ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಅಂಬೆ ಭೀಷ್ಮನಿಂದ ತ್ಯಜಿಸಲ್ಪಟ್ಟ ಮೇಲೂ ಪರ ವ್ಯಕ್ತಿಯಿಂದ ಅಪಹೃತಳಾದವಳನ್ನ ನಾನು ವಿವಾಹವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಿಸಿ ಸಾಲ್ವ ದೂರ ಹೋದ ಬಳಿಕ, ಅಂದ್ರೆ ಭೀಷ್ಮ ತಾನು ಶಿಖಂಡಿಯನ್ನ, ಅಂದ್ರೆ ರಥಿಕರು ಯಾರು, ಅರ್ಧರಥರು ಯಾರು, ಮಹಾರಥರು ಯಾರು ಅಂತ ಹೇಳುವಾಗ ಶಿಖಂಡಿ ಒಬ್ಬನನ್ನು ನಾನು ಎದುರಿಸುವುದಿಲ್ಲ ಅಂತ ಹೇಳುವಾಗ ಯಾಕೆ ಅನ್ನೋದಕ್ಕೆ ಈ ಕಥೆಯೆಲ್ಲ ಹೇಳ್ತಾ ಬಂದ, ಹಿಂದಿದ ಕಥೆಯೆಲ್ಲ ಹೇಳ್ತಾ ಬಂದ. ಆ ಕಥೆ ಹೇಳುವ ಭರದಲ್ಲಿ ಅವಳು ಸಿಟ್ಟು ಮಾಡಿಕೊಂಡು ಕಾಡಿಗೆ ಹೋದಾಗ ಒಂದ್ ಕಡೆ ದುಃಖದಲ್ಲಿ ಋಷಿಗಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವಳ ಮಾತಾಮಹ, ಅಂದ್ರೆ ತಾಯಿಯ ತಂದೆ, ಕಾಶಿರಾಜನ ಹೆಂಡತಿಯ ತಂದೆ, ಅವನು ಸೃಂಜಯ. ಕಾಶಿರಾಜ ಈ ಹೋತ್ರವಾಹನ ಅಂತ ಅವನ ಹೆಸರು. ಅವನು ಸೃಂಜಯ, ಅಂದ್ರೆ ಸೃಂಜಯ ದೇಶದ ಪರಂಪರೆಯಿಂದ ಬಂದು ನಮ್ಗೆ ಈ ವಿದುಲೆಯ ಕಥೆ ಹೇಳುವಾಗಲೂ ಅವಳು ಕೂಡ ಸೃಂಜಯನನ್ನೇ ವಿವಾಹವಾಗಿದ್ದವಳು. ಆ ಮನೆತನದ ಹುಡುಗಿ ಹೀಗೆ ದುಃಖ ಪಡುವಾಗ ತಾನೇ ತನ್ನ ಪರಿಚಯವನ್ನು ಮಾಡಿಕೊಂಡು ಅವಳ ಕಷ್ಟಗಳನ್ನೆಲ್ಲ ಕೇಳಿಸಿಕೊಂಡ. ಕೊನೆಗೆ ಅವಳಿಗೆ ಸಲಹೆ ಕೊಟ್ಟ, ನೀನು ಜಾಮದಗ್ನಿಯನ ಹತ್ರ ಹೋದ್ರೆ ಹೆಚ್ಚು ಉಚಿತ, ಅನುಕೂಲ ಆಗುತ್ತೆ. ಅದಕ್ಕೆ ಅವನು ಯಾರು ಏನು ನಂಗೆ ಗೊತ್ತಿಲ್ಲ ಹೇಳಿ ಇಂದಾಗ ಅವನೊಂದಿಷ್ಟು ವಿಷಯ ಹೇಳುತ್ತಾನೆ. ಆ ವಿಷಯವನ್ನ ಹೇಳಿ ಅವನ ಹತ್ರ ಹೋದಾಗ, ನನ್ನ ಹೆಸರು ಹೇಳು, ನಾನು ಅಂದ್ರೆ ಬಹಳ ಇಷ್ಟ, ಅವನು ತುಂಬಾ ಆತ್ಮೀಯ ನನಗೆ, ನಾನು ಏನ್ ಹೇಳಿದ್ರು ನನಗೋಸ್ಕರ ಮಾಡ್ತಾನೆ ಅಂತೆಲ್ಲ ಹೇಳಿದಾಗ ಅದೇ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಅಕೃತ ವ್ರಣ ಬರ್ತಾನೆ. ಅಕೃತ ವ್ರಣ ಯಾರು ಅಂದ್ರೆ ಜಾಮದಗ್ನಿಯನ ಅಂದ್ರೆ ಪರಶುರಾಮನ ಅತ್ಯಂತ ಕ್ಲೋಸ್ ಫ್ರೆಂಡ್, ಅವರೆಲ್ಲ ಒಟ್ಟಿಗೆ ಇದ್ದವರು. ಅವನು ಅಲ್ಲಿಗೆ ಬಂದಾಗ ಇವಳು ಯಾರು ಏನು ಅಂತ ಮಾತಾಡಿಕೊಳ್ತಾರೆ. ಇಲ್ಲ, ನಾನು ಪರಶುರಾಮನನ್ನ ಸ್ಮರಣೆ ಮಾಡ್ತಾ, ಅಯ್ಯೋ ಪರಶುರಾಮ ಯಾವಾಗ್ಲೂ ನಿನ್ನ ನೆನ್ಸ್ಕೊತಾನೆ ಇರ್ತಾನೆ, ಮಹಾರಾಜರ್ಷಿ ನೀನು, ನಿನ್ನ ಬಗ್ಗೆ ಅವನಿಗೆ ಬಹಳ ಕಾಳಜಿ ಇದೆ, ನೀನು ಯಾವ ಪ್ರಸಂಗದಲ್ಲೂ ಮರ್ತೋಗೋದು ಅಂತ ಇಲ್ವೇ ಇಲ್ಲ ಪರಶುರಾಮನಿಗೆ, ಅಷ್ಟು ಬಾರಿ ನೆನಪಿಸ್ಕೊಳ್ತಾನೆ ಅಂತ ಅಕೃತವರ್ಣ ಹೋತ್ರವಾಹನನ ಬಗ್ಗೆ ಹೇಳ್ತಾನೆ. ಆಗ ಇವಳು ಯಾರು ಅಂತ ಕೇಳಿದಕ್ಕೆ ಅವಳು ಎದುರುಗಡೆ ನಿಂತಾಗ ನನ್ನ ಮೊಮ್ಮಗಳು ಅಂತ ಅವನೇ ಪರಿಚಯಿಸಿಕೊಟ್ಟು ಅವಳ ಹಿಂದಿನ ಕಥೆಯನ್ನೆಲ್ಲ ಹೇಳ್ತಾನೆ. ಹೌದು, ನನ್ನ ಅಜ್ಜ ಹೇಳಿದ ಹಾಗೆ ನಿಜವಾಗಿಯೂ ಕೂಡ ನಾನು ಭೀಷ್ಮನಿಂದ ತುಂಬಾ ತೊಂದರೆಗೊಳಗಾಗಿದ್ದೇನೆ ಅನ್ನೋದನ್ನ ಅವಳು ದೃಢ ಮಾಡ್ತಾಳೆ. ಯತ್ತು ಮಾಂ ಭಗವಾನ್ ರಾಮೋ ಭಕ್ಷತಿ ದ್ವಿಜ ಸತ್ತಮ ತನ್ಮೇ ಕಾರ್ಯತಮಂ ಕಾರ್ಯಂ ಇತಿ ಮೇ ಭಗವನ್ ಮತಿ. ನಾನು ವಾಪಸ್ ಊರಿಗೆ ಹೋಗುವ ಆಲೋಚನೆ ಅಂತೂ ಇಲ್ಲ. ಅಪಮಾನದಿಂದ ಸಹಿಸಿಕೊಂಡು ಸುಮ್ಮನೆ ಬಳಲುವ ಜಾಯಮಾನದವಳು ಅಲ್ಲ ನಾನು. ಆದ್ರಿಂದಾಗಿ ರಾಮ ಹೇಗೆ ಹೇಳ್ತಾನೋ ಹಾಗೆ ನಡೆಯುತ್ತೆ ಮುಂದೆ. ರಾಮನನ್ನ ಆಶ್ರಯಿಸಿಕೊಂಡು ನಾವು ಮುಂದೆ ತೀರ್ಮಾನ ತೆಗೆದುಕೊಳ್ಳಿ ಹೊರಡುತ್ತೇವೆ. ಆದ್ರಿಂದಾಗಿ ನನಗೆ ನ್ಯಾಯ ಬೇಕಿದೆ ಅನ್ನುವ ಮಾತು ಹೇಳುವಲ್ಲಿಗೆ 176ನೇ ಅಧ್ಯಾಯ ಮುಕ್ತಾಯ ಆಗಿತ್ತು. 177ನೇ ಅಧ್ಯಾಯದಲ್ಲಿ ಅಕೃತ ವ್ರಣ ಉವಾಚ ದುಃಖಂ ದ್ವಯೋರಿದಂ ಭದ್ರೇ ಕತರಸ್ಯ ಚಿಕೀರ್ಷಸಿ ಪ್ರತಿಕರ್ತವ್ಯಂ ಅಬಲೆ ತತ್ವಂ ವತ್ಸೇ ವದತ್ಸ್ವಮೇ. ಸರಿ, ಇಬ್ಬರದ್ದು ತಪ್ಪಿದೆ ಅಂತ ಕಾಣಿಸ್ತಿದೆ. ಸಾಲ್ವನದ್ದು ತಪ್ಪಿದೆ, ಭೀಷ್ಮನದ್ದು ತಪ್ಪಿದೆ. ಯಾರ ಮೇಲೆ ನಿನಗೆ ಕೋಪ ಜಾಸ್ತಿ ಇದೆ? ಯಾರನ್ನ ನಿಗ್ರಹಿಸಿದ್ರೆ ನಿಂಗ ಈಗ ಸ್ವಲ್ಪ ಶಾಂತ ಆಯ್ತು? ಕೆಲವರಿಗೆ ಬೈದ ಮೇಲೆ ಸಮಾಧಾನ ಆಗುತ್ತೆ. ಜೋರ್ ಗಲಾಟೆ ಮಾಡ್ತಾರೆ, ನೀವು ಅವನಿಗೆ ಮಾತ್ರ ಬೈಯಲ್ಲ ನನಗ್ ಮಾತ್ರ ಬೈತೀರಿ ಅಂತ ಹೊಡಿತಾ ಇರ್ತಾರೆ. ಅವನಿಗೆ ಬೈದ ತಕ್ಷಣ ಅಲ್ಲಿ ತನಕ ಇದ್ದ ದುಃಖ ಎಲ್ಲ ಹೊರಟೋಗ್ಬಿಡುತ್ತೆ. ಒಂದೇ ಸರ್ತಿಗೆ ಆ ಸಮಾಧಾನಕ್ಕೆ ಮನಸ್ಸು ಬಂದ್ಬಿಡುತ್ತೆ. ಅಂದ್ರೆ ಆ ರೀತಿ ಮನುಷ್ಯನ ದೌರ್ಬಲ್ಯ ಅನ್ನೋದು, ಯಾರಾದ್ರೂ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದರಿಂದ ಹಾನಿಯಾದಾಗ
ಯಾರು ಹಾನಿ ಮಾಡಿದ್ರು ಅವ್ರಿಗೆ ಬೈದ್ಮೇಲೆ ನಮ್ಗೆ ಸಮಾಧಾನ ಆಗುತ್ತೆ. ಹಾಗೆ ನಿನಗೆ ಯಾರಿಗೆ ಶಿಕ್ಷೆ ಕೊಡಬೇಕು ಅನ್ನೋದನ್ನು ನಿಶ್ಚಯ ಮಾಡು. ಯದಿ ಸೌಭಪತಿರ್ಭದ್ರೇ ನಿಯೋಕ್ತವ್ಯೋ ಮತಸ್ತವ ನಿಯೋಕ್ಷತಿ ಮಹಾತ್ಮ ಸ ರಾಮಸ್ ತ್ವದ್ಧಿತ ಕಾಮ್ಯಯ. ನಿನ್ನ ಹಿತ ಕಾಮನೆಗಾಗಿ ಅವನು ಸೌಭರಾಜನನ್ನೇ ನಿಗ್ರಹಿಸ್ಬೇಕು ಅಂದ್ರೆ ಸೌಭನನ್ನೇ ನಿಗ್ರಹಿಸ್ತಾನೆ. ಅವನು ಒತ್ತು ಕೊಟ್ಟು ಮದುವೆ ಆಗಿವಳನ್ನ ಅಂತ ಜೋರ್ ಮಾಡಿ ಖಂಡಿತ ಹೇಳ್ತಾನೆ. ಇಲ್ಲ ಅಥಾಪಗೇಯಂ ಭೀಷ್ಮಂ ತ್ವಂ ರಾಮೇಣೇಚ್ಛಸಿ ಧೀಮತಾರಣೆ ವಿನಿರ್ಜಿತುಂ ದ್ರಷ್ಟುಂ ಕುರ್ಯಾತ್ ತದಪಿ ಭಾರ್ಗವ. ಭಾರ್ಗವ ಭೀಷ್ಮನನ್ನು ಬೇಕಾದ್ರೂ ಕೂಡ ನಿಗ್ರಹಿಸಿ ನಿನಗೆ ಅವನು ರಣದಲ್ಲಿ ಸೋಲಿಸಿ ನಿನಗೆ ಯಾವ ನಿರ್ಧಾರ ಆಗಬೇಕಿರುತ್ತೋ, ನಿನಗೆ ಯಾವ ಅಪೇಕ್ಷೆ ಇರುತ್ತೋ ಅದನ್ನು ಅವನು ಮಾಡಿಸ್ತಾನೆ. ಸಂಜಯಸ್ಯ ವಚ ಶ್ರುತ್ವಾ ಸೃಂಜಯಸ್ಯ ವಚ ಶ್ರುತ್ವಾ ತವ ಚೈವ ಶುಚಿಸ್ಮಿತೆ ಯದತ್ರತೆ ಭೃಶಂ ಕಾರ್ಯಂ ತದದ್ಯೈವ ವಿಚಿಂತ್ಯತಾಂ. ಏನಾಗಬೇಕು ಅನ್ನೋದನ್ನ ಈಗಲೇ ನಿಶ್ಚಯ ಮಾಡ. ಅಲ್ಲಿ ಹೋದ್ಮೇಲೆ ಅತರ ಪತ್ರ ಅಂತ ಮಾತಾಡ್ತಾ ಕೂತ್ರೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಭಾರ್ಗವನ ಹತ್ರ ಮಾತನಾಡುವಾಗ ನಮಗೊಂದು ಸ್ಟ್ಯಾಂಡ್ ಇರಬೇಕು. ಏನ್ ಹೇಳಬೇಕು, ಯಾವ ನಿರ್ಧಾರಕ್ಕೆ ನಾವು ಸ್ಟಿಕ್ ಆಗಿದ್ದೇವೆ ಅದನ್ನ ನೀನ್ ನಡ್ಸ್ಕೊಡ್ಬೇಕು ಅಂತ ಕೇಳುವ ವಿಷಯದಲ್ಲಿ ನಾವು ನಿರ್ಧಾರ ಮಾಡಿರ್ಬೇಕು ಮೊದ್ಲೇ. ಈ ನಿಮ್ಮ ಅಜ್ಜನು ಕೂಡ ಮಾತಾಮಹನು ಕೂಡ ಏನೇನು ನಿರ್ಧಾರ ಮಾಡ್ತಾನೆ ಅದನ್ನ ಮನ್ಸಲ್ಲಿ ಇಟ್ಕೋ. ಶುಚಿಸ್ಮಿತೆ ಅಂತ ಸಂಬೋಧನೆ ಮಾಡ್ತಾನೆ. ಒಂಥರ ವಿಚಿತ್ರವಾದ ಶಬ್ದ. ಮೇಲ್ನೋಟಕ್ಕೆ ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಅದರಲ್ಲಿ ಶುಚಿಸ್ಮಿತೆ ಅಂದ್ರೆ ಶುದ್ಧವಾದ ನಗುಳ್ಳವಳೆ ಅಂತ, ಅದು ಹೌದು. ಆದ್ರೆ ಅದರಲ್ಲಿ ಒಂದು ಒಳಗೆ ಇರುವ ಸ್ವಾರಸ್ಯ ಅಂದ್ರೆ ಶುಚಿ ಶುಚ ಶೋಕೆ ಅಂತ ಧಾತು. ಒಳಗೆ ದುಃಖ ಇದೆ ಆದ್ರೂ ನಕ್ರೆ ಚಂದ ಕಾಣ್ತಾಳೆ, ಒಳಗೆ ತುಂಬಾ ನೋವಿದೆ ಆದ್ರೂ ಹೊರಗಿನಿಂದ ಒಂದು ನಗುವಿನಲ್ಲಿ ಸ್ವಚ್ಛತೆ ಇದೆ. ಹಾಗಾಗಿ ಶುಚಿಸ್ಮಿತೆ ಅಂದ್ರೆ ದುಃಖದಿಂದ ಕೂಡಿದ ನಗುಳ್ಳವಳೆ. ಏನ್ ಮಾಡ್ಬೇಕು ಅದನ್ನ ಮೊದಲೇ ಯೋಚನೆ ಮಾಡು. ಆಗ ಅಂಬಾ ಹೇಳ್ತಾಳೆ, ನನ್ನನ್ನು ಅವನು ಎಳ್ಕೊಂಡು ಬಂದಾಗ ಆಗ್ಲೇ ಅವನನ್ನು ಹೊಡಿಬೇಕು ಅಂತ ಅನ್ಕೊಂಡಿದ್ದೆ ಭೀಷ್ಮನನ್ನು. ಅಪನೀತಾಸ್ಮಿ ಭೀಷ್ಮೇಣ ಭಗವನ್ ಅವಿಜಾನತ. ಆದ್ರೆ ನನ್ನನ್ನು ಎಳ್ಕೊಂಡು ಹೋಗುವಾಗ ಅವನಿಗೆ ನಾನು ಸೌಭನನ್ನ ಪ್ರೀತಿ ಮಾಡ್ತೇನೆ ಅಂತ ಅವನಿಗೇನ್ ಗೊತ್ತಿದೆ? ಅವಿಜಾನತ, ಅವನಿಗೆ ಅದರ ವಿಷಯ ಗೊತ್ತಿಲ್ಲ. ನಾಭಿಜಾನಾತಿ ಮೇ ಭೀಷ್ಮೋ ಬ್ರಹ್ಮನ್ ಸಾಲ್ವಗತಂ ಮನಃ ಭೀಷ್ಮ ನ ಜಾನಾತಿ. ಅವನಿಗೆ ಗೊತ್ತಿಲ್ಲ. ಏತದ್ ವಿಚಾರ್ಯ ಮನಸ್ಸ, ಕೆಲವೊಮ್ಮೆ ಹೀಗೆ ಮನಸ್ಸು ಯೋಚನೆ ಮಾಡುತ್ತೆ. ಭವಾನ್ ಏತದ್ ವಿನಿಶ್ಚಯಂ ವಿಚಿನೋತು ಯಥಾನ್ಯಾಯಂ ವಿಧಾನಂ ಕ್ರಿಯತಾಂ ತಥಾ. ಆದ್ರೆ ನಿಶ್ಚಯವಾಗಿ ನೀನು ಅವಳನ್ನ ವಿವಾಹವಾಗ್ತಿ ಅಂದ್ರೆ ಬಿಟ್ಟು ಕೊಡ್ತೇನೆ ಅಂತ ಬಿಟ್ಟು ಕೊಟ್ಟ ಮೇಲೂ ನನ್ನನ್ನ ನಂಬದೆ ತಿರಸ್ಕಾರ ಮಾಡಿದವನು ಸಾಲ್ವ. ನನಗೆ ಯಾರನ್ನ ನಿಗ್ರಹಿಸ್ಬೇಕು ಅನ್ನುವ ಯೋಚನೆಗೆ ಮನಸ್ಸು ಡೋಲಾಯಮಾನವಾಗಿದೆ. ಭೀಷ್ಮೇವ ಕುರುಷಾರ್ದೂಲೆ ಸಾಲ್ವರಾಜೋಥವಾ ಪುನಃ ಉಭಯೋರೇವ ಬ್ರಹ್ಮನ್ ಯುಕ್ತಂ ಯತ್ ತತ್ ಸಮಾಚಾರ. ಒಂದು ಇಬ್ರಿಗೂ ಶಿಕ್ಷೆ ಆಗುವ ಹಾಗೆ ಮಾಡಬೇಕು ಅಂತ ಅನ್ಸುತ್ತೆ. ನನಗೆ ಎರಡೂ ಕಡೆಯಿಂದ ಏನ್ ತೊಂದರೆ ಆಯ್ತು ಎನ್ನುವುದನ್ನ ಹೇಳಿದ್ದೇನೆ. ನೀವು ದೊಡ್ಡವರು, ವಿಧಾನ ಏನ್ ಮಾಡಬೇಕು ಅನ್ನೋದನ್ನ ಯುಕ್ತಿತಃ ಕರ್ತುಮರ್ಹಸಿ. ನೀವು ನಿರ್ಧಾರ ಮಾಡಿ ಹೇಳಿ. ನಾನು ಸಾಲ್ವನನ್ನ ನಿಗ್ರಹಿಸ್ಬೇಕು ಅಂತ ಭಾರ್ಗವನನ್ನ ಕೇಳಬೇಕೋ, ಭೀಷ್ಮನನ್ನ ನಿಗ್ರಹಿಸ್ಬೇಕು ಅಂತ ಭಾರ್ಗವನನ್ನ ಕೇಳಬೇಕು, ನೀವು ಹೇಳಿ. ಅಕೃತೌ ವ್ರಣ ಉವಾಚ ಉಪಪನ್ನಮಿದಂ ಭದ್ರೇ ಯದೇವಂ ವರವರ್ಣಿನಿ ಧರ್ಮಂ ಪ್ರತಿವಚೋ ಭೂಯಾಹ ಶೃಣುಚೇದಂ ವಚೋ ಮಮ. ನೀನು ನಿನ್ನ ಕಡೆಯ ಎಲ್ಲ ವಿಚಾರಗಳನ್ನ ನನ್ನ ಮುಂದಿರಿಸಿದ್ದಿ, ಧರ್ಮಕ್ಕೆ ಅನುಕೂಲಕರವಾದಂತಹ ಮಾತುಗಳನ್ನೇ ಆಡಿದ್ದಿ. ನೀನು ಯಾವುದೋ ಒಂದು ಪಕ್ಷವನ್ನು ವಹಿಸಿ ಒಬ್ಬರ ಮೇಲೆ ತಿರಸ್ಕಾರದ ದೃಷ್ಟಿಯಿಂದ ನೀನು ನಿಗ್ರಹ ಮಾಡಬೇಕು ಅಂತ ಅನ್ನೋ ಮಾತಾಡ್ತಾ ಇಲ್ಲ. ಎರಡೂ ಕಡೆಗೆ ಯೋಚನೆ ಮಾಡಿ ಮಾತಾಡ್ತಾ ಇದ್ರೆ. ಆದ್ರಿಂದಾಗಿ ನನ್ನ ಮಾತನ್ನ ಕೇಳು. ಯದಿ ತ್ವಾಂ ಆಪಗೇಯೋ ವೈ ನನಯೇದ್ ಗಜಸಾಹ್ವಯಂ ಸಾಲ್ವಸ್ತ್ವಾಂ ಶಿರಸಾ ಭೀರು ಗೃಹ್ಣೀಯಾತ್ ರಾಮಚೋದಿತಃ. ಒಂದು ವೇಳೆ ಭೀಷ್ಮ ನಿನ್ನ ಗಜಸಾಹ್ವಯಂ ಇಂದ್ರಪ್ರಸ್ಥಕ್ಕೆ ಅಥವಾ ಹಸ್ತಿನಾವತಿಗೆ ಎಳೆದೊಯ್ಯದೇ ಇದ್ದಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಸಾಲ್ವ ನಿನ್ನನ್ನು ವಿವಾಹವಾಗಿ ಬಿಡ್ತಿದ್ದ. ತೇನ ತ್ವಂ ನಿರ್ಜಿತಾ ಭದ್ರೇ ಯಸ್ಮಾನ್ ನೀತಾಸಿ ಭಾಮಿನಿ ಸಂಶಯ ಸಾಲ್ವರಾಜಸ್ಯ ತೇನ ತ್ವಯಿಸು ಮಧ್ಯಮೇ. ಆದ್ರೆ ಸೋಲಿಸಿ ಗೆದ್ದು ಕರೆದೊಯ್ದಂತಹ ಹೆಣ್ಣನ್ನ ಖಂಡಿತವಾಗಿಯೂ ಭೀಷ್ಮನ ವಶಕ್ಕೆ ಒಳಗಾದ ಮೇಲೆ ಸಾಲ್ವರಾಜನಿಗೆ ಸಂಶಯ ಬಂದಿದೆ. ಆದ್ರಿಂದಾಗಿ ಅವನು ನಿನ್ನನ್ನ ತಿರಸ್ಕರಿಸಿದ್ದಾನೆ.
ಈ ಭೀಷ್ಮ ಪುರುಷಮಾನಿ ನಾನು ಎಲ್ಲರನ್ನೂ ಗೆದ್ದು ಬಿಡ್ತೇನೆ ಅಂತನ್ನೋ ಒಂದು ಏನು ತೋಳಿನ ಬಲದ ಮೇಲೆ ಸಿಕ್ಕಾಬಟ್ಟೆ ಅಭಿಮಾನ ಇದೆ ಅವನಿಗೆ. ಜಿತಕಾಶಿ, ಎಲ್ಲರನ್ನೂ ಗೆಲ್ಲಬೇಕು ಅಂತನ್ನುವ ಒಂದು ಹಂಬಲ ಇದೆ ಅವನಿಗೆ. ತಸ್ಮಾತ್ ಪ್ರತಿಕ್ರಿಯಾಯುಕ್ತ ಭೀಷ್ಮೇ ಕಾರಯಿತುಂ ತವ, ಆದ್ರಿಂದಾಗಿ ನೀನು ಭೀಷ್ಮನಿಗೆ ಪ್ರತಿಕ್ರಿಯೆ ಕೊಡುವಂತಹ ಕೆಲಸವನ್ನ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ. ಅಂಬೋವಾಚ, ಅಷ್ಟರವರೆಗೆ ಏನು ಹೇಳದವಳು, ಮಮ ಅಪ್ಯೇಶ ಸದಾ ಬ್ರಹ್ಮನ್ ಹೃದಯ ಕಾಮೋಭಿವರ್ಧತೆ. ಹೌದೌದೌದು, ನನಗೂ ಹಾಗೆ ಇತ್ತು ಮನಸ್ಸಲ್ಲಿ, ಭೀಷ್ಮನಿಗೆನೆ ನಾನು ಎದುರಾಗಬೇಕು, ಭೀಷ್ಮನನ್ನೇ ನಿಗ್ರಹಿಸಬೇಕು ಅಂತ ನನ್ನ ಮಮಾಪ್ಯೇಶ ಸದಾ. ಅದು ಕೆಲವೊಮ್ಮೆ ಏನಂದ್ರೆ ಡಿಸ್ಕಷನ್ ನಲ್ಲಿ ಫಸ್ಟಿಗೆ ಭಾರಿ ಮಧ್ಯದಲ್ಲಿರ್ತಾರೆ, ಒಂದ್ ಪಕ್ಷ ಗಟ್ಟಿ ಆಗುತ್ತೆ ಅಂದ ತಕ್ಷಣ ಆ ಕಡೆ ಡುಳ್ ಅಂತ ಹಾರುಬಿಡ್ತಾರೆ. ಇಲ್ಲಿ ಈ ಕಡೆ ಇದ್ದವ್ರು ನಂಬ್ಕೊಂಡೇ ಬಾಕಿ, ಇವ್ರು ಹೋದವ್ರೆ ನಾಪತ್ತೆ. ಆಮೇಲೆ ಹಾಗೆ ಇವಳು ಘಾತೇಯಂ ಯದಿರಣೆ ಭೀಷ್ಮ ಮಿತ್ಯೇವ ನಿತ್ಯದ, ನನ್ನ ಮನಸ್ಸು ಒಳಗಿಂದ ನಿರಂತರ ಹೇಳ್ತಿತ್ತು, ನಾನು ಯುದ್ಧ ಮಾಡಿ ಅಕಸ್ಮಾತ್ ಗೆಲ್ಲಬೇಕು ಅಂತಿದ್ರೆ ನಾನು ಭೀಷ್ಮನನ್ನೇ ರಣದಲ್ಲಿ ಬೀಳಿಸ್ಬೇಕು ಅಂತ ಅನ್ನೋದು ನನ್ನ ಆಸೆ. ಭೀಷ್ಮಂ ವಾ ಸಾಲ್ವರಾಜಂ ವಾ ಯಂ ವಾ ದೋಷೇಣ ಗಚ್ಚಸಿ ಪ್ರಸಾದಿತ್ವಂ ಮಹಾಬಾಹೋ ಯತ್ಕೃತೆ ಹಂಸು ದುಃಖಿತ. ಯಾರು ಏನೇ ದೋಷ ಮಾಡ್ಲಿ ದುಃಖ ಪಟ್ಟವಳು ನಾನು. ಆದ್ರಿಂದಾಗಿ ನನಗೆ ಈಗ ಈ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಬೇಕಾದ ರೀತಿಯಲ್ಲಿ ನನ್ನನ್ನು ನೀವು ನಡೆಸಬೇಕು. ಭೀಷ್ಮ ಉವಾಚ, ಈ ಭೀಷ್ಮ ದುರ್ಯೋಧನನಿಗೆ ಹೇಳ್ತಾ ಇರುವ ವಿಷಯ. ಏವಂ ಕಥಯತಾಮೇವಂ, ಈ ರೀತಿ ಅವ್ರು ಮಾತಾಡಿಕೊಳ್ತಾ ಇರ್ಬೇಕಾದ್ರೆ ಹಗಲೆಲ್ಲ ಕಳೆದೇ ಹೋಯ್ತು, ರಾತ್ರಿಯೇ ಬಂದ್ಬಿಡ್ತು. ರಾತ್ರಿಶ್ಚ ಭರತ ಶ್ರೇಷ್ಠ ಸುಖ ಶೀತೋಷ್ಣ ಮಾರುತ. ರಾತ್ರಿ ಆಚೆಯಿಂದ ತುಂಬಾ ಬಿಸಿಯೂ ಅಲ್ಲ, ಈಚೆಯಿಂದ ತುಂಬಾ ತಂಪು ಅಲ್ಲ ಅನ್ನೋ ಒಂದು ರೀತಿಯ ಒಂಥರ ಹಿತವಾದ ಏರ್ ಕೂಲರ್, ಒಂದು ಕಂಡೀಷನಲ್ ವಾಲ್ಯೂಮು ಒಳಗಿನಿಂದ ಪೂರ್ತಿ ಆ ವಾತಾವರಣ ತುಂಬಿಕೊಂಡ ಹಾಗೆ ರಾತ್ರಿ ಕಳೆದಿದೆ. ಅಷ್ಟೊತ್ತಿಗೆ ರಾಮ ಬಂದ. ನೆನ್ಸ್ಕೊಂಡ್ರಲ್ವಾ, ಇಬ್ರು ಮಿತ್ರರೇ, ಒಂದ್ ಕಡೆಯಿಂದ ಹೋತ್ರ ವಾಹನ, ಇನ್ ಕಡೆಯಿಂದ ಅಕೃತವ್ರಣ. ಬುಲಾವ್ ಬಂದ ಹಾಗಾಯ್ತು ರಾಮನಿಗೆ. ಸೀದ ಬಂದ, ಅಲ್ಲಿಗೆ ಬಂದ. ತಥೋ ರಾಮ ಪ್ರಾದುರಾಸೀತ್, ಬಂದದ್ದು ಅಂದ್ರೆ ಓಡ್ಕೊಂಡು ಬಂದಿದ್ದಲ್ಲ, ಪ್ರಾದುರಾಸೀತ್ ಕಾಣಿಸಿಕೊಂಡ. ಅದರಿಂದಾಗಿ ಮಹೇಂದ್ರ ಅವನು ಹಿಂದೆ ಹೇಳಿರ್ತಾನೆ ಎಲ್ಲಿದ್ದಾನೆ ಅಂತ ಕೇಳಿದಾಗ, ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ, ಋಷಿಮುನಿಗಳೆಲ್ಲ ಇರ್ತಾರೆ, ಅವನ ಹತ್ರ ಹೋಗುದ ಸುಲಭ ಅಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೋತ್ರ ವಾಹನ ಸ್ವಲ್ಪ ಬಿಲ್ಡಪ್ ಕೊಟ್ಟಿರ್ತಾನೆ. ಭಾರ್ಗವ ಅಂದ್ರೆ ಸಾಮಾನ್ಯ ಅಲ್ಲ, ಹಾಗೆ ಹೀಗೆ ಅವನ್ ಬರುವಾಗ ಗಾಳಿಗಳೆಲ್ಲ ಜುರ್ರ ಅಂತ ತಿರುಗುತ್ತೆ, ನೆಲ ಎಲ್ಲ ಅದರುತ್ತೆ, ಧೂಳೆಲ್ಲ ಏಳುತ್ತೆ, ತರಗೆಲೆ ಎಲ್ಲ ಅಲ್ಲಾಡುತ್ತೆ, ಏನ್ ಮರಗಳೆಲ್ಲ ಚಂಜಾಪಿಲ್ಲಿಯಾಗಿ ಪಕ್ಕಕ್ಕೆ ಸರಿದು ಹೋಗ್ತಾವೆ ಅಂತೆಲ್ಲ ಹೇಳಿದ್ದ. ಆದ್ರೆ ನೋಡಿದ್ರೆ ಸೀದ ಶಿಷ್ಯರಿಂದ ಪರಿವೃತ, ತನ್ನ ಶಿಷ್ಯರೊಂದಿಗೆ ಒಡಗೂಡಿ ಜಟಾಧಾರಿ ಜಟಾಚೀರ ಧರೋ ಮುನಿಹಿ, ಜಟೆಯನ್ನು ತೊಟ್ಟಿದ್ದಾನೆ, ವಲ್ಕಲವನ್ನು ಹುಟ್ಟಿದ್ದಾನೆ, ಧನುಸ್ಸನ್ನು ಹಿಡಿದಿದ್ದಾನೆ, ಮುಖದಲ್ಲಿ ಸ್ವಲ್ಪವೂ ಕೂಡ ಅಯ್ಯೋ ಎಂತಕ್ಕಪ್ಪ ಇವನ್ ತಪಸ್ ಮಾಡ್ತಾನೆ ಅಂತನ್ನುವ ರೀತಿಯಲ್ಲಿ ಹ್ಯಾಪ್ ಮೋರೆ ಹಾಕಿದ ಸ್ಥಿತಿ ಇಲ್ಲ. ಅಧೀನಾತ್ಮ, ಯಾವಾಗ ನೋಡಿದ್ರು ಬಹಳ ಗಂಭೀರವಾದ ಸ್ಥಿತಿ. ಮುಖವನ್ನು ನೋಡಿದ ತಕ್ಷಣವೇ ಇವನಿಂದ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತನ್ನುವಂತಹ ದೀನರಿಗೆ ಸಮಾಧಾನ ಹೇಳುವಂತಹ ಮನಸ್ಥಿತಿಯ ಮುಖ. ಖಡ್ಗವನ್ನ ಇನ್ನೊಂದು ಕೈಯಲ್ಲಿ ಹಿಡಿದಿದ್ದಾನೆ. ಹೀಗೆ ವೀರಜಾ ರಾಜಸ, ಒಂದು ಒರೆಯಲ್ಲಿ ಖಡ್ಗ ಇದೆ, ಕೈಯಲ್ಲಿ ಪರಶು ಇದೆ, ಇನ್ನೊಂದು ಕೈಯಲ್ಲಿ ಧನುಸ್ಸಿದೆ. ಹೀಗೆ ಪರಶುರಾಮ ಕಾಣಿಸಿಕೊಂಡ ಮುನಿ. ವೀರಜಾ ರಾಜಶಾರ್ದೂಲ ಸೃಂಜಯಂ ಸೋಭ್ಯಯ ನೃಪಂ, ಸೀದ ಹೋತ್ರವಾಹನನ ಬಳಿಗೆ ಬಂದ. ತತಸ್ತಂ ತಾಪಸಾ ದೃಷ್ಟ್ವಾ ಸ ರಾಜ ಸುಮಹಾತಪಾಹ, ಅವನ ಜೊತೆಗಿದ್ದ ಋಷಿಮುನಿಗಳು ಸಹಿತರಾಗಿ ಅಲ್ಲಿಗೆ ಬಂದಾಗ ಆ ಆಶ್ರಮದ ಪರಿಸರದಲ್ಲಿದ್ದ ತಾಪಸ್ಸಿಗರು ಕೂಡ ಆಶ್ಚರ್ಯಪಟ್ರು. ಪರಶುರಾಮ ಹೀಗೆ ಇದ್ದಕ್ಕಿದ್ದಾಗಿ ನಮ್ಮ ಆಶ್ರಮದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ ಅಂದ್ರೆ ಏನಪ್ಪಾ ಅದ್ಭುತ. ತಸ್ಥುಹು ಪ್ರಾಂಜಲಯೋ, ಎಲ್ಲರೂ ಕೈ ಮುಗಿದು ನಿಂತಿದ್ದಾರೆ. ಸಾ ಕನ್ಯಾ ಚ ತಪಸ್ವಿನಿ, ತಪಸ್ವಿನಿಯಾದ ಅಂಬೆಯು ಕೂಡ ನಿಂತಿದ್ದಾಳೆ. ಎಲ್ಲರೂ ಕೂಡ ತಕ್ಷಣವೇ ಎದ್ದು ಅವನಿಗೆ ಅರ್ಘ್ಯ ಪಾದ್ಯ ಮಧುಪರ್ಕ ಮೊದಲಾದಂತಹ ಒಬ್ಬ ಅತಿಥಿ ಬಂದಾಗ ಏನೆಲ್ಲ ಗೌರವದಿಂದ ಕಾಣಬೇಕೋ ಮಧುಪರ್ಕಾದಿಗಳನ್ನ ಕೊಟ್ಟು ಅರ್ಚಿತಶ್ಚ ಯಥಾ ನ್ಯಾಯಂ, ಯಥಾ ಅರ್ಚನೆಗೆ ಯೋಗ್ಯವಾದ ರೀತಿಯ ಎಲ್ಲ ಗೌರವಗಳನ್ನು ಕೂಡ ಸೂಚಿಸಿ ನಿಶಸಾದ ಸಹೈವತೆ, ಎಲ್ಲರೂ ಎದ್ದು ನಿಂತೆ ಕೂತ್ಕೊಂಡ್ರು, ಎಲ್ಲ ಅಲ್ಲಲ್ಲೇ ಕೂತ್ಕೊಳ್ಳಿ ನಾನು ಕೂಡುತ್ತೇನೆ ಅಂತ ಅವರೊಟ್ಟಿಗೆ ಕೂತ. ಪರಶುರಾಮ ನಂಗೊಂದು ದೊಡ್ಡ ಸೀಟು ಬೇಕು, ಅದು ಬರದೇ ಇದ್ರೆ ನಾನು ಕೂಡುವುದಿಲ್ಲ ಅಂತೆಲ್ಲ ಮಾಡ್ಲಿಲ್ಲ. ಸಹೈವ ನಿಶಸಾದ, ಅವರೆಲ್ಲ ಜೊತೆಗೆ ಕೂತ. ತತಃ ಪೂರ್ವ ವ್ಯತೀತಾನಿ ಕಥಯಂತೌ ಸ್ಮ ತಾವುಭೌ. ಅಕೃತವ್ರಣ ಮತ್ತೆ ಹೋತ್ರವಾಹನ ಬಹಳ ದಿವಸಗಳ ನಂತರ
ಸಿಕ್ಕಿದ ಅತ್ಯಂತ ಹಳೆಯ ಮಿತ್ರರು. ಹಿಂದೆ ಏನೇನಾಗಿತ್ತು ಎಲ್ಲ ನೆನ್ಸ್ಕೊಂಡ್ರು. ಅವತ್ತು ಅಲ್ಲಿ ಬಂದಾಗ ಹಾಗಾಗಿತ್ತಲ್ವಾ, ಅವತ್ ನೀವು ಅದು ಬರೀ ಅದೇನಪ್ಪ ನೆನೆಸ್ಕೊಂಡಾಗ್ಲೆಲ್ಲ ಮೈ ಜುಮ್ ಅನ್ನತ್ತೆ, ಎಂತ ಅದ್ಭುತ ಅಂತ ಅವರವರೇ ಪೂರ್ವ ವ್ಯತೀತಾನಿ ಕಥಯಂತಿ ಪರಸ್ಪರ ಅವರವರೇ ಕಥಯಂತೌ ಚ ತಾವುಭೌ ಆಸತಾಂ ಜಾಮದಗ್ನಿಶ್ಚ ಸೃಂಜಯಶ್ಚೈವ ಭಾರತ. ಈ ಕಡೆಯಿಂದ ಹೋತ್ರವಾಹನ, ಆ ಕಡೆಯಿಂದ ಅಕೃತವ್ರಣ. ತಥಾ ಕಥಾಂತೆ ರಾಜರ್ಷಿರ್ ಭೃಗು ಶ್ರೇಷ್ಠಂ ಮಹಾಬಲಂ ಉವಾಚ ಮಧುರಂ ಕಾಲೇ ರಾಮಂ ವಚನಮರ್ಥವತ್. ಬಹಳ ಮಾತಾಡಿ ಒಂದು ಹದವಾದ ವಾತಾವರಣ ನಿರ್ಮಾಣ ಆಗಿದೆ ಅಂದಾಗ ನಿಧಾನಕ್ಕೆ ಹೋತ್ರವಾಹನ ಮಾತಾಡ್ಲಿಕ್ಕೆ ಶುರು. ಅದೆಷ್ಟು ಚೆನ್ನಾಗಿದೆ ಶಬ್ದ, ಉವಾಚ ಮಧುರಂ ಕಾಲೆ. ಕಾಲ ಈಗ ಒಂದು ರೀತಿ ಹಳೆದೆಲ್ಲ ನೆನೆಸ್ಕೊಂಡು ಒಂಥರ ಹಸಿ ಹಸಿಯಾಗಿದೆ ಅಂದಾಗ ನಂದೊಂದು ರಿಕ್ವೆಸ್ಟ್ ಇದೆ ಅಂತ. ಆಗ ಬಂದ ತಕ್ಷಣನೇ ಅಯ್ಯೋ ನಿನ್ನನ್ನು ಈಗ ನೆನೆಸ್ಕೊಂಡದ್ದು, ನನ್ ಮನೆಯದ್ದೆಲ್ಲ ತರಕಾರಿ ಖರ್ಚಾಗ್ಬಿಡಿದ್, ಹೋಗ್ ತಗೊಂಬ ಅಂತ ಅಂದ್ಬಿಟ್ರೆ ಇನ್ನು ಮನೆಗೆ ಹೋಗ್ಬಾರ್ದು ಅಂತ ಅನ್ಸ್ಬಿಡಿದೆ. ಎಲ್ಲ ಸುಖ ದುಃಖ ಹಿಂದಿದ್ದು ಅದು ಇದು ಕಷ್ಟ ಸುಖಗಳನ್ನೆಲ್ಲ ಮಾತಾಡಿಕೊಂಡಾಗಿ ಮನಸ್ಸು ಈಗ ಏನ್ ಕೇಳಿದ್ರು ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಅನ್ಸಿದ ಮೇಲೆ ಅವನು ರಾಮ ಈ ಅಮ್ಮ ಮದೌಹಿತ್ರಿ, ಇವಳು ನನ್ನ ಮೊಮ್ಮಗಳು, ಕಾಶಿರಾಜ ಸುತಾ ಪ್ರಭೋ, ಕಾಶಿರಾಜನ ಮಗಳು. ಅಸ್ಯಾಶ್ರಣ ಯಥಾತತ್ವಂ ಕಾರ್ಯಂ ಕಾರ್ಯ ವಿಶಾರದ. ಇವಳಿಗೊಂದು ಅಪೇಕ್ಷೆ ಇದೆ, ಇವಳದೊಂದು ಕಾರ್ಯ ನಡೆಸಬೇಕಾದದ್ದಿದೆ. ನಿನಗೆ ಯಾವ ಕಾರ್ಯವನ್ನು ಹೇಗ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ಆದ್ರಿಂದಾಗಿ ಈ ವಿಷಯವನ್ನ ನಿನ್ನ ಹತ್ರ ಪ್ರಸ್ತಾವ ಮಾಡ್ತಾ ಇದ್ದೇವೆ. ಪರಮಂ ಕಥ್ಯತಾಂ ಚೇತಿ ತಾಂ ರಾಮ ಪ್ರತ್ಯಭಾಷತ. ಆಯ್ತು, ಅವಳು ಏನು ತನ್ನ ಸಮಸ್ಯೆ ಇದು ಹೇಳ್ಕೊಳ್ಳಿ, ನಾನು ಕೇಳ್ತೇನೆ. ತತಸ್ಸಾಭ್ಯವದದ್ರಾಮಂ, ರಾಮನನ್ನ ಕುರಿತು ಅಭಿವಾದನೆ ಮಾಡ್ತಾಳೆ. ಜ್ವಲಂತಮಿವ ಪಾವಕಂ, ಸುಡುವ ಬೆಂಕಿಯಂತೆ ಇರುವ ಅವನ ಕಾಲುಗಳಿಗೆ ನಮಸ್ಕರಿಸಿ ಕಣ್ಣಿಗೆ ಒತ್ತಿಕೊಂಡು ತಲೆಯನ್ನ ಪಾದಕ್ಕೆ ಘಟ್ಟಿಸಿ ರುರೋದ ಶೋಕವತಿ, ತುಂಬ ದುಃಖದಿಂದ ಅತ್ಲು. ಬಾಷ್ಪ ವ್ಯಾಕುಲಲೋಚನ, ಕಣ್ಣೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ. ಪ್ರಪೇದೆ ಶರಣಂ ಚೈವ ಶರಣಂ ಶರಣ್ಯಂ ಭೃಗುನಂದನಂ, ನಿನ್ನ ಅಡಿಯಲ್ಲೇ ನನಗೆ ರಕ್ಷಣೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ನಾನು ಬಂದಿದ್ದೇನೆ ಅನ್ನುವ ರೀತಿಯಲ್ಲಿ ಆಕೆ ತನ್ನನ್ನ ಒಪ್ಪಿಸಿಕೊಳ್ತಾಳೆ. ಆಗ ಪರಶುರಾಮ ಯಥಾತ್ವಂ ಸೃಂಜಯಸ್ಯಾಸ್ಯ ತಥಾ ಮೇ ತ್ವಂ ನೃಪಾತ್ಮಜೆ, ಅಂದ್ರೆ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾಳೆ. ಹೇಗೆ ಹೇಳುದು, ದೊಡ್ಡ ಅಜ್ಜನ ಹತ್ರ ಹೇಳುದು ಬೇರೆ ತರ, ಇವನ ಹತ್ರ ಹೇಳುದು ಹೇಗೆ? ಆಗ ರಾಮನಿಗೆ ತಕ್ಷಣ ಗೊತ್ತಾಗುತ್ತೆ ಇವಳು ಸಂಕೋಚ ಮಾಡ್ತಾ ಇದ್ದಾಳೆ ಅಂತ. ಆಗ ಹೇಳ್ತಾನೆ, ನೀನು ಹೋತ್ರವಾಹನನಿಗೆ ಹೇಗೋ ನನಗೂ ಹಾಗೇನೆ. ನೀನು ಹೋತ್ರವಾಹನಿಗೆ ಮೊಮ್ಮಗಳು ಅಂತಾದ್ರೆ ನನಗೂ ಮೊಮ್ಮಗಳೇ, ಯಾಕಂದ್ರೆ ನಾವಿಬ್ರು ಒಂದೇ ಜೀವ, ಎರಡು ಶರೀರದಲ್ಲಿ ಇದ್ದ ಹಾಗೆ ಬದುಕಿದವರು. ಹಾಗಾಗಿ ಅಸ್ಯ ತ್ವಂ ಯಥಾ ತಥಾ ಮೇ ಅಪಿ, ಅವನಿಗೆ ಹೇಗೋ ನೀನ್ ನನಗೂ ಹಾಗೇನೆ. ಬ್ರೂಹಿಯತ್ತೆ ಮನೋ ದುಃಖಂ ಕರಿಷ್ಯೇ ವಚನಂತವ, ನಿನ್ನ ಮನಸ್ಸಿನ ದುಃಖ ಏನಿದೆಯೋ ಅದನ್ನು ಹೇಳು, ನಾನು ಅದನ್ನು ಮಾಡ್ತೇನೆ. ಅಂಬೋವಾಚ ಭಗವನ್ ಶರಣಂ ತ್ವಾದ್ಯ ಪ್ರಪನ್ನಾಸ್ಮಿ ಮಹಾವ್ರತಂ ಶೋಕ ಪಂಕಾರ್ಣಮಾನ್ ಮಗ್ನಾಂ ಘೋರಾದುದ್ಧರ ಮಾಂ ವಿಭೋ. ನಿಮ್ಮಿಂದ ನನಗೆ ರಕ್ಷಣೆ ನಿಶ್ಚಯವಾಗಿ ಸಿಗುತ್ತೆ ಅಂತ ಭಾವಿಸಿಯೇ ನಾನು ಸರ್ವಥಾ ನನ್ನನ್ನ ನಿಮ್ಮ ಮುಂದೆ ಒಪ್ಪಿಸಿಕೊಂಡಿದ್ದೇನೆ. ನೀವು ಅತ್ಯಂತ ವ್ರತಶೀಲರು, ಅನುಷ್ಠಾನಶೀಲರು. ನಾನು ಶೋಕದಲ್ಲಿ ಮುಳುಗಿ ಇಂಥ ಎಲ್ಲಾ ಚಟುವಟಿಕೆಗಳಿಂದ ದೂರಳಾಗಿ ನಿಂತವಳು, ಅತ್ಯಂತ ಘೋರವಾದ ದುಸ್ಥಿತಿಯಲ್ಲಿ ಇದ್ದೇನೆ. ಆದ್ರಿಂದಾಗಿ ನನ್ನನ್ನು ಉದ್ಧಾರ ಮಾಡಬೇಕಾದದ್ದು ನಿಮ್ಮಿಂದಲೇ ಸಾಧ್ಯ ಅಂತ ಬಂದಿದ್ದೇನೆ. ಭೀಷ್ಮ ಆ ಕಥೆಯನ್ನು ಮುಂದುವರಿಸ್ತಾ, ತಸ್ಯಾಶ್ಚ ದೃಷ್ಟ್ವಾ ರೂಪಂ ಚ ವಪುಶ್ಚಾಭಿನವಂ ಪುನಃ ಸೌಕುಮಾರ್ಯಂ ಪರಂ ಚೈವ ರಾಮಶ್ಚಿಂತಾಪರೋಭವತ್. ಇಷ್ಟು ಎಳೆ ಹುಡುಗಿ, ಜೀವನವೇ ಕಂಡಿಲ್ಲ, ಇವಳೇನು ಇಷ್ಟು ದೊಡ್ಡ ಕಷ್ಟ ಅಂತ ಹೇಳ್ಕೊಳ್ತಾ ಇದ್ದಾಳೆ. ಸಾವಿರಾರು ವರ್ಷಗಳಿಂದ ನಾವು ಓಡಾಡ್ತಾ ಕಾಡಲ್ಲಿದ್ದೇವೆ ಅಂದ್ರೆ ತಪ್ಪು ಅಂತ ಹೇಳಿದ್ದಲ್ಲ, ಇಷ್ಟು ಚಿಕ್ಕನ್ನಲ್ಲಿ ಇವಳಿಗೆ ಅಂತ ಕಷ್ಟ ಏನ್ ಬಂದಿರಬಹುದು? ಯೋಚನೆಗೆ ಹತ್ತಿದವು, ಮನಸ್ಸು ಚಿಂತಾಪರೋಭವತ್. ಏನಪ್ಪ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಜಗತ್ತಿನ ಎಲ್ಲಾ ಸಮಸ್ಯೆಗಳು ಒಟ್ಟಿಗೆ ಬಂದು ಬಿದ್ದ ಹಾಗೆ ಕಷ್ಟಪಡ್ತಾ ಇದ್ದಾಳಲ್ಲ, ಇವಳದ್ ಏನಾಗಿರ್ಬಹುದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕಿಮಿಯಂ ವಕ್ಷತೀತ್ಯೇವಂ ವಿಮರ್ಶ, ಏನಿರ್ಬಹುದು ಕಷ್ಟ, ಏನ್ ಭಯಂಕರ ಕಷ್ಟ ಅಂದ್ರೆ ಏನಿರ್ಬೋದು ಜೀವನದಲ್ಲಿ? ನಮ್ ತಲೆಯಲ್ಲಿ ಏನೇನೋ ಇರುತ್ತೆ, ಕಷ್ಟ ಅಂದ್ರೆ ಹಾಗೆ ಹೀಗೆ. ಅವರಿಗೆ ಇದೆಲ್ಲ ಕಷ್ಟ ನೋಡಿ ನೋಡಿ, ಯಾಕಂದ್ರೆ ಯುಗ ಯುಗಾಂತರಗಳಲ್ಲಿ ಜನರ ಎಲ್ಲಾ ತರದ ಸಮಸ್ಯೆಗಳನ್ನ ಕಂಡು ಕೇಳಿ ನೋಡಿ ಸಾಕು, ಬರೆದು ಬೋರ್ ಹಿಡಿಯುದು ಅಂತ ಹೇಳ್ತಾರಲ್ಲ, ಹಾಗಾದವರು ಇನ್ನೇನ್ ಹೊಸ ಕಷ್ಟ ಇರ್ಬೋದು ಇವಳದ್ದು. ಇತಿ ದಧ್ಯೌಚಿರಂ ರಾಮಃ ಕೃಪಯಾಭಿ ಪರಿಪ್ಲುತ, ಅವಳ ಮೇಲೆ ಕರುಣೆ ತುಂಬಾ ಉಕ್ಕಿ ಹರಿಯಿತು. ಕಥ್ಯತಾಂ, ಹೇಳ್ತಾಯಿ ಹೇಳು.
ಅಂತ ಮತ್ತೆ ಮತ್ತೆ ಅವಳನ್ನ ಪ್ರೇರೇಪಣೆ ಮಾಡಿದ. ಸರ್ವಮೇವ ಯಥಾ ತತ್ವಂ ಕಥಯಾಮ ಸಭಾರ್ಗವೇ. ಎಲ್ಲ ಓಂ ಸ್ವಸ್ತಿಯಿಂದ ಇತಿ ತನಕ ಎಲ್ಲವನ್ನು ಶುರು ಮಾಡಿ ಕತೆ ಹೇಳಿದ್ವು. ತಚ್ಛ್ರುತ್ವ ಜಾಮದಗ್ನ್ಯಸ್ತು ರಾಜಪುತ್ರ್ಯ ವಚಸ್ತದ. ಆ ರಾಜಪುತ್ರಿಯ ಮಾತುಗಳನ್ನು ಕೇಳಿಸಿಕೊಂಡು ಜಾಮದಗ್ನ್ಯ ಅವಳನ್ನ ಕುರಿತು ಈ ರೀತಿಯಾದ ವಿನಿಶ್ಚಿತಾರ್ಥ ಒಂದು ನಿರ್ಧಾರಕ್ಕೆ ಬಂದವನಂತೆ ಅವಳನ್ನು ಸಮಾಧಾನ ಮಾಡುವ ಮಾತುಗಳನ್ನಾಡಿದ. ರಾಮ ಉವಾಚ ಪ್ರೇಷಯಿಷ್ಯಾಮಿ ಭೀಷ್ಮಾಯ ಕುರುಶ್ರೇಷ್ಠಾಯ ಭಾಮಿನಿ ಕರಿಷ್ಯತಿ ವಚೋ ಮಹ್ಯಂ ಶುತ್ವಾಚ ಸ ನರಾಧಿಪಃ. ಈಗಲೇ ನನ್ನ ಶಿಷ್ಯರನ್ನ ಭೀಷ್ಮನಲ್ಲಿಗೆ ಕಳುಹಿಸ್ತೇನೆ, ನಾನು ಹೇಳಿದ್ಮೇಲೆ ಅವನು ಮಾಡ್ತಾನೆ. ಕರಿಷ್ಯತಿ ಮಮ ವಚಃ, ನನ್ನ ಮಾತುಗಳನ್ನು ನಡೆಸಿಕೊಡುತ್ತಾನೆ. ಆದ್ರಿಂದಾಗಿ ನೀನ್ ತಲೆ ಕೆಡಿಸ್ಕೊಳ್ಬೇಡ. ನಾ ಚೇತ್ ಕರಿಷ್ಯತಿ ವಚಃ, ಒಂದು ವೇಳೆ ನಾನು ಹೇಳಿದ್ದನ್ನ ಅವನು ನಡೆಸಿಕೊಡ್ಲಿಲ್ಲ ಅಂದ್ರೆ ಮಯೋಕ್ತಂ ಜಾಹ್ನವಿ ಸುತ ಧಕ್ಷ್ಯಾಮ್ಯಹಮಹಂ ರಣೆ, ಸುಟ್ಟು ಬಿಡ್ತೇನೆ ಅವನನ್ನ. ಅವನು ಹೇಳಿದ್ ಕೇಳಲಿಲ್ಲ ಅಂದ್ರೆ ಅವನನ್ನ ನಾಶ ಮಾಡ್ತೇನೆ. ಸಾಮಾತ್ಯಂ ಶಸ್ತ್ರ ತೇಜಸ, ಅವನ ಪರಿವಾರ ಸಹಿತವಾಗಿ ಅವನನ್ನ ಸುಟ್ಟು ಬಿಡುತ್ತೇನೆ. ಅಥವಾ ತೇ ಮತಿಸ್ತತ್ರ ರಾಜಪುತ್ರೇಣ ವರ್ತತೆ ಯಾವತ್ ಸಾಲ್ವವತೆಂ ವೀರಂ ಯೋಜಯಾಮ್ ಯತ್ರ ಕರ್ಮಣಿ. ಇಲ್ಲ, ನಿನಗೆ ಹಾಗೆ ಅವನ ನಿಗ್ರಹಿಸುವುದಕ್ಕೆ ಮನಸ್ಸು ಬರಲಿಲ್ಲ ಅಂದ್ರೆ ಸಾಲ್ವಪತಿಯನ್ನೇ ನಾನು ನಿನ್ನ ಜೊತೆಗೆ ಜೀವನದಲ್ಲಿ ಜೊತೆಯಾಗಿರುವಂತ ಜೋಡಿಸುವ ಕೆಲಸಕ್ಕೆ ಬೇಕಾದ್ರೂ ನಾನು ರೆಡಿ ಆಗ್ತೇನೆ. ಆ ರೀತಿ ಬೇಕಾದ್ರೂ ಒಟ್ಟು ನಿನಗೆ ಒಂದು ನೆಲೆ ಸಿಗಬೇಕು, ಆ ನೆಲೆ ನಿನಗೆ ಸಮಾಧಾನ ಕೊಡಬೇಕು. ಅಂಬೋವಾಚ ವಿಸರ್ಜಿತಾಹಂ ಭೀಷ್ಮೇಣ ಶ್ರುತ್ವೈವ ಭೃಗುನಂದನ ಸಾಲ್ವರಾಜಗತಂ ಭಾವಂ ಮಮ ಪೂರ್ವಂ ಮನೀಷಿತಂ. ಮೊದಲೇ ನಿರ್ಧಾರ ಮಾಡಿದಂತೆ ನನ್ನ ಮನಸ್ಸು ಸಾಲ್ವಪತಿಯಲ್ಲಿ ನೆಲೆಗೊಂಡಿದೆ ಅನ್ನುವ ಸಂಗತಿಯನ್ನ ತಿಳಿದ ತಕ್ಷಣವೇ ಭೀಷ್ಮನ ನನ್ನ ಮನೆಯೊಳಗೂ ಕರ್ಕೊಳ್ಳಿಲ್ಲ. ಅಲ್ಲಿಂದ ಅಲ್ಲಿಯೇ ಎಲ್ಲ ಹಿರಿಯರ ಒಡಗೂಡಿ ತಾಯಿಯನ್ನ ಜೊತೆ ಸೇರಿ ಪುರೋಹಿತರನ್ನು ಮುಂದಿಟ್ಟುಕೊಂಡು ಧರ್ಮಶಾಸ್ತ್ರಗಳ ಬಗೆಗೆ ಸರಿಯಾದ ನಿರ್ಧಾರ ಕೊಡುವವರನ್ನ ಸೇರಿಸಿಕೊಂಡೇ ಇವಳಿಗೆ ಏನಾದ್ರೂ ತೊಂದರೆ ಆಗುತ್ತಾ, ಈ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಳುವುದರಿಂದ ಅಂತ ನಿಶ್ಚಯ ಮಾಡಿದ್ಮೇಲೆ ನನ್ನನ್ನು ಬಿಟ್ಟುಕೊಟ್ಟದ್ದು. ಆದ್ರೆ ಸೌಭರಾಜ್ಯಮಪೇತ್ಯಾಹಂ ಅವೋಚಂ ದುರ್ವಚಂ ವಚಃ, ಹೇಳ್ಕೊಳ್ಳಿಕ್ಕಾಗದಷ್ಟು ಕಷ್ಟಗಳಲ್ಲಿ ನಾನು ಸೌಭಪತಿ ಹತ್ರ ನಾಚಿಕೆ ಬಿಟ್ಟು ಹೋಗಿ ನಾನು ನಿನಗೋಸ್ಕರ ಅವನಿಂದ ಬಿಟ್ಟು ಬಂದಿದ್ದೇನೆ, ನೀನು ನನ್ನ ಮನದನ್ನ ಅಂತ ನಾನು ಅವನಿಗೆ ಬಾಯಿ ಬಿಟ್ಟು ಹೇಳಿ ಇಲ್ಲಿ ತನಕ ಬಂದಿದ್ದೇನೆ ಅಂತ ಎಷ್ಟು ಬೇಡಿಕೊಂಡ್ರು ಕೂಡ ಅವನು ನನ್ನ ಮಾತುಗಳಿಗೆ ಸೊಪ್ಪೇ ಹಾಕ್ಲಿಲ್ಲ. ನನ್ನನ್ನ ಯಾವ ರೀತಿಯಿಂದ್ರೂ ಕೂಡ ಹತ್ರವೂ ಸೇರಿಸ್ಕೊಳ್ಳಿಲ್ಲ. ನಚಮಾಂ ಪ್ರತ್ಯಗೃಹ್ಣಾತ್ ಸಹ ಚಾರಿತ್ರ್ಯ ಪರಿಶಂಕಿತ, ನನ್ನ ಚಾರಿತ್ರ್ಯದ ಬಗ್ಗೆ ಯಾರು ಪ್ರೀತಿಸಿದ ಹುಡುಗ ಅಲ್ವಾ, ಇರುತ್ತೆ. ಆದ್ರೆ ಪ್ರೀತಿ ಬಂದಾಗ ಇದೆಲ್ಲ ಸೈಡಿಗೆ ಹೋಗುತ್ತೆ. ಯಾಕೆಂದ್ರೆ ಈಗ ಹೌದು ಅವನಿಗೆ ಒಂದ್ ಕ್ಷಣಕ್ಕೆ ಡೌಟ್ ಬರುತ್ತೆ ಅನ್ನೋ ವಿಷಯದಲ್ಲಿ ಸಮಸ್ಯೆ ಅಲ್ಲ. ಆದ್ರಿಂದಾಗ ಅವಳು ಬೇಡ್ಕೊಂಡ್ಲು. ನಾನು ಯಾಕೆಂದ್ರೆ ಅವನೇ ಬಂದು ಕೇಳ್ಕೊಂಡಿದ್ದಾದ್ರಿಂದ, ಮೊದಲು ಅರಮನೆಯಲ್ಲಿ ಮೊದಲೇ ಏಕಾಂತದಲ್ಲಿ ಅವನೇ ಗುಟ್ಟಲ್ಲಿ ಬಂದು ನಾನೇ ನಿನ್ನನ್ನು ವಿವಾಹವಾಗ್ತೇನೆ ಅಂತ ಹೇಳಿ ಹೋದ್ರಿಂದ ಅವಳು ಮತ್ತೆ ಪ್ರಯತ್ನ ಮಾಡಿದ್ಲು. ಕೇಳಿಕೊಂಡ್ರೆ ಕೆಲವೊಂದ್ ಸರ್ತಿ ಒಂದು ಕ್ಷಣ ಬಿಗುಮಾನ ಇರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ನಾನೇ ಸ್ವಲ್ಪ ಜಾಸ್ತಿ ತಿರಸ್ಕರಿಸ್ತಾ ಇದ್ದೇನೆ, ತಪ್ಪಾಯ್ತು ಅಂತ ಒಂದು ಯೋಚನೆ ಮಾಡಿ ಒಪ್ಕೊಳ್ಬಹುದು. ಅದಕ್ಕೋಸ್ಕರ ಅವಳು ಮತ್ತೆ ಕೇಳ್ತಾಳೆ. ಆದ್ರೆ ಅವನು ನನ್ನನ್ನು ಚಾರಿತ್ರ್ಯ ಶಂಕೆಯ ದೃಷ್ಟಿಯಿಂದಲೇ ನನ್ನನ್ನು ನೋಡಿದ. ಯದತ್ರೌಪೈಕಂ ಕಾರ್ಯಂ ತಚ್ಚಿಂತಯಿತುಮರ್ಹಸಿ, ಆದ್ರಿಂದಾಗಿ ಇದೆಲ್ಲವನ್ನು ಗಮನಿಸಿದ ಮೇಲೆ ನೀನು ನನ್ನನ್ನ ಸಾಲ್ವನ ಹತ್ರ ಬಿಡ್ತೀಯೋ ಭೀಷ್ಮನ ಹತ್ರ ಕೊಂಡು ಹೋಗ್ತೀಯೋ, ಇಬ್ರು ನನ್ನನ್ನು ಬಿಟ್ಟವ್ರೆ. ಯಾರತ್ರ ನೀನ್ ನನ್ನನ್ನು ಮುಟ್ಸಿದ್ರು ನಾನ್ ಸುಖವಾಗಿರ್ತೇನೆ ಅಂತ ನನಗೆ ನಿಶ್ಚಯ ಇಲ್ಲ. ಮಮತು ವ್ಯಸನಸ್ಯಾಸ್ಯ ಭೀಷ್ಮ ಮೂಲಂ ಮಹಾವ್ರತ, ನನ್ನ ಈ ವ್ಯಸನಕ್ಕೆ ಮೂಲ ಕಾರಣ ಭೀಷ್ಮ. ಅವನು ಹೇಳ್ಕೊಂಡು ಹೋಗದೇ ಇದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಏನಾಹಂ ವಶಮಾನೀತ ಸಮುತ್ಕ್ಷಿಪ್ಯ ಬಲಾತ್ತದ, ಅದು ಬಲಾತ್ಕಾರವಾಗಿ. ನಾನೇನೋ ಸ್ವಯಂವರದ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೊಂಡೇನೋ ಹೋಗಿದ್ದಾದ್ರೆ ಅಲ್ಲಿ ಒಂದು ಮನಸ್ಸು ಕೊಟ್ಟು ಇಲ್ಲಿ ಆಮೇಲೆ ಹೊರಗಡೆ ಇನ್ನೊಂಥರ ನಡ್ಕೊಂಡೆ ಅಂತ ನನ್ನನ್ನು ಸ್ವಲ್ಪ ದೋಷಿ ಅಂತ ತಿರಸ್ಕರಿಸುವುದಕ್ಕೆ ಅರ್ಥ ಇತ್ತು. ಇಲ್ಲಿ ನನಗೆ ಏನು ಗೊತ್ತೇ ಇಲ್ಲ ಈ ವಿಷಯದಲ್ಲಿ. ಅವರವರೇ ಯುದ್ಧ ಮಾಡಿ ನನ್ನನ್ನೇ ಎತ್ತಿ ಕರ್ಕೊಂಡು ಬಂದು ಈಗ ಆಚೆಯಿಂದ ಅವ್ನು ನನಗೆ ಸಂಬಂಧ ಇಲ್ಲ ಅಂತಾನೆ, ಈ ಕಡೆ ಇವ್ನು ನಂಗೆ ಸಂಬಂಧ ಇಲ್ಲ ಅಂತ ನೀನು ಮನಸ್ಸು ಕೊಟ್ಟ ಮೇಲೆ ಅಲ್ಲಿ ಹೋಗು, ನೀನ್ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲೇ ಇರು. ಏನ್ ಮಾಡ್ತಿದ್ದಾರೆ ಇವರಿಬ್ರು? ಭೀಷ್ಮಂ ಜಹಿ, ನನಗೆ ಭೀಷ್ಮನೊಟ್ಟಿಗೆ ಬದುಕ್ಲಿಕ್ಕೆ ಇಷ್ಟ ಅಲ್ಲ, ಭೀಷ್ಮ ಸಾಯ್ಬೇಕು. ಭೀಷ್ಮಂ ಜಹಿ ಮಹಾಬಾಹು, ಅವನ ಆರಂಭದಲ್ಲಿ ನಿಂಗೆ ಏನಾದ್ರು ಮಾಡ್ಕೊಡ್ತೇನೆ ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ನಿನ್ನ ಒಪ್ಪಿಸ್ತೇನೆ ಅಂತ ಪಾಪ ಆರಂಭದಲ್ಲಿ ಬಹಳ, ಯಾಕಂದ್ರೆ ಋಷಿಗಳೆಲ್ಲ
ಫಸ್ಟ್ ಅವರ ಆಲೋಚನೆ, ನಮಗೆ ಪರಶುರಾಮಂದ್ರ ತಲೆಯಲ್ಲಿರುವುದು ಅವನು ಕೊಡಲಿಡಿದು ಓಡಾಡಿ ಕ್ಷತ್ರ ತೇಜಸ್ಸನ್ನ ತೋರಿಸೋನು. ಈಗ ಆ ಸ್ಥಿತಿಯಲ್ಲಿ ಇಲ್ಲ ಅವನೆಲ್ಲ ಬಿಟ್ಟು ಶಸ್ತ್ರತ್ಯಾಗ ಮಾಡಿ ಸ್ವಲ್ಪ ಎಲ್ಲರೂ ಹೊಂದಿಕೊಂಡು ಚೆನ್ನಾಗಿ ಜೀವನ ನೋಡಿ 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 ಸಾಕಾಗಿದೆ. ಹೊಡೆದು ಬಡದು ಎಲ್ಲ ಮುಗಿಯುವಂತದ್ದಲ್ಲ ಕೈಕಾಲು. ಆಗದ ಕಾಲ ಬೇರೆ, ಈಗದ ಕಾಲ ಬೇರೆ. ಹಾಗಾಗಿ ಅವನು ಸ್ವಲ್ಪ ಮಾತಾಡಿ ಸಾಲ್ವ್ ಮಾಡ್ತೇನೆ, ನನ್ನ ಶಿಷ್ಯ ಹೇಳ್ತೇನೆ, ಅವ್ನು ಕೇಳ್ತಾನೆ, ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲ ಅಂದ್ರೆ ಜೋರ್ ಮಾಡ್ತೇನೆ. ಜೋರ್ ಮಾಡಿದಾಗ ಅಯ್ಯೋ ಗುರುಗಳು ಕೋಪ ಮಾಡ್ಕೊಂಡ್ಮೇಲೆ ಅವ್ರ ಕೋಪಕ್ಕೆ ತುತ್ತಾಗಬಾರದು ಅಂತ ಭಾವಿಸಿ ಆಗ ಭಯ ಪಡ್ತಾನೆ. ಆಗ ಆದ್ರೂ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡು ನಿನ್ ಕೆಲಸ ಮಾಡ್ಕೊಡ್ತೇನೆ ಅಂದ್ರೆ ಇವ್ರು ಡೈರೆಕ್ಟ್ ಭೀಷ್ಮಂ ಜಹಿ ಕೊಂದ್ಬಿಡ ಅವನನ್ನ. ಯತ್ಕೃತೆ ದುಃಖ ಮೀದೃಶಂ, ನಾನು ಇಷ್ಟು ದುಃಖ ಪಡ್ಲಿಕ್ಕೆ ಕಾರಣನೇ ಅವಳು. ಅಂದ್ರೆ ಈ ಓಡಾಟಕ್ಕೆ ಅವಳಿಗೆ 6 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಫುಟ್ಬಾಲ್ ಆಡ್ದಂಗೆ ಆಡ್ಬಿಟ್ಟಿದ್ದಾರೆ ಇಬ್ರು ಸೇರ್ಕೊಂಡು. ಪ್ರಾಪ್ತಾಹಂ ಮೃಗುಶಾರ್ದೂಲ ಚರಾಮ್ ಅಪ್ರಿಯಮುತ್ತಮಂ, ನಾನು ಅಪ್ರಿಯಂ, ನನಗೆ ಬದುಕಿನುದ್ದಕ್ಕೂ ಬರೀ ದುಃಖವೇ ಸಿಕ್ಕಿದೆ ಇವರಿಂದ. ನಹಿ ಲುಬ್ಧಸ್ಥ ನೀಶಶ್ಚ ಜಿಚಕಾಶೀಚ ಭಾರ್ಗವ ತಸ್ಮಾತ್ ಪ್ರತಿಕ್ರಿಯಾ ಕರ್ತುಂ ಯುಕ್ತ ತಸ್ಮೈ ತ್ವಯಾನಘ. ಎಲ್ಲಿವರೆಗೆ ಅಕೃತವರ್ಣ ಜಯಕಾಶಿ ಅಂತ ಶಬ್ದ ಪ್ರಯೋಗ ಮಾಡಿಲ್ಲ ಆಗ ತನಕ ಅವಳು ಈ ಮಾತು ಭೀಷ್ಮನ ಬಗ್ಗೆ ಹೇಳಿರ್ಲಿಲ್ಲ. ಆದ್ರೆ ಅಕೃತವರ್ಣ ಯಾವಾಗ ಅವನು ಸ್ವಲ್ಪ ಅಭಿಮಾನಿ, ಯುದ್ಧದಲ್ಲಿ ಆಸಕ್ತಿ ಅಂತ ಹೇಳಿದ್ನೋ ಅವನು ಅದನ್ನ ಸೇರಿಸ್ಕೊಂಡು ಹೇಳ್ತಾಳೆ. ಈಗ ಇದು ಮನುಷ್ಯನ ಟೆಂಡೆನ್ಸಿ. ಮೊದಲು ನಮ್ಮ ಅಭಿಪ್ರಾಯ ಹಾಗಿಲ್ದೇ ಇದ್ದಾಗ್ಲೂ ಬೇರೆಯವ್ರ ಮಾತು ಕೇಳಿಸ್ಕೊಂಡು ಆಮೇಲೆ ನಾವು ಮಾತಾಡುವಾಗ ಆ ಅಭಿಪ್ರಾಯನ ಸೇರಿಸ್ಕೊಂಡು ನಮ್ದೇ ಅಭಿಪ್ರಾಯ ಅನ್ನೋ ತರ ಮಾತಾಡ್ತಿರ್ತೀವಿ. ಹಾಗಾಗಿ ಜಿತಕಾಶಿ ಅವನಿಗೆ ಸಿಕ್ಕಾಪಟ್ಟೆ ಗೆಲುವಿನ ಮದ. ಇವಳು ಎಲ್ಲಿ ನೋಡಿದಾಳೆ? ಈ ಯುದ್ಧ ಒಂದು ಬಿಟ್ರೆ ಬೇರೆ ಯಾವ ಯುದ್ಧವನ್ನು ನೋಡಿಲ್ಲ. ಆದ್ರೆ ಅಕೃತವರ್ಣನ ಮಾತನ್ನ ತನ್ನ ಮಾತಲ್ಲಿ ಸೇರಿಸ್ಕೊಂಡು ಲುಬ್ಧ, ತುಂಬಾ ಆಸೆ ಬುರುಕ, ನೀಚ, ಯಾಕೆ ಅಂತ ಗೊತ್ತಿಲ್ಲ, ನೀಚ ಇಂಥವನನ್ನ, ಅಂದ್ರೆ ತನಗೆ ದುಃಖ ಆದಾಗ ಎಲ್ಲಾ ದೋಷಗಳು ಒಟ್ಟಿಗೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಇಂಥವನನ್ನ ನೀನು ಬಿಡಬಾರ್ದು. ಯಾಕೆಂದ್ರೆ ಈಗ ಭಾರ್ಗವನ ಜೊತೆಗೆ ಮಾತಾಡುವಾಗ ಹಿಂದೆ ಹೇಳಿದ ಘಟನೆ ಅದು ಇದು ಕೇಳುವಾಗ ಏನು ಶಮಂತ ಪಂಚಕದಲ್ಲಿ ರಕ್ತದ ಕೋಡಿಯನ್ನೇ ಹರಿಸಿದವನ ಕೈಯಲ್ಲಿ ಭೀಷ್ಮನ ಕೊಲೆಯಾಗಿ ನಾನು ಏನು ಒಂದು ಯುದ್ಧೋನ್ಮಾದದ ಸೌಖ್ಯವನ್ನ ಅನುಭವಿಸ್ತೇನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಈಗಲೇ ಕೊಂದು ಬಿಡು. ತಸ್ಮಾತ್ ಕಾಮಂ ಮಾಧ್ಯೇಮಂ ರಾಮಂ ಸಂಪಾದಯ ನಘ ಜಹಿ ಭೀಷ್ಮಂ ಮಹಾಬಾಹೋ ಯಥಾವೃತ್ರಂ ಪುರಂದರ. ಪುರಂದರ ಹೇಗೆ ವೃತ್ರಾಸುರನನ್ನ ಅನಾಯಾಸವಾಗಿ ಕೊಂದು ಬಿಟ್ನೋ ಹಾಗೆ ಭೀಷ್ಮನನ್ನ ಕೊಂದು ನನಗೆ ಸ್ವಲ್ಪ ಸಮಾಧಾನ ಮಾಡು. ಅವನ್ ಪಾಪ ಬದುಕಲಿ, ಏನಾದ್ರೂ ಒಂದು ಸಂತೋಷವಾಗಿ ಇರ್ಲಿ ಅಂತಂದ್ರೆ ಇವಳು ಡೈರೆಕ್ಟ್ ಸೀದಾ ಕಲಾಸ್ ಮಾಡಿಬಿಡು, ಕತೆ ಮುಗಿದೋಗ್ಲಿ ಅಂತ ಕೇಳಿದ್ದನ್ನು ನೋಡಿ ಅವನ್ ಸ್ವಲ್ಪ ಗಾಬರಿ ಆಗ್ಬಿಡ್ತಾನೆ ಪರಶುರಾಮ. ಭೀಷ್ಮ ಉವಾಚ ಏವ ಮುಕ್ತಸ್ತದಾ ರಾಮೋ ಜಹಿ ಭೀಷ್ಮಮಿತಿ. ಪ್ರಭು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದಾಳೆ, ಭೀಷ್ಮಂ ಜಹಿ ಭೀಷ್ಮಂ ಜಹಿ ಭೀಷ್ಮಂ ಜಹಿ ಭೀಷ್ಮಂ ಜಹಿ. ಉವಾಚ ರುದತೀಂ ಕನ್ಯಾಂ ಚೋದಯಂತೀಂ ಪುನಃ ಪುನಃ. ಮತ್ತೆ ಮತ್ತೆ ಅದನ್ನೇ ಬೇಡಿಕೊಳ್ತಾ ಇದ್ದದ್ದನ್ನ ನೋಡಿ ರಾಮ ಹೇಳ್ತಾನೆ, ಕಾಶ್ಯೇನ ಕಾಮಂ ಗೃಹ್ಣಾಮಿ ಶಸ್ತ್ರಂ ವೈವರ ವರ್ಣಿನಿ. ನಾನು ಶಸ್ತ್ರ ತ್ಯಾಗ ಮಾಡಿದ್ದೇನೆ ಮಗು, ನಾನು ಯುದ್ಧ ಮಾಡಲ್ಲ. ಯುದ್ಧದ ಯೋಚನೆಯನ್ನು ಬಿಟ್ಟಾಗಿದೆ ನಾನು. ಋತೆ ಬ್ರಹ್ಮವಿದಾಂ ಹೇತೋ ಕಿಮನ್ಯತ್ ಕರವಾಣಿತೆ. ಯಾವುದಾದ್ರೂ ಒಂದು, ಅದನ್ನು ಮುಂದೆ ಹೇಳ್ತಾರೆ, ಋತೆ ಬ್ರಹ್ಮವಿದಾಂ, ಜ್ಞಾನಿಗಳಿಗೆ ಏನೋ ತುಂಬಾ ದೊಡ್ಡ ಅನಾಹುತ ಆಗಿದೆ ಅನ್ನುವ ಪ್ರಸಂಗ ಬಿಟ್ರೆ ಬೇರೆಲ್ಲೂ ನಾನು ಶಸ್ತ್ರವನ್ನ ಹಿಡಿಯುವುದಿಲ್ಲ. ಅಂದ್ರೆ ಲೋಕದಲ್ಲಿ ಒಂದು ದೊಡ್ಡ ಜ್ಞಾನಕ್ಕೆ ತಡೆ ಬಂದು ಕೊರತೆ ಉಂಟಾಗಿದೆ ಅನ್ನುವ ಸ್ಥಿತಿ ಬಂದಾಗ ಮಾತ್ರ ನಾನು ಶಸ್ತ್ರ ಹಿಡಿಯುವುದು. ಈಗ ಶಸ್ತ್ರ ಹಿಡಿಯುವ ಪ್ರಕ್ರಿಯೆ ಇಲ್ಲ. ಆದ್ರಿಂದಾಗಿ ಕಿಮನ್ಯತ್ ಕರವಾಣಿ, ಇದು ಬಿಡು. ಬೇರೆ ಭೀಷ್ಮಂ ಜಹಿ ಅನ್ನೋದೊಂದು ಬಿಡು. ಕಿಮನ್ಯತ್ ಕರವಾಣಿ, ಬೇರೆ ಏನ್ ಮಾಡ್ಬೇಕು ಹೇಳು? ಅವನನ್ನು ಒಲಿಸಿ ತಂದು ಕಟ್ಟಾಕ್ಬೇಕಾ? ಇವನನ್ನ ಮನಸ್ಸಿಗೆ ಒಪ್ಪಿಸಿ ನಿನ್ನ ಜೊತೆಗೆ ವಿವಾಹ ಮಾಡಿ ಕೊಡ್ಬೇಕಾ? ಏನ್ ಮಾಡಿದ್ರೆ ನಿನ್ಗೆ ಸಂತೋಷ ಆಗುತ್ತೆ ಹೇಳ್ಬೇಕಾದ್ರೆ ಅವರ ಮನಸ್ಥಿತಿಯನ್ನು ಬದಲಾಯಿಸಿ ನಿನ್ ಜೊತೆಗೆ ಬಾಳುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ. ವಾಚಾ ಭೀಷ್ಮಶ್ಚ ಸಾಲ್ವಶ್ಚ ಮಮ ರಾಜ್ಮಶಾನುಗೌ. ನನ್ನ ಮಾತಿಗೆ ಅವರಿಬ್ರು ಕಟ್ಟು ಬೀಳ್ತಾರೆ. ಇಬ್ರನ್ನು ನಾನು ಹೇಳಿದ ಕೇಳುವಂತೆ ಮಾಡುತ್ತೇನೆ. ಭವಿಷ್ಯತೋ ಅನವದ್ಯಾಂಗಿ ತತ್ಕರಿಷ್ಯಾಮಿ ಮಾಶುಚಃ. ಅದನ್ನ ಮಾತಿನಿಂದ ಏನ್ ಬೇಕಾದ್ರೂ ಮಾಡ್ತೇನೆ ನಾನು, ಖಂಡಿತ ಅದನ್ನ ನಿಗ್ರಹಿಸಿ ಬೇಕಾದ್ರೂ ಮಾಡಿದ್ನ. ಅದು ಶಸ್ತ್ರಂ ಗ್ರಹಿಷ್ಯಾಮಿ, ಅದ್ರ ಶಸ್ತ್ರ ಮಾತ್ರ ಹಿಡಿಲಿಕ್ಕೆ ಹೇಳ್ಬೇಡ ತಾಯಿ. ಕಥಂಚಿದಪಿ, ಯಾವ ಕಾರಣಕ್ಕೂ ಈ ವಿಷಯದಲ್ಲಿ ನಾನು ಫ್ಯಾಮಿಲಿ ಮ್ಯಾಟರ್ಲೆಲ್ಲ ಇಲ್ಲ. ನಾನೇ ಬೇಡ ಅಂತೆಲ್ಲ ಬಿಟ್ಟು ದೂರ ಕೂತು ಆರಾಮಾಗಿದ್ರೆ ನೀನ್ ನೋಡಿದ್ರೆ ಎಳೆದೆಳೆದು ತಂದು ಮತ್ತೆ ನನ್ನನ್ನು ಇಲ್ಲಿ ಸೇರಿಸ್ತಾ ಇದೆಯಲ್ವಾ. ವಿಪ್ರಾಣಾಮೇಷಮೇ ಸಮಯ ಕೃತಃ. ನಾನು ಋತ್ವಿಜರ ಮುಂಭಾಗದಲ್ಲೇ ಈ ನಿರ್ಧಾರವನ್ನ ಕೈಗೊಂಡದ್ದಾದ್ರಿಂದ ಇದೊಂದು ಬಿಟ್ಟು ಬೇರೆ ಹೇಳು. ಅಂಬೋವಾಚ, ಅಂದ್ರೆ ಅವನು ಒಟ್ಟು ಭೀಷ್ಮನನ್ನ ಕೊಲ್ಲುವುದು ಅನ್ನೋದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಏನಲ್ಲ ಇದು. ಈಗ ಮಾಡಿರುವ ಅವ್ಯವಸ್ಥೆಗೆ ಅವಳಿಗೆ ತೊಂದರೆ ಆಗಿದೆ ಅನ್ನೋದು ಸತ್ಯ. ಆದ್ರೆ ಭೀಷ್ಮನಿಂದ ಎಷ್ಟೋ ಲೋಕಕ್ಕೆ ಉಪಕಾರ ಆಗಿದೆ. ಎಷ್ಟೋ ಈಗ ಜರಾಸಂಧಾದಿಗಳು
ತಮ್ಮ ವಿಸ್ತಾರವಾದವನ್ನ ತುಂಬಾ ಮುಂದುವರೆಸದೇ ಇರೋದಕ್ಕೆ ಒಂದು ಕಾರಣ ಭೀಷ್ಮನು ಕೂಡ. ಅದರಿಂದ ಅವನು ಇದ್ದದ್ರಿಂದ ಒಂದಿಷ್ಟು ಬ್ಯಾಲೆನ್ಸ್ ಇದೆ ಲೋಕದಲ್ಲಿ. ಅವನನ್ನ ಮುಗಿಸಿಬಿಟ್ರೆ, ಯಾಕಂದ್ರೆ ಅವನು ತುಂಬಾ ಧರ್ಮ ನಿಷ್ಠ, ತನ್ನ ಹತ್ರ ಶಿಷ್ಯ ನಾಗಿ ವಿದ್ಯೆಯನ್ನು ಕಲಿತವನು ಹೌದು. ಆದ್ರಿಂದ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ಧರ್ಮದ್ವೇಷಿ ಅಲ್ಲ, ಜ್ಞಾನದ್ವೇಷಿ ಅಲ್ಲ, ದೇವದ್ವೇಷಿ ಅಲ್ಲ, ಶಾಸ್ತ್ರದ್ವೇಷಿ ಅಲ್ಲ. ಇವಳಿಗೆ ಅನ್ಯಾಯ ಆಗಿದೆ ಅಷ್ಟೇ. ಒಂದು ಅನ್ಯಾಯಕ್ಕೆ ಒಬ್ಬ ವ್ಯಕ್ತಿಯನ್ನೇ ಸಂಹಾರ ಮಾಡಿಬಿಟ್ರೆ ಎಷ್ಟು ದೊಡ್ಡ ಮನೆತನದ ಒಂದು ಕೊಂಡಿಯೇ ತಪ್ಪಿ ಹೋಗಿ ಬಿಡುತ್ತೆ. ಅದರಿಂದಾಗಿ ಅವನಿಗೆ ಆದಷ್ಟು ಯುದ್ಧವನ್ನ ಪುಷ್ ಮಾಡ್ತಾ ಇದ್ದಾನೆ, ಬೇಡ 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 ಅಂತ. ಆದ್ರೆ ಅದು ಅವಳಿಗೆ ಅದ ಅರ್ಥ ಆಗುತ್ತೆ. ಎಲ್ಲರಿಗೂ ಅವ್ರವ್ರ ಕಷ್ಟವೇ ದೊಡ್ಡದು. ಬೇರೆ ಪರಿಸ್ಥಿತಿ ಏನಿದೆ ಅನ್ನೋ ಕಾರಣಕ್ಕೆ ಅವರು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಲ್ಲ. ಅವರ ಉದ್ದೇಶ ಇದಕ್ಕಿಂತ ಒಂದು ದೊಡ್ಡ ಕೋಟೆಯನ್ನು ಉಳಿಸ್ಬೇಕಾಗಿದೆ, ಜ್ಞಾನದ ಕೋಟೆ. ಯಾಕಂದ್ರೆ ಅವನು ಅನುಭವದಿಂದಲೂ ದೊಡ್ಡವನು, ಜ್ಞಾನದಿಂದಲೂ ದೊಡ್ಡವನು, ಧರ್ಮದಿಂದಲೂ ಆಚರಣೆಯಲ್ಲಿ ಅತ್ಯಂತ ಹಿತ. ಮುಂದೆ ಚಂದದ ಮಾತುಗಳನ್ನ ಆಡ್ತಾನೆ ಪರಶುರಾಮನ ಹತ್ರ. ಹಾಗಾಗಿ ಹೇಗಾದ್ರೂ ತಪ್ಪಿಸ್ಬೇಕು ಅಂತ ನೂರಾರು ಕಾರಣಗಳನ್ನು ಕೊಡ್ತಾನೆ. ನಾನು ಆ ಪ್ರತಿಜ್ಞೆ ಮಾಡಿದ್ದೇನೆ, ಈ ಪ್ರತಿಜ್ಞೆ ಮಾಡಿದ್ದೇನೆ, ಅದಾಗಿದೆ ಇದಾಗಿದೆ, ಮತ್ತೆ ನಾನು ಯಾವತ್ತೂ ಕೂಡ ಹಾಗೆಲ್ಲ ಸುಮ್ನೆ ಶಸ್ತ್ರ ಹಿಡಿಯುವುದಿಲ್ಲ ಅಂತೆಲ್ಲ. ಆದ್ರೆ ಅವಳು ಒಂದೇ, ಮಮ ದುಃಖಂ ಭಗವತ ವ್ಯಪನೇಯಂ ಯತಸ್ತತಃ ತಚ್ಚ ಭೀಷ್ಮೇ ತತ ತಂಜಹೀತಿಮ ಈಶ್ವರ ಮಾಚಿರಂ. ತಡ ಮಾಡ್ಬೇಡ, ನೀನ್ ಬೇರೆ ಏನ್ ಹೇಳ್ತೀವ, ನಂಗೆ ದುಃಖ ಹೋಗುವುದೇ ಈ ಭೀಷ್ಮನನ್ನ ಕೊಂದ ಮೇಲೆ. ಭೀಷ್ಮ ಪ್ರಸೂತಂ ದುಃಖಂ ತಚ್ಚ ಜಹಿ. ಭೀಷ್ಮನಿಂದ ಹುಟ್ಟಿದ ದುಃಖವನ್ನ ಕಳಿಬೇಕು ಅಂದ್ರೆ ಭೀಷ್ಮನೇ ಹೋಗಬೇಕು. ಭೀಷ್ಮ ಹೋದ್ಮೇಲೆ ನನ್ನ ದುಃಖ ಹೋಗುತ್ತೆ ಅಂತ ಮತ್ತೆ ಅದನ್ನೇ ಹೇಳ್ತಾಳೆ. ಆಗ ಕಾಶಿಕನ್ಯೆ ಪುನರ್ಬ್ರೂಹಿ ಭೀಷ್ಮಸ್ತೆ ಚರಣಾಭೌ. ನಿನ್ನ ಕಾಲು ಹಿಡಿಸ್ತೇನೆ ಬೇಕಿದ್ರೆ ಭೀಷ್ಮನ ಕೈಯಿಂದ, ನಿನ್ ಕಾಲು ಹಿಡಿಸಿ ನಿನ್ನ ಕ್ಷಮಾಪಣೆ ಮಾಡುವಂತೆ ಮಾಡ್ತೇನೆ. ನೀನ್ ಮಾಡಿ ತಪ್ಪು ಅಂತ ಅವನ ಬಾಯಿಂದಲೇ ಅವನ ಹತ್ರನೇ ಹೇಳಿಸ್ತೇನೆ, ನಿನ್ ನಂದೇ ತಪ್ಪಾಯ್ತು ಅಂತ. ಶಿರಸ ವಂದನಾರ್ಹೋಪಿ ಗ್ರಹಿಷ್ಯತಿ ಗಿರಾಮಮ. ಅವನು ನನ್ನ ಮಾತುಗಳನ್ನ ತಲೆ ಮೇಲೆ ಇಟ್ಕೊಂಡು ನಡೆಸ್ತಾನೆ, ಅದರಿಂದಾಗಿ ಈ ಮಾತು ನಡೆಸ್ಕೊಡ್ತಾನೆ. ಹಿಂಗೆ ಕಾಲು ಹಿಡಿಸ್ತೇನೆ ಬೇಕಿದ್ರೆ. ಜಹಿ ಭೀಷ್ಮಂ ರಣೇ ರಾಮ ಮಮ ಚೇತಿಚ್ಛಸಿ ಪ್ರಿಯಂ. ನನಗೆ ಇಷ್ಟ ಆಗುವಂತೆ ಮಾಡಬೇಕು ಮಗು, ನೀನ್ ಹೇಳಿದ್ದನ್ನು ಮಾಡ್ತೇನೆ ಅಂತ ಮೊದಲು ಆರಂಭದಲ್ಲಿ ನಮಸ್ಕಾರ ಮಾಡಿದ ತಕ್ಷಣ ಏನೋ ಒಂದು ಮಾತು ಕೊಟ್ಟಿಯಲ್ವಾ, ಅದನ್ನು ಉಳಿಸ್ಕೊಳ್ಬೇಕು ಅಂತ ಪ್ರತಿಶ್ರುತಂ. ನೀನ್ ಆರಂಭದಲ್ಲೇ ಪ್ರತಿಜ್ಞೆ ಮಾಡಿದ್ದಿ, ನಿನ್ಗೇನ್ ಬೇಕೋ ಅದನ್ನ ಮಾಡ್ತೇನೆ ಮಗು, ನಿನ್ನ ದುಃಖ ಪರಿಹಾರಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೇನೆ, ನನ್ನ ದುಃಖ ಪರಿಹಾರ ಆಗುವುದೇ ಹೀಗೆ, ಇದನ್ನೇ ಮಾಡ್ಬೇಕು. ತತ್ಸತ್ಯಂ ಕರ್ತುಮರ್ಹಸಿ, ಅದನ್ನ ಸತ್ಯ ಮಾಡು, ಸುಳ್ಳು ಹೇಳ್ಬೇಡ. ಆ ಹಿಂದೆ ಒಂದ್ಸರ್ತಿ ಎಲ್ಲ ಕೊಡಿಸ್ತೇನೆ ಅಂತ ಹೇಳಿ ಅದೊಂದು ಬಿಟ್ಟು ಇದೊಂದು ಬಿಟ್ಟು ಮತ್ತೇನಿದೆ ಉಳಿದದ್ದು, ನಾನು ನೀನು ಇಬ್ರು ಕೂತ್ಕೊಂಡು ಮಾತಾಡ್ತಾ ಕೂತಿರ್ಬೇಕು, ಅದೆಲ್ಲ ಬೇಡ ನನಗೆ. ನನಗೆ ನ್ಯಾಯ ಬೇಕು. ತಯೋ ಸಂವತತೋರೇವಂ ರಾಜನ್ ರಾಮಾಂಬಯೋಸ್ತದಾ ಅಕೃತವ್ರಣೋ ಜಾಮದಗ್ನ್ಯಂ ಇದಂ ವಚನಮಬ್ರವೀತ್. ಅಯ್ಯೋ ಇದು ಮುಗಿಯದ ಕತೆ ಅಂತ ತಲೆಬಿಸಿ ಆಯ್ತು ಅಕೃತವ್ರಣ. ಇದು ಏನಪ್ಪ ಸಿಕ್ಕಾಕೊಂಡ್ಬಿಟ್ನಲ್ಲ ನಮ್ಮ ಪರಶುರಾಮ. ಫ್ರೆಂಡ್ಶಿಪ್ ಯೋಚನೆ ಬಂತ ಅವನಿಗೆ. ಇಲ್ಲಿ ಸಲ್ಲದ ಸುಮ್ನೆ ಸಂಸಾರದ ತಾಪತ್ರಯದಲ್ಲಿ ಸಿಕ್ಸಾಕ್ಬಿಟ್ನಲ್ಲ ಇವನನ್ನ. ಅಕೃತವ್ರಣ ಜಾಮದಗ್ನ್ಯನನ್ನ ಕುರಿತು ಸಮಾಧಾನದ ಹೇಳ್ತಾನೆ. ಶರಣಾಗತ ಮಹಾಬಾಹೋ. ಸ್ವಲ್ಪ ಚೇಷ್ಟೆನು ಮಾಡ್ಬೇಕು ಅನ್ನಿಸ್ತು, ಫ್ರೆಂಡ್ ಅಲ್ವಾ, ಸ್ವಲ್ಪ ಕಾಡಿಸೋಣ. ಶರಣಾಗತಳಾಗಿ ಬಂದವಳನ್ನ ಕನ್ಯಾಂ ನತ್ಯಕ್ತು ಮರಸಿ. ಹೀಗೆಲ್ಲ ಬಿಡಬಾರ್ದಪ್ಪ ನಡು ನೀರಲ್ಲಿ. ಯದಿ ಭೀಷ್ಮೋ ರಣೇ ರಾಮ ಸಮಾಹೂತ ಸ್ವಯಾಮೃಧೆ. ಒಂದು ವೇಳೆ ಭೀಷ್ಮನನ್ನ ನೀನು ರಣದಲ್ಲಿ ಆಹ್ವಾನ ಮಾಡಿ ಯುದ್ಧಕ್ಕೆ ಕರೆದ್ರೆ ನೀನು ಆರಾಮವಾಗಿ ಅವನನ್ನ ಗೆಲ್ತಿ. ನಿರ್ಜಿತೋಸ್ಮೀತಿ ವಾ ಬ್ರೂಯಾತ್ ಕುರಿಯಾದ್ವಾ ವಚನಂ ತವ. ಯುದ್ಧಕ್ಕೆ ಕರೆದ ಮೇಲೆ ಒಂದು ಇಂಡೈರೆಕ್ಟ್ ಆಗಿ ಐಡಿಯಾ ಕೊಡ್ತಾನೆ. ನಿರ್ಜಿತೋಸ್ಮೀತಿ ವಾ ಬ್ರೂಯಾತ್. ಸೋತು ಬಿಟ್ಟಿದ್ದೇನಪ್ಪ, ಭೀಷ್ಮನನ್ನ ನಂಗೆ ಸೋಲಿಸ್ಲಿಕ್ಕಾಗಲ್ಲ ಅಂತ ಸೋತು ಬಿಟ್ಟು ಒಂದು ಸಮಸ್ಯೆ ಪರಿಹಾರ ಮಾಡ್ಬೋದು. ಇಲ್ಲ ಕುರಿಯಾದ್ವಾ ವಚನಂ ತವ, ಅಥವಾ ಅವನೇ ನಿನ್ ಮಾತು ನಡೆಸ್ಕೊಟ್ಟು ಆಯ್ತು ನಾನು ಅಂಬೆ ಜೊತೆಗೆ ಬದುಕ್ತೇನೆ ಅಂತ ಮಾತು ಹೇಳ್ಬೋದು, ಗೊತ್ತಿಲ್ಲ. ಆದ್ರೆ ಅದನ್ನು ಡೈರೆಕ್ಟ್ ಅಷ್ಟೇ ಹೇಳಿದ್ರೆ ಅದೊಂದು ಬೇರೆ ತರ ಸೂಚನೆ ಸಿಗ್ತಿತ್ತು. ಹಾಗೆ ಹೇಳಿಲ್ಲ. ಒಂದೋ ನಿನ್ನಿಂದ ನೀನೇ ಗೆದ್ದು ಬಿಡ್ಬೋದು, ಅಥವಾ ನೀನೇ ಸೋತೆ ಅಂತ ಕೈ ಚೆಲ್ಬಿಡು. ನಂಗೆ ಸಮಸ್ಯೆ ಇಲ್ಲ, ನಾನು ಸೋತಾಯ್ತು, ಇನ್ನೇನು ನನ್ನ ಮಾತು ಕೇಳಲ್ಲ. ಇಲ್ಲ ನನ್ನ ಮಾತು ಕೇಳ್ತಾನೆ ಅಂತ ಅವನನ್ನ ಗೆದ್ರೆ ನೀನ್ ಸೋತ್ರೆ ಮಾತು ಕೇಳೋ ಪ್ರಶ್ನೆ ಇಲ್ಲ. ಆಮೇಲೆ ನಿನಗೂ ಸಮಸ್ಯೆ ಇಲ್ಲ, ನಾನೇ ಸೋತೀನಿ ಅವನಿಗೆ ಏನ್ ಹೇಳೋದು ಇನ್ನು ಅಂತ ಬಿಟ್ಬಿಡ್ಬೋದು. ಇಲ್ಲ ಗೆದ್ದಿ ಅಂತಿದ್ರು, ಆಗ ನಿನ್ನ ಮಾತನ್ನು ನಡೆಸ್ಕೊಡ್ಲಿಕ್ಕೆ ನೀನಾಗ ಅವನ ಮೇಲೆ ಒತ್ತಾಯ ಹೇರ್ಬೋದು. ಅವಳ ಮಾತಿಗೆ ಮಾತ್ರ ಇಲ್ಲ ಅಂತ ಹೇಳ್ಬೇಡ, ಇಲ್ಲ ಅಂತ ಹೇಳಿ ಅವಳನ್ನ ಬೇಸರ ಪಡಿಸ್ಬೇಡ. ಕೃತಮಸ್ಯ ಭವೇತ್ ಕಾರ್ಯಂ ಕನ್ಯಾಯ ಭೃಗುನಂದನ ವಾಕ್ಯಂ ಸತ್ಯಂಚತೆ ವೀರ ಭವಿಷ್ಯತಿ ಕೃತಂ ವಿಭೋ. ನೀನ್ ಹಾಗೆ ಅವನನ್ನು ಒಂದ್ಸರ್ತಿ ಯುದ್ಧದಲ್ಲಿ ಕರೆದು ಸೋತ್ರು ಗೆದ್ರು ಯಾವುದೋ ಒಂದು ರೀತಿಯಲ್ಲಿ ನೀನು ನಿನ್ನ ಕೆಲಸ ಮಾಡಿದ್ದಿ ಅನ್ನುವ ಮಾತು ಸತ್ಯವಾಗುತ್ತೆ. ಇಯಂಚಾಪಿ ಪ್ರತಿಜ್ಞಾತೆ ತದಾ ರಾಮ ಮಹಾಮುನೆ ಜಿತ್ವಾ ವೈ ಕ್ಷತ್ರಿಯಾನ್ ಸರ್ವಾನ್ ಬ್ರಾಹ್ಮಣೇಶು ಪ್ರತಿಶ್ರುತ. ಹೌದು, ನೀನ್ ಹಿಂದೆ ಬ್ರಾಹ್ಮಣರಲ್ಲಿ ಪ್ರತಿಶ್ರುತ, ನೀನು ಪ್ರತಿಜ್ಞೆ ಮಾಡಿದ್ದಿ.
ಕ್ಷತ್ರಿಯರ ಈ ಸಂಹಾರದ ಕಾರ್ಯವನ್ನ ನಾನು ಇನ್ನು ಮುಂದೆ, ಅಂದ್ರೆ ಬ್ರಹ್ಮದ್ವಿಟ್, ವೇದದ್ವೇಷ, ಶಾಸ್ತ್ರದ್ವೇಷ, ಜ್ಞಾನದ ದ್ವೇಷ ಮಾಡುವವರ ಹೊರತಾಗಿ ಎಲ್ಲೂ ನಾನು ಯುದ್ಧ ಮಾಡಲ್ಲ ಅಂತ ನಿನ್ ಮಾತು ಹೇಳಿದ್ದು ಹೌದು. ಬ್ರಹ್ಮದ್ವಿಟ್ ಭವಿತಾ ತಂವೈ ಹನಿಷ್ಯಾಮೀತಿ ಭಾರ್ಗವ. ನೀನ್ ಹಿಂದೆ ಬ್ರಹ್ಮದ್ವಿಟ್ಟಾದವರನ್ನ ಬಿಡದೆ ಬೇರೆಯವ್ರ ಯಾರ ಜೊತೆಗೂ ನಾನು ಯುದ್ಧ ಮಾಡಲ್ಲ ಅಂತನೋ ಮಾತು ಹೇಳಿದ್ದಿ. ಹಾಗಾಗಿ ನಿನಗೆ ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯರು ಇದು ಯಾರು ಬೇಕಾದ್ರೂ ಯುದ್ಧದಲ್ಲಿ ಬಂದ್ರೂ ಕೂಡ ಅವರು ಬ್ರಹ್ಮದ್ವೇಷಗಳಾದ್ರೆ ಅವ್ರನ್ನ ಬಿಡಲ್ಲ. ಅದು ಬಿಟ್ಟು ಬೇರೆಯವರನ್ನ ನೀನು ಮುಟ್ಟಲ್ಲ. ಶರಣಾರ್ಥ ಆದ್ರೆ ಇದು ಹಾಗೇನಿಲ್ಲ. ಶರಣಾರ್ಥೇ ಪ್ರಪನ್ನಾನ ಭೀತಾರಾಮ್ ಶರಣಾರ್ಥಿನಾಂ ನಶಕ್ಷ್ಯಾಮಿ ಪರಿತ್ಯಾಗಂ ಕರ್ತುಂ ಜೀವನ್ ಕಥಂಚನ. ಅದರಿಂದಾಗಿ ಯಾವ ರೀತಿಯಿಂದಲೂ ಅವರು ನಮ್ಮ ಎದುರುಗಡೆ ಬಂದು ಕೇಳಿಕೊಂಡಾಗ ಬದುಕಿರುವ ತನಕವೂ ಕೂಡ ಅವರ ಮಾತು ನಡೆಸ್ಕೊಡ್ಬೇಕಾದ್ ನಮ್ಮ ಕರ್ತವ್ಯ. ದೀಪ್ತಾತ್ಮಾನಂ ಅಹಂ ತಂಚ ಹನಿಷ್ಯಾಮೀತಿ ಭಾರ್ಗವ. ಅವನ್ ಬಂದ ಮೇಲೆ ನೋಡೋಣ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಆಮೇಲೆ ನೋಡೋಣ. ಅಲ್ಲಿ ತನಕ ಅಂತೂ ಒಂದು ಸುಮ್ನೆ ಫಸ್ಟೇ ಯುದ್ಧಕ್ಕೆ ಬಾ ಅಂತ ಕರೀಲಿಕ್ಕೆ ಆಗಲ್ಲ. ಮತ್ ಮಾತು ಹೇಳೋಣ. ಅವ್ನು ಕೇಳಲಿಲ್ಲ ಅಂದ್ರೆ ಮತ್ತೆ ನೋಡ್ತೇನೆ. ಈಗ ಅವಳಿಗೆ ಸಮಾಧಾನ ಹೇಳ್ಬೇಕಲ್ಲ ಏನೋ ಒಂದು. ತೇನ ಯುದ್ಧಸ್ವ ಸಂಗ್ರಾಮೇ ಸಮೇತ್ಯ ಭೃಗುನಂದನ. ಆಗ ಅವನ ಜೊತೆಗೆ ಯುದ್ಧ ಅಂತ ಒಂದಾಗತ್ತೆ. ಭೀಷ್ಮನನ್ನ ನೀನು ನಿಗ್ರಹಕ್ಕೆ ತಂದ ಹಾಗಾಗುತ್ತೆ ಅಂತ ಹೇಳಿದಾಗ ಪರಶುರಾಮ ಹೇಳ್ತಾನೆ, ಸ್ಮರಾಮ್ಯಹಂ ಪೂರ್ವಕೃತಾಂ ಪ್ರತಿಜ್ಞಾಂ ಋಷಿ ಸತ್ತಮ ತಥೈವ ಚ ಕರಿಷ್ಯಾಮಿ ಯಥಾಸಾಂ ನೈವ ಲಪ್ಸ್ಯಸೆ. ಸಾಮಭಾವದಿಂದಲೇ ಒದಗಿದ್ರೆ ಸರಿ, ಸಾಮಭಾವಕ್ಕೆ ಅವನು ಬಗ್ಲಿಲ್ಲ ಅಂದ್ರೆ ಆಗ ಅಧಿಕಾರದ ಪ್ರಯೋಗವನ್ನ, ಶಸ್ತ್ರದ ಪ್ರಯೋಗವನ್ನ ಮಾಡ್ಲೇಬೇಕಾಗತ್ತೆ. ಗಮಿಷ್ಯಾಮಿ ಸ್ವಯಂ ತತ್ರ, ನಾನೇ ಹೋಗ್ತೇನೆ. ಇವಳನ್ನು ಕರ್ಕೊಂಡು ಸೀದಾ ಅಲ್ಲಿಗೆ ಹಸ್ತಿನಾವತಿಗೆ ನಾನೇ ಹೋಗ್ತೇನೆ. ಅಲ್ಲೇ ಹೋಗಿ ಮಾತಾಡೋಣ. ನಾನು ಹೋಗಿ ಹೇಳುದು, ಕರೆಯುವುದು, ಅವನು ಬರುದು, ಬಂದ್ಮೇಲೆ ಎಷ್ಟೋ ಅವನ ಸಮಸ್ಯೆಗಳೇನೇನೋ ಇರುತ್ತೆ. ರಾಜ್ಯ ಜವಾಬ್ದಾರಿಗಳಲ್ಲ. ಕೂಡ್ಲೆ ಕರೆದ ತಕ್ಷಣ ಊಟಕ್ಕೆ ಬಂದಂಗೆ ಓಡ್ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನೇ ಹೋಗ್ತೇನೆ. ಯದಿ ಭೀಷ್ಮೋ ರಣಶ್ಲಾಘಿ ನ ಕರಿಷ್ಯತಿ ಮೇ ವಚಃ. ಅವನು ರಣವನ್ನೇ ಬಯಸಿ ನನ್ನ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಹನಿಷ್ಯಾಮಿ, ಆಗ ಕೊಲ್ತೇನೆ. ಉದ್ರಿಕ್ತ ಮಿತಿ ಮೇ ನಿಶ್ಚಿತಾಮತಿ. ಒಂದು ವೇಳೆ ನನ್ನ ಮಾತಿಗೆ ಪ್ರತಿಯಾದ ಮಾತು ಆಡಿ ನನ್ನನ್ನು ಉದ್ರೇಕಕ್ಕೆ ಒಳಪಡಿಸಿದ ಅಂದ್ರೆ ನಹಿ ಬಾಣ ಮಯೋತ್ಸೃಷ್ಟಾ ಸಜ್ಜಂತೀಹ ಶರೀರಿಣಾಂ ಕಾಯೇಶು ವಿದಿತಂ ತುಭ್ಯಂ ಪುರಾ ಕ್ಷತ್ರಿಯ ಸಂಗರೆ. ನನ್ನ ಬಾಣ ಒಂದು ಸರ್ತಿ ಪ್ರವೇಶ ಮಾಡಿದರೆ ಅದು ಶರೀರದಲ್ಲಿ ಉಳಿಯುವುದಿಲ್ಲ. ಶರೀರದಿಂದ ಸಾಗಿ ಇನ್ನೆಲ್ಲೆಲ್ಲೆಲ್ಲೋ ಹೋಗಿ ಏನೇನಾಗಿದೆ ನಿನಗೆ ಗೊತ್ತು. ನನ್ನ ಬಾಣ ಒಂದ್ ಸರ್ತಿ ಹೋಯ್ತು ಅಂದ್ರೆ ಅದು ಎಲ್ಲಾ ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹಾರ ಮಾಡಿಕೊಂಡೇ ವಾಪಸ್ ನನ್ನ ಬತ್ತಳಿಕೆಗೆ ಬರುದು. ಅದರಿಂದಾಗಿ ನಾನು ಬಾಣ ಪ್ರಯೋಗ ಮಾಡುವುದರ ವಿಷಯದಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದೇನೆ. ಬೇಡ, ಕಾಲ್ ಕೆರೆದು ಸುಮ್ಮನೆ ತಲೆ ಮೇಲೆ ಹಾಕೊಳ್ಬಾರ್ದು ಸಮಸ್ಯೆಯನ್ನ. ದಾರಿಯಲ್ಲಿ ಹೋಗೋ ಮಾರಿಯನ್ನ, ಊರಲ್ಲಿ ಹೋಗೋ ಮಾರಿಯನ್ನ ಮನೆಯೊಳಗೆ ಕರ್ಕೊಂಡು ಯಾಕಪ್ಪ ಒದ್ದಾಡ್ಬೇಕು? ಸಮಸ್ಯೆ ಹಾಗೆ ಪರಿಹಾರ ಆದ್ರೂ. ಭೀಷ್ಮ ಉವಾಚ. ಮತ್ತೆ ಭೀಷ್ಮ ಹೇಳ್ತಾನೆ ಹೀಗೆ. ರಾಮಚಂದ್ರ ಪರಶುರಾಮ ಚಿಂತನೆ ಮಾಡಿ ಅಲ್ಲಿಯ ಋಷಿ ಮುನಿಗಳನ್ನೆಲ್ಲ ಜೊತೆಗೆ ಕರ್ಕೊಂಡು ಪ್ರಯಾಣಕ್ಕೆ ಮತಿಂ ಕೃತ್ವ ಸಮುತ್ತಸ್ಥೌ ಮಹಾತಪಾ ಸೀದಾ ಪ್ರಯಾಣ ಮಾಡಿದ್ರು ಹಸ್ತಿನಾವತಿಯ ಕಡೆಗೆ. ಕುರುಕ್ಷೇತ್ರದ ಜಾಗಕ್ಕೆ ಹೋದ್ರು. ಅಲ್ಲಿ ಆಹುತಿಗಳನ್ನೆಲ್ಲ ಅಂದ್ರೆ ಅಲ್ಲಿ ಹೋಗಿ ಆ ರಾತ್ರಿಯೆಲ್ಲ ಅಲ್ಲೇ ಕಳೆದು ತಾಪಸರಿಕರ ಜೊತೆಗೆ ಮಾತಾಡ್ತಾ ನನ್ನನ್ನು ಕೊಲ್ಲಿಕ್ಕೋಸ್ಕರ ಪರಶುರಾಮ ಆ ಸರಸ್ವತಿ ನದಿ ತೀರದಲ್ಲಿ ಎಲ್ಲರೂ ಸೇರಿ, ಆ ಹುಡುಗಿಯೂ ಅಲ್ಲೇ ಬಂದಿದ್ದಾಳೆ, ನನ್ನನ್ನ ನಿಗ್ರಹಿಸ್ಲಿಕ್ಕೋಸ್ಕರ ತಪಸ್ವಿಗಳ ಜೊತೆಗೆ ಬಂದು ಕೂತಿದ್ದಾನೆ. ನನಗೆ ಮಾಹಿತಿ ಬಂತು ಬರ್ಬೇಕಂತೆ. ಪರಶುರಾಮ ಹೇಳಿ ಕಳಿಸಿದ್ದಾನೆ. ತತಸ್ತೃತೀಯೇ ದಿವಸೇ, ಅವನು ಬಂದ 3ನೇ ದಿವಸಕ್ಕೆ ನನಗೆ ವಿಷಯ ಗೊತ್ತಾಯಿತು. ಪ್ರೇಷಯಾಮಾಸ, ನನ್ನ ಹತ್ರ ಒಬ್ಬ ವ್ಯಕ್ತಿಯನ್ನ ಕಳುಹಿಸಿದ. ಅವನನ್ನ ಮಾತನಾಡಿಸಿ ಆಯ್ತು ನಾನು ಬರ್ತೇನೆ ಅಂತ ಹೇಳಿ ಕಳುಹಿಸಿದೆ. ನಾನು ತೇಜಸ್ಸಿನ ನಿಧಿ ಎನಿಸಿದಂತಹ ಪರಶುರಾಮನ ಕಡೆಗೆ ಅತ್ಯಂತ ಪ್ರೀತಿಯಿಂದಲೇನೆ ಎಲ್ಲ ಉಡುಗೊರೆಗಳನ್ನ, ಆತಿಥ್ಯ ಮಾಡುವುದಕ್ಕೆ ಬೇಕಿರುವ ಪದಾರ್ಥಗಳನ್ನೆಲ್ಲ ಅವನಿಗೆ ಮೊದಲು ಗೋದಾನ ಮಾಡಿದೆ. ಅವನ ಜೊತೆಗಿದ್ದ ಋತ್ವಿಜರಿಗೆಲ್ಲ ಬೇಕಾದಷ್ಟು ಸಂಪತ್ತನ್ನು ಕೊಡಿಸಿದೆ. ವೇದ ಮಂತ್ರಗಳಿಂದ ಆತನನ್ನು ಅರ್ಚಿಸಿದೆ. ನನ್ನ ಪುರೋಹಿತರು ಕೂಡ ಬೇಕಾದ ರೀತಿಯ ವೇದ ಮಂತ್ರಗಳಿಂದ ಆತನನ್ನ ಸ್ತುತಿಸಿದ್ರು. ಸಮಮಾಭಿಗತಂ ದೃಷ್ಟ್ವಾ ಜಾಮದಗ್ನ ಪ್ರತಾಪವಾನ್ ಪ್ರತಿಜಗ್ರಾಹತಾಂ ಪೂಜಾ ವಚನಂ ಚೇದಮಬ್ರ. ನಾನು ಕೊಟ್ಟ ಆತಿಥ್ಯವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ. ನನಗೆ ತುಂಬಾ ಖುಷಿಯಾಗಿತ್ತು. ಯಾಕೆಂದ್ರೆ ಗುರುಗಳೇ ಹತ್ತಿರದ ತನಕ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ನನಗೆ ತುಂಬಾ ಸಂತೋಷ ಆಗಿತ್ತು. ನನ್ನ ಪೂಜೆಯನ್ನು ಸ್ವೀಕರಿಸಿದ ನಂತರ ಮಾತ್ರ ಪರಶುರಾಮ ಹೇಳಿದ ಮಾತು ಹೀಗೆ: ಭೀಷ್ಮ ಕಾಂ ಬುದ್ಧಿಂ ಆಸ್ತಾಯ ಕಾಚಿರಾಜ ಸುತಾ ತದಾ ಅಕಾಮೇನ ತ್ವಯಾ ನೀತಾ ಪುನಶ್ಚೈವ ವಿಸರ್ಜಿತ. ನಿನ್ನನ್ನು ಬಯಸದೇ ಇದ್ದ ಹುಡುಗಿಯನ್ನ ನೀನ್ ಹೇಗೆ ಕರ್ಕೊಂಡು ಬಂದೆ ಹಸ್ತಿನಾವತಿಗೆ?
ಮತ್ತು ಅನಾಯಾಸವಾಗಿ ಅವಳನ್ನು ಅಷ್ಟೇ ಕರ್ಕೊಂಡು ಬಂದದ್ದು ಎಷ್ಟು ಸುಲಭದಲ್ಲೋ ಬಿಟ್ಟದ್ದು ಅಷ್ಟೇ ಸುಲಭದಲ್ಲಿ ಬಿಟ್ಬಿಟ್ಟು ಈ ಹುಡುಗಿಯನ್ನ ಯಾಕೆ ಹೀಗೆ ನೀನು ಗೋಳೈಕೊಂಡಿ? ವಿಭ್ರಂಶಿತಾ ತ್ವಯಾ ಹೀಯಂ ಧರ್ಮಾದಾಸ್ತೆ ಯಶಸ್ವಿನಿ. ತಾನು ಗಾರ್ಹಸ್ಥ್ಯ ಧರ್ಮದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಕನಸು ಕಂಡಿದ್ದಂತಹ ಹುಡುಗಿಯನ್ನ ಹೀಗೆ ಅನಾಮತ್ತಾಗಿ ದಾರಿ ಮಧ್ಯದಲ್ಲಿ ಬಿಟ್ಟು ಹೋದ್ರೆ, ಪರಾಮೃಷ್ಟಾಂ ತ್ವಯಾಂ ಹೀಮಾಂ ಕೋಹಿ ಗಂತು ಮಿಹಾರ್ಹಸಿ. ಇವಳ ನೀನು ಯಾರು ವರೆಸ್ಬೇಕು? ಕರ್ಕೊಂಡು ಬಂದ ಮೇಲೆ ಮೊದಲೇ ಇಷ್ಟಪಟ್ಟವ ತನಗೆ ಸಂಬಂಧ ಇಲ್ಲ ಅಂತ ಬಿಟ್ಟ, ನಾನು ಆಕೆಯನ್ನ ಮತ್ತೆ ವಾಪಸ್ ಕರ್ಕೊಳ್ಳಲ್ಲ ಅಂತ ಹೀಗೆ ಕೂತಿದ್ದಿ. ಪ್ರತ್ಯಾಖ್ಯಾತ ಹಿ ಸಾಲ್ವೇನ ತ್ವಯಾ ನೀತೇನ ಭಾರತ. ನೀನ್ ಕರ್ಕೊಂಡು ಹೋಗದೇ ಇದ್ರೆ ಸಾಲ್ವ ಸ್ವೀಕರಿಸ್ತಿದ್ದ, ಆಗ ಅವಳ ಬದುಕು ಸುಖವಾಗಿರ್ತಿತ್ತು. ನೀನ್ ಕರ್ಕೊಂಡು ಬಂದ ಮೇಲೆ ಈ ಎಲ್ಲ ಸಮಸ್ಯೆ ಶುರುವಾಗಿದ್ದು. ಅಂದಾಗಿ ನನ್ನ ಆದೇಶ ನಿನಗೆ, ಮನ್ನಿಯೋಗಾತ್ ಗೃಹೀಶ್ವ, ನಾನು ಆದೇಶ ಮಾಡ್ತಾ ಇದ್ದೇನೆ, ಇವಳನ್ನು ಸ್ವೀಕರಿಸು. ಸ್ವಧರ್ಮಂ ಪುರುಷ ವ್ಯಾಘ್ರ ರಾಜಪುತ್ರಿ ಲಭತ್ವಿಯಂ. ತನ್ನ ಸ್ವಧರ್ಮವನ್ನ ಆಕೆ ಪಾಲನೆ ಮಾಡ್ಲಿಕ್ಕೆ ಬೇಕಾಗುವಂತಹ ಅನುಕೂಲತೆ ನೀನ್ ಮಾಡಿ ಕೊಡ್ಬೇಕು. ನಿನ್ಗೆ ಅವಳು ಪ್ರಜೆ ಅಂತಂದ ಮೇಲೆ ಅವಳ ಧರ್ಮವನ್ನು ಅವಳು ಪಾಲಿಸ್ಲಿಕ್ಕೆ ನೀನು ಅವಳನ್ನು ಬರೆಸ್ಬೇಕು. ಅವಳು ಹೆಣ್ಣಾಗಿ ನಿನ್ನನ್ನು ಇಷ್ಟ ಪಡ್ತೇನೆ ಅಂತ ಅಂದ ಮೇಲೆ, ನಿನ್ನನ್ನು ಒಪ್ಪಿಕೊಳ್ತೇನೆ ಅಂತಂದ್ರೆ ನೀನು ಅವಳನ್ನು ಸ್ವೀಕರಿಸ್ಬೇಕು. ನಯುಕ್ತ ಸ್ವವಮಾನೋಯಂ. ಅವಳನ್ನು ಅವಮಾನ ಮಾಡುದು ಸರಿಯಲ್ಲ. ರಾಜ್ಞಾ ಕರ್ತುಂ ತ್ವಯಾ ನಘ. ಅದು ನೀನೇ ಪರಿಹಾರ ಮಾಡಬೇಕಾದ ವಿಷಯ. ಆದ್ರಿಂದಾಗಿ ನಿನ್ನತ್ರನೇ ನಾನು ಈ ವಿಷಯವನ್ನು ನೇರವಾಗಿ ಪ್ರಸ್ತಾವ ಮಾಡಿದ್ದೇನೆ. ಅದು ಇದು ಅಂತ ಸುತ್ತು ಬಳಸಿ 100 ಕಥೆಗಳನ್ನು ಹೇಳಿ ಆಮೇಲೆ ನಾನು ನೀನು ಬಂದದ್ದು ಯಾಕೆ ಅಂದ್ರೆ ಅದೇನಿಲ್ಲ ಅಲ್ಲ, ಏನಿಲ್ಲ ಮತ್ತೆ ಇಷ್ಟೊತ್ತೇನು ಹೇಳಿತ್ತು ಅಲ್ಲ, ಅದು ಸರಿ ಅದನ್ನೇ ಫಸ್ಟ್ ಹೇಳ್ತೇನೆ ಅಂತ ಬೇರೆ ಏನು ಯದ್ವಾ ತದ್ವಾ ಎಲ್ಲೆಲ್ಲೋ ಮಾತಾಡದೆ ನೇರವಾಗಿ ವಿಷಯವನ್ನು ಹೇಳಿದ. ಭೀಷ್ಮ ಹೇಳ್ತಾನೆ, ತತಸ್ತಂವೈ ವಿಮನಸಂ ಉದೀಕ್ಷ್ಯಾಹಮ ಅಥಾ ಧ್ರುವಂ. ಸ್ವಲ್ಪ ಮನಸ್ಸು ಬೇಸರ ಆಗಿತ್ತು ಪರಶುರಾಮನಿಗೆ. ನಾನು ಈ ಮಾತು ನಡೆಸ್ತೇನೋ ಇಲ್ಲೋ ಅಂತ ಅವನಿಗೂ ಡೌಟ್ ಇತ್ತು. ಮನಸ್ಸಿನಲ್ಲಿ ಅವಳಿಗೆ ನ್ಯಾಯ ಒದಗಿಸ್ಬೇಕು ಅಂತ, ಅಥವಾ ನನ್ನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಮನಸ್ಸಿರ್ಲಿಲ್ಲ ಅಂತಾನೂ ಅನಿಸ್ಬೋದು. ವಿಮನಸ ಅಂದ್ರೆ ಅದು ಆಗಿರ್ಬೋದು, ಗೊತ್ತಿಲ್ಲ ಯಾಕೆ ಒಳಗಿಂದ ಮನಸ್ಸಲ್ಲಿ ದುಃಖ ಇತ್ತು ಅಂತ. ನಾಹಮೇನಾಂ ಪುನರ್ದದ್ಯಾಂ ಬ್ರಹ್ಮನ್ ಭ್ರಾತ್ರೆ ಕಥಂಚನ. ನಾನಿವ್ ಮತ್ತೆ ನನ್ನ ತಮ್ಮನಿಗೆ ಮದುವೆ ಆಗು ಅಂತ ಹೇಳಲಿಕ್ಕೆ ಆಗಲ್ಲ. ತಮ್ಮನಿಗೆ ಹೇಳಿದ್ದಲ್ಲ ನಿನಗೆ, ಅದು ಮೊದಲೇ ಸಾಧ್ಯ ಇಲ್ಲ. ನನ್ನ ಅಪ್ಪನಿಗೆ ಮಾತು ಕೊಟ್ಟ ವಿಷಯ, ನಾನು ಮದುವೆ ಆಗಲ್ಲ ಅಂತ. ಹಾಗಾಗಿ ನಾನು ಮದುವೆ ಅವಳನ್ನು ಕರ್ಕೊಂಡು ಬರುವಾಗ್ಲೇ ನನ್ನ ನಿಶ್ಚಯ ಇದ್ದದ್ದು ನನಗಲ್ಲ. ಇದು ನನ್ನ ರಾಜ್ಯದ ಸಂತತಿಯ ಮುಂದುವರಿಕೆಗೋಸ್ಕರ ನಾನು ಕರ್ಕೊಂಡು ಬರ್ತಾ ಇರುವುದು ಅಂತಾನೆ ಮನಸ್ಸು ಮಾಡಿ ಹಾಗೆ ನಿರ್ಧಾರ ಮಾಡಿಯೇ ಕರ್ಕೊಂಡು ಬಂದದ್ದು. ಸಾಲ್ವಸ್ಯಾಹಂ ಇತಿ ಪ್ರಾಹ. ಇವಳು ಹಾಗೆ ಏನ್ ಹೇಳಿದ್ಲು, ನಾನು ಸಾಲ್ವನಿಗೆ ಸಂಬಂಧಿಸಿದವಳು. ಪುರಾಣಮೇವ ಬಾರ್ಗ, ನನ್ನ ಕಣ್ಣು ಮುಂದೆನೆ ಹೇಳಿದ್ದಾಳೆ. ಅದಕ್ಕೋಸ್ಕರನೇ ಮಮೈವಚ ಅಭ್ಯನುಜ್ಞಾತ. ಬಿಟ್ಟು ಬಿಡ್ಲಿಲ್ಲ ನೀವು ಹಾಗೆ ಹೇಳ್ಬೇಕಿತ್ತು. ಅವಳ ಮನಸ್ಸಿಗೆ ಇಷ್ಟದಂತೆ ನೀವು ನಡ್ಕೊಳ್ಳಿಲ್ಲ, ಅವಳನ್ನು ಬಿಟ್ಕೊಡ್ಲಿಲ್ಲ ಅಂತ ಹಾಗೇನಾದ್ರೂ ಆಗಿ ನಾನು ಬಿಟ್ಟಿದ್ದಿದ್ರೆ ನೀನಾಗ ನನ್ನನ್ನು ಬಂದು ಆಕ್ಷೇಪ, ನಾನು ಆಗಲ್ಲೇ ಬಿಟ್ಕೊಡಿ, ನಾನು ಅರಮನೆಗೂ ಸೇರಿಸ್ಕೊಳ್ಳಿಲ್ಲ ಅವಳನ್ನು. ಆ ಕೂಡಲೇ ಅಭ್ಯನುಜ್ಞಾತ. ನಾವೇ ಎಲ್ಲರೂ ಹಿರಿಯರು ಸೇರಿ ಅವಳನ್ನು ಒಳ್ಳೆ ರೀತಿಯಿಂದ ಗೌರವಪೂರ್ವಕವಾಗಿ ರಥಾದಿಗಳನ್ನು ಕೊಟ್ಟು, ಋತ್ವಿಜರನ್ನು ಕೊಟ್ಟು, ಅಲ್ಲಿ ಎಲ್ಲಿ ಹೋದಲ್ಲಿ ಇಲ್ಲೇನು ನಡೆದಿಲ್ಲ ಸಂದೇಹ ಬಂದೇ ಬರುತ್ತೆ ಸಾಮಾನ್ಯ. ಅದಕ್ಕೋಸ್ಕರ ಇಲ್ಲೇನು ನಡೆದಿದೆ ಅದನ್ನು ಅಷ್ಟನ್ನು ಯಥಾವತ್ತಾಗಿ ಹೇಳಲಿಕ್ಕೆ ಯೋಗ್ಯರಾದಂತಹ ಋತ್ವಿಜರನ್ನ ಜೊತೆಗೇ ಕೊಟ್ಟು ಕಳುಹಿಸಿದ ಮೇಲೂ ಅಲ್ಲ ಅವನು ತೆಪ್ಪನ ಹಾಗೆ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದಂಗೆ ಇದೆಲ್ಲ ಸಂದೇಹ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೀಗೆ ಮಾತಾಡಿದ್ರೆ ನಾನು ಹೇಗ್ ಮಾಡ್ಲಿ? ಅವಳೇ ನಗರಕ್ಕೆ ಹೋದದ್ದು, ಸಾಲ್ವನ ನಗರವನ್ನು ಹುಡುಕೊಂಡು ಅವಳೇ ಹೋದದ್ದು. ನನ್ನ ಒಂದು ನಿಯಮ ಹೇಳಿಬಿಡ್ತೇನೆ, ಇದು ನನ್ನ ನಿಯಮ. ಇದ್ರ ಮೇಲೆ ನೀನ್ ಇನ್ನೇನು ಕಿಪ್ಪರ್ಲಾಗ ಹಾಕಿ ಶೀರ್ಷಾಸನ ಮಾಡಿದ್ರು ನಾನು ನನ್ನ ನಿಯಮ ಚೇಂಜ್ ಮಾಡಲ್ಲ. ನ ಕಾಮ್ಯಯ ನ ಭಯಾತ್. ನಾನು ಭಯಕ್ಕಾಗಲಿ ಯಾವುದೋ ಒಂದರ ಆಸೆಗಾಗಲಿ ಅಥವಾ ಅಯ್ಯೋ ಉಕ್ಕಿ ಹರಿಯುವ ಕರುಣೆಯಿಂದಾಗಲಿ ಅಥವಾ ಅರ್ಥದ ಲೋಭದಿಂದಾಗಲಿ ದುಡ್ಡು ಕೊಡ್ತೀರಿ, ದುಡ್ಡು ಕೊಟ್ಟು ಬಿಡ್ತೇನೆ ಅದೊಂದು ನಿಯಮ ಮುರಿದು ಬಿಡು ಅಂತ ಯಾವುದೋ ಲೋಭದಿಂದಾಗಲಿ ನಾನು ನನ್ನ ಕ್ಷಾತ್ರ ಧರ್ಮವನ್ನು ಬಿಟ್ಟು ಕೊಡುವುದಿಲ್ಲ. ಇದು ನನ್ನ ವ್ರತ. ಅವಳು ಒಂದು ಸರ್ತಿ ಮನೆ ದಾಟಿ ಹೊರಟು ಹೋದ ಮೇಲೆ ಮತ್ತೆ ಅವಳನ್ನು ಈ ಮನೆ ಒಳಗೆ ಸೇರಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ದುಡ್ಡು ಕೊಡ್ತೇನೆ ಅಂದ್ರೂ ಸಾಧ್ಯ ಇಲ್ಲ, ಅಥವಾ ನನಗೆ ವ್ಯಕ್ತಿಗತವಾಗಿ ಅವಳ ಬಗ್ಗೆ ಬಯಕೆ ಬಂದ್ರೂ ಸಾಧ್ಯ ಇಲ್ಲ, ಅಥವಾ ನಾನು ಯಾವ್ಯಾವ ಕಾರಣದಿಂದ ತಪ್ಪುಗಳಾಗಬಹುದು ಆ ಎಲ್ಲಾ ತಪ್ಪುಗಳನ್ನು ಮೀರಿ ನಾನು ಕ್ಷಾತ್ರ ಧರ್ಮವನ್ನು, ಯಾಕೆಂದ್ರೆ ಇದು ನನ್ನ ಒಬ್ಬನ ವ್ಯವಸ್ಥೆಯಲ್ಲಿ ಈ ಹಸ್ತಿನಾವತಿಯ ಆಡಳಿತ ನಡೆಯುವುದಲ್ಲ. ನಾನು ಇಲ್ಲಿ ಒಬ್ಬ ಮೆಂಟರ್ ಅಷ್ಟೇ. ಇದು ನನ್ನ ಸೊತ್ತು ಅಂತ ಹೇಳ್ಕೊಳ್ಳಿಕ್ಕಿಲ್ಲ. ಅವರೆಲ್ಲ ನನ್ನ ಸೊತ್ತು ಅಂತ ನನ್ನ ಮೇಲೆ ಭಾರ ಹಾಕಿರ್ಬೋದು. ನಾನು ಅದನ್ನ ನನ್ನ ಹಿರಿಯರಿಂದ ಮುಂದೆ ಹೋಗುವ ತನಕ ಅದನ್ನ ಸುರಕ್ಷಿತವಾಗಿ ಇಡಬೇಕು ಅನ್ನೋದಕ್ಕೋಸ್ಕರ ಅಧಿಕಾರ ಚಲಾಯಿಸ್ತಾ ಇದ್ದೇನೆ ಹೊರತು ಇದರಲ್ಲಿ ನನಗೆ ನೇರವಾಗಿ ಯಾವುದೇ ಹಸ್ತಕ್ಷೇಪ ಮಾಡುವ ಅಧಿಕಾರ ಇಲ್ಲ.
ಆದ್ರಿಂದಾಗಿ ನಾನು ಯಾವ ಕಾರಣಕ್ಕೂ ನನ್ನ ತಮ್ಮನಿಗಾಗ್ಲಿ ಉಳಿದವರಿಗೆ ಯಾರಿಗೆ ಆಗ್ಲಿ ಇವಳನ್ನ ವಿವಾಹವಾಗು ಅಂತ ಹೇಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಅಥಮಾಬ್ರವೀದ್ ರಾಮ, ಕೋಪ ಬಂತು. ಕ್ರೋಧ ಪರ್ಯಾಕುಲೆ ಕ್ಷಣ, ನಮ್ಮ ಗುರುಗಳಿಗೆ ಕಣ್ಣು ಕೆಂಪಾಯ್ತು. ಗಿಲಿ 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 ಅಂತ ವೃತ್ತ ನೇತ್ರಗಳು ದಡ ದಡ ಅಂತ ಸುಡ್ಲಿಕ್ಕೆ ಶುರುವಾದು. ನಕರಿಷ್ಯಸಿ ಚೇದ್ ವಾಕ್ಯಂ ಮೇ ವಾಕ್ಯಂ, ನನ್ನ ಮಾತನ್ನು ನೀನು ಒಂದು ವೇಳೆ ನಡೆಸಿಕೊಂಡು ಹನಿಷ್ಯಾಮಿ ಸಹಾಮಾತ್ಯಂ, ನಿನ್ನನ್ನ ಮಂತ್ರಿ ಸಹಿತವಾಗಿ ಕೊಂದು ಬಿಡ್ತೇನೆ, ತ್ವಾಮದ್ಯೇವ, ಇವತ್ತೇ ಕೊಂದು ಬಿಡ್ತೇನೆ ಅಂತ ಪುನಃ ಪುನಃ ಆದೀತು. ಮತ್ತೆ ಮತ್ತೆ ಹೇಳ್ತಾನೆ ಇದ್ದ. ಅದು ಮನಸ್ಸಿನಿಂದ ಹೇಳ್ತಾ ಇರೋದಲ್ಲ, ಅವಳಿಗೆ ಸಮಾಧಾನ ಮಾಡ್ಲಿಕ್ಕೆ ಹೇಳ್ತಾ ಇರೋದು. ಯಾಕಂದ್ರೆ ಒಂದ್ಸಲ ಹೇಳಿದ್ರೆ ಸಾಕದು. ಪರಶುರಾಮ ಒಂದ್ಸಲ ಮಾತಾಡ್ದ ಅಂದ್ರೆ ಅದು ಮತ್ತೆ ಚೇಂಜ್ ಆಗುದಿಲ್ಲ. ಅವ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅಂದ್ರೆ ಅವಳಿಗೆ ನಂಬಿಕೆ ಬರಬೇಕಲ್ಲ, ನಾನು ಕೊಂದು ಬಿಡ್ತೇನೆ ಕೊಂದು ಬಿಡ್ತೇನೆ ಕೊಂದು ಬಿಡ್ತೇನೆ. ಅದು 10 ಸಲ ಹೇಳಿದಾಗ ಓ ಕೊಂದೇ ಬಿಡ್ತಾರೆ, ಈಗ ಕೊಂದೇ ಬಿಡ್ತಾರೆ ಅಂತ ಅಷ್ಟಾದ್ರೂ ಒಂದು ಸಮಾಧಾನ ಆಗಿ ಅವಳೊಂಚೂರು ಮನಸ್ಸಲ್ಲಿ ದೃಢವಾಗ್ತಾಳೆ ಅಂತ ಅನ್ನೋ ದೃಷ್ಟಿಯಿಂದ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ಸಂಭ್ರಂಭಾತ್ ಅಬ್ರವೀತ್ ರಾಮ. ಮನಸ್ಸೆಲ್ಲ ಸಮಾಧಾನದಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಆಗ ನಾನು ಅವರ ಕಾಲು ಹಿಡ್ಕೊಂಡೆ. ತಮಹಂ ಗಿರ್ಭಿರ್ ಇಷ್ಟಾಭಿಹಿ ಗಿರ್ಭಿ, ಅತ್ಯಂತ ಪ್ರೀತಿಕರವಾದ ಮಾತುಗಳಿಂದ ಮತ್ತೆ ಮತ್ತೆ ಅವರನ್ನ ಅಯಾಚಂ ಬೇಡಿಕೊಂಡೆ, ಕಾಲು ಹಿಡಿದು ಕೇಳ್ಕೊಂಡೆ. ಪ್ರಗಶಾರ್ದೂಲಂ ನಚೈವ ಪ್ರಶಶಾಸಸಃ, ಯಾವ ಮಾತುಗಳಿಗೂ ಬಗ್ಲಿಲ್ಲ. ನಾನು ಕೇಳ್ಕೊಂಡೆ. ಪ್ರಣಮ್ಯ ತಮಹಂ ಮೂರ್ಧ್ನ, ತಲೆಯನ್ನ ಪಾದಕ್ಕೆ ಮುಟ್ಟಿಸಿ ಕೇಳಿದೆ. ನನ್ನ ತಪ್ಪಿಲ್ಲ ಇದರಲ್ಲಿ, ನಾನು ಅವಳಿಗೆ ಬೇಕಾದಂತ ರೀತಿಯಲ್ಲೇ ನಡ್ಕೊಳ್ಳಿಕ್ಕೋಸ್ಕರ ಅವರನ್ನು ಕಳಿಸಿಕೊಟ್ಟಿದ್ದೇನೆ ಅಂತ ಹೀಗೆ ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ನನ್ನನ್ನ ಪರಶುರಾಮ ಹೀಗಂದ. ಕ್ರೋಧ ಸಂರಕ್ತಲೋಚನ, ಕಣ್ಣಿನಿಂದ ನೆತ್ತರೇ ಸುರಿದು ಬಿಡುತ್ತೋ ಏನೋ ಅನ್ನುವ ಹಾಗೆ ನಾನು ಹೇಳ್ಕೊಂಡೆ. ಶಿಷ್ಯೋಸ್ಮಿತವ, ನಿನ್ನ ಶಿಷ್ಯನಾಗಿದ್ದೇನೆ ನಾನು. 4 ವಿಧವಾದ ಅಸ್ತ್ರಗಳನ್ನ ನಿನ್ನಿಂದಲೇ ಪಡೆದದ್ದು. ನಾನು ಅವಳನ್ನ ಸ್ವೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕೆ ಏನೇನು ಕಾರಣಗಳಿದೆ ಅದನ್ನೆಲ್ಲವನ್ನೂ ಹೇಳಿದ್ದೇನೆ. ಆದ್ರೆ ತ್ವಂ ಯದಿ ಯುದ್ಧಂ ಇಚ್ಛಸಿ, ನೀನು ಕೊಟ್ಟಂತ ಅಸ್ತ್ರಗಳಿಂದಲೇ ನಿನ್ನನ್ನು ನಾನು ಎದುರಿಸ್ತೇನೆ. ನೀನು ಉಪದೇಶ ಮಾಡಿದ್ದನ್ನ ಶಿಷ್ಯನಾಗಿ ನಿನಗೆ ಎದುರಿಸ್ತೇನೆ ಹೊರತು ನಿನ್ನನ್ನು ವಿರೋಧಿಸಿ ದೊಡ್ಡವನಾಗಬೇಕು ಅಂತ ನಾನು ಎದುರಿಸುವುದಲ್ಲ. ಜಾನೀಶೇ ಮಾಂ ಗುರುಂ ಭೀಷ್ಮಂ ಗೃಹ್ಣಾ ಸೀಮಾಂಚ ನಚೈವಹಿ ಸುತಾಂ ಕಾಶ್ಯಸ್ಯ ಕೌರವ್ಯ ಮತ್ಪ್ರಿಯಾರ್ಥಂ ಮಹಾಮತೆ. ನನಗೆ ಗೊತ್ತು ಕಣೋ, ನನ್ನ ಪ್ರೀತಿಗೋಸ್ಕರ ಆದ್ರೂ ಅವಳನ್ನು ವಿವಾಹವಾಗು. ನಾನ್ ಕೇಳ್ತಾ ಇದ್ದೇನೆ ಅಂತ ನನ್ನ ಇಷ್ಟವನ್ನಾದ್ರೂ ನಡೆಸ್ಕೊಡು. ನಿನ್ನ ಇಷ್ಟವನ್ನ ನಾನು ನಿನ್ನ ಪ್ರತಿಜ್ಞೆಯನ್ನ ನಾನು ತಪ್ಪು ಅಂತ ಹೇಳುತ್ತಿಲ್ಲ. ಆದ್ರೆ ಗುರು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮೀರಬಹುದು, ಅದನ್ನ ನೀನು ನನಗೋಸ್ಕರ ಮಾಡು. ಆಗ ನನಗೆ ನೀನು ನನ್ನ ಮಾತು ನಡೆಸಿಕೊಡದೆ ನಂಗೆ ಶಾಂತಿ ಇಲ್ಲ. ನೀನು ಸಮಾಧಾನ ಆಗು ಅಂತ ನಾನು 100 ಸರ್ತಿ ಹೇಳ್ತಾ ಇದ್ದಿ. ಆದ್ರೆ ನನಗೆ ಯಾವ್ದ್ರಿಂದ ಸಮಾಧಾನ ಆಗುತ್ತೋ ಅದೊಂದು ಕೆಲಸ ಮಾಡ್ತಿಲ್ಲ ನೀನು. ನನಗೆ ಸಮಾಧಾನ ಆಗುದು ನೀನ್ ಆಕೆಯನ್ನು ವಿವಾಹವಾದ್ರೆ, ನೀನ್ ಆಕೆಯನ್ನು ಸ್ವೀಕರಿಸಿದ್ರೆ, ಅದೊಂದು ಬಿಟ್ಟು ಎಲ್ಲಾ ರೀತಿಯ ದಾರಿಯನ್ನು ನನ್ನ ಮುಂದೆ ಎದುರು ಇಡ್ತಾ ಇದ್ದಿ. ನನಗೆ ಶಾಂತಿ ಆಗ್ತಾ ಇಲ್ಲ. ನನಗೆ ಶಾಂತಿ ಆಗುವುದೇ ಆಕೆಯನ್ನು ಗೃಹಾಣೇಮ ಮಹಾಬಾಹು ರಕ್ಷಸ್ವ ಕುಲಮಾತ್ಮನಃ, ನಿನ್ನ ಕುಲವನ್ನ ರಕ್ಷಿಸಿಕೋ, ಅವಳಿಗೂ ಒಂದು ನೆಮ್ಮದಿಯ ಬದುಕನ್ನು ಕೊಡು. ಇದರ ಮೂಲಕ ಸಮಸ್ಯೆ ತಿಳಿಯಾಗ್ಲಿ, ನಾನೊಂದು ಮಾತು ಉಳಿಸ್ಕೊಳ್ತೇನೆ. ಅವಳು ನನ್ನ ಹತ್ರ ಬಂದು ಕೇಳ್ಕೊಂಡದ್ದಕ್ಕೆ ನಾನು ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಿದೆ ಅಂತ ನನಗೂ ಒಂದು ಗೌರವ. ಇಲ್ಲ ಅಂದ್ರೆ ಪರಶುರಾಮನ ಹತ್ರ ಹೋದ್ರೆ ಎಲ್ಲ ಆಗಲ್ಲರಿ ಕೆಲಸ, ಸುಮ್ಮನೆ ಆಗತ್ತೆ ಅಂತ ಊರು ಅಲಿಸ್ತಾರೆ. ಆಮೇಲೆ ಕೊನೆಗೆ ನಮ್ಮ ಕೈಯಲ್ಲಿ ಇಲ್ಲ, ಇದು ಬಾರಿ ಕಷ್ಟದ ಕೆಲಸ, ಇದೆಲ್ಲ ಸ್ವಲ್ಪ ಹಳೇದಾಯ್ತು, ಹೊಸ ಫೈಲ್ ನೋಡ್ಬೇಕಿತ್ತು, ಹಳೇದ್ರಲ್ಲಿ ಎಲ್ಲ ಬರ್ದಿದ್ದು ಸೈನ್ ಹಾಕಿದ್ದು ಎಲ್ಲ ಫೋರ್ಜರಿನೋ ನಿಜಾನೋ ಒಂದು ಗೊತ್ತಾಗ್ತಿಲ್ಲ. ಅದನ್ನಾಗಿ ಈ ಕೇಸನ್ನು ನಾವು ಖುಲಾಸೆ ಮಾಡ್ಬಿಟ್ಟಿದೀವಿ. ಅದು ಏನು ಮೊದಲು ಯಥಾಸ್ಥಿತಿಯಿಂದ ಹೇಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇರ್ಲಿ, ಉಳಿದತ್ತೆ ಹೊಸದನ್ನೇನು ನಾವು ನಿರ್ಣಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಹೀಗೆ ಪರಶುರಾಮನ ಹತ್ರ ಹೋದ್ರೆ ಕೆಲಸ ಕೆಡುತ್ತೆ ಅಂತ ಆಗ್ಬಿಡುತ್ತೆ ಕಣೋ. ನನ್ನ ಹತ್ರ ಬಂದವರೆಲ್ಲ ನಾಳೆ ಬೈಕೋತಾರೆ. ಆದ್ರಿಂದಾಗಿ ನನ್ನ ಮಾತು ನಡೆಸ್ಕೊಡು. ಯಾಕೆಂದ್ರೆ ನೀನೇ ಇವಳನ್ನ ಕರ್ಕೊಂಡು ಬಂದು ವಾಪಸ್ ಕಳಿಸಿದ್ದಾದ್ರಿಂದ ಅವಳು ಬದುಕು ಹಾಳಾಗಿದ್ದು ನೀನ್ ವಾಪಸ್ ಕಳಿಸಿದ ಮೇಲೆ. ಅಲ್ಲಿ ತನಕ ಚೆನ್ನಾಗಿತ್ತು. ಆದ್ರಿಂದ ನೀನೇ ಇಲ್ಲಿ ಮುಖ್ಯ ಗುನೆಗಾರ, ಅಪರಾಧದ ಸ್ಥಾನದಲ್ಲಿ ನಿಲ್ಲೋ ನೀನು ಉದ್ದೇಶಪೂರ್ವಕವಾಗಿ ಮಾಡದೇ ಇರ್ಬೋದು. ಅವಳನ್ನು ಕರ್ಕೊಂಡು ಬರುವಾಗ ನಿನ್ಗೆ ಅವಳ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು. ಕರ್ಕೊಂಡು ಬರುವಾಗ ಅವಳು ಬೇರೆಯವ್ರನ್ನ ಪ್ರೀತಿಸಿದ್ದಾಳೆ ಅನ್ನೋದು ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಬಿಟ್ಟದ್ದು ಒಂದು ತಪ್ಪಿನಿಂದ ಆಕೆಯ ಬದುಕು ಈಗ ದುರ್ಭರವಾಗಿದೆ. ಅದನ್ನ ಪರಿಹರಿಸಲಿಕ್ಕೆ ಇರುವ ದಾರಿ ನೀನು ವಾಪಸ್ ಅವಳನ್ನು ಸ್ವೀಕರಿಸುವುದು, ಇಷ್ಟೇ, ಇನ್ನೇನು ಇಲ್ಲ. ಇಷ್ಟು ಸಿಳಿಯಾಗಿದೆ, ಇಷ್ಟು ಸಿಲ್ಲಿಯಾಗಿದೆ, ನೀನ್ ಯಾಕಿದೆ ಅನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಆಗ ತಥಾ ಬ್ರುವಂತಂ ತಮಹಂ, ಹಾಗೆ ನನ್ನನ್ನ ಪರಿಪರಿಯಾಗಿ
ಒಪ್ಪಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದ ನನ್ನ ಗುರುವಿನ ಸ್ಥಿತಿಯನ್ನ ಕಂಡು ನನಗೆ ಒಂಥರ ಆಯ್ತು. ಆದ್ರೆ ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ, ನೈತದೇವಂ ಪುನರ್ಭಾವಿ ಬ್ರಹ್ಮಶ್ರೇ ಕಿಂ ಶ್ರಮೇಣತಿ. ಯಾಕೆ ಶ್ರಮ ಪಡ್ತಾ ಇದ್ದೀರಿ ಗುರುಗಳೇ? ನೀವು ಹೇಳುವ ಮಾತು ನಡೆಯಲ್ಲ, ನಾನ್ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೇಲೆ ಕೋಪದಿಂದ ಅಲ್ಲ ನಾನು ಈ ಮಾತು ಹೇಳ್ತಾ ಇರೋದು, ನಿಮ್ಮೇಲೆ ದ್ವೇಷ ಆಗ್ಲಿ, ನಿಮ್ಮೇಲೆ ಈರ್ಷೆ ಆಗ್ಲಿ, ನೀವು ಹೇಳಿದ ಮಾತು ಕೊಡಬಾರ್ದು ಅನ್ನುವ ನಿಮ್ಮ ಮೇಲಿನ ಜಿದ್ದು ಆಗ್ಲಿ ಅಲ್ಲ ಇಲ್ಲಿ ಕಾರಣ. ಇಲ್ಲಿ ನನ್ನದೇ ಆದ ನನ್ನ ಧರ್ಮ ಇದೆ. ನಾನು ಕೇವಲ ಒಬ್ಬ ವ್ಯಕ್ತಿಯಾಗಿ, ಭೀಷ್ಮ ಅಂದ್ರೆ ಕೇವಲ ಏನೂ ಅಲ್ಲದ ಒಬ್ಬ ಪರಶುರಾಮನ ಶಿಷ್ಯ ಆಗಿದ್ರೆ ಈ ಮಾತು ನಡೆಸ್ಕೊಡ್ತಿದ್ದೆ. ನಾನೊಬ್ಬ ಕ್ಷತ್ರಿಯನಾಗಿ ಇಲ್ಲಿ ನೀವು ಮಾತಾಡ್ತಾ ಇದ್ದೇನೆ. ಒಂದು ಕುಲದ ವ್ಯವಹಾರದಲ್ಲಿ ಪ್ರಧಾನ ಸ್ಥಾನ ವಹಿಸಿ ನಾನು ಈ ಕಾರ್ಯವನ್ನು ಮಾಡ್ತಾ ಇರುವಾಗ ಇದು ತುಂಬಾ ದೊಡ್ಡ ಮ್ಯಾಟರ್ ಆಗುತ್ತೆ. ಅದನ್ನಾಗಿ ನನಗೆ ಈ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಸುಮ್ಮನೆ ಶ್ರಮ ಹಾಕಿ ನೀವು ಬಾಯಿ ನೋಯಿಸ್ಕೋಬೇಡಿ, ಬಿಟ್ಬಿಡಿ. ಗುರುತ್ವಂ ತ್ವಯಿ ಸಂಪ್ರೇಕ್ಷ್ಯ. ಇಷ್ಟು ಹೊತ್ತು ನಾನು ನಿಮ್ಮ ಹತ್ರ ಸಮಾಧಾನದಿಂದ ಬೇಡಿಕೊಂಡದ್ದು ನೀವು ನನ್ನ ಗುರುಗಳು ಅನ್ನೋ ಕಾರಣಕ್ಕೇನೆ. ಬೇರೆಯವರು ಯಾರೇ ಆಗಿದ್ರು ನಾನು ಇಷ್ಟೆಲ್ಲ ಬೇಡಿಕೊಂಡು ಅವ್ರ ಹತ್ರ ನನ್ನ ಮಾತು ಉಳಿಸ್ಕೊಡಿ, ನನಗೆ ಹೀಗೆ ಮಾಡ್ಕೊಡಿ ಅಂತ ನಾನು ಕೇಳಿದೆ. ನಿಮ್ಮಲ್ಲಿ ಪ್ರೀತಿ ಇರೋದ್ರಿಂದ ಇಷ್ಟೊತ್ತು ನಿಮ್ಮ ಹತ್ರ ಸಮಾಧಾನದಿಂದ ಮಾತಾಡ್ತಾ ಇದ್ದೇನೆ. ನನ್ನ ಮಾತು ಅರ್ಥಪಡಿಸ್ಲಿಕ್ಕೆ ನಿಮಗೆ ಬಗೆ ಬಗೆಯಿಂದ ಪ್ರಯತ್ನಿಸ್ತಾ ಇದ್ದೇನೆ. ನಾನು ಈ ಧರ್ಮ ಬಿಟ್ರೆ ನನ್ನ ಇಡೀ ವ್ಯವಸ್ಥೆ ಹಾಳಾಗುತ್ತೆ ಅಂತ ಅನ್ನೋದನ್ನ ನಿಮ್ಗೆ ಇಷ್ಟ ಅರ್ಥ ಮಾಡಿಸ್ತಾ ಇದ್ದೇನೆ. ಪ್ರಸಾದ ಏತ್ವಾಂ, ನಿಮ್ಮನ್ನ ಕೋಪಪಡಿಸುವ ಉದ್ದೇಶ ನನಗಿಲ್ಲ. ತ್ಯಕ್ತೈಷಾಹಿ ಪುರಾಮೇ, ನಾನು ಇವಳನ್ನು ಬಿಟ್ಟಾಗಿದೆ. ಇವಳನ್ನು ಮತ್ತೆ ಸ್ವೀಕರಿಸುವ ಮಾತೊಂದು ಬಿಟ್ಟು ಇನ್ನೇನ್ ಬೇಕಾದ್ರೂ ಹೇಳಿ ಪ್ರಾಣ ಕೊಡಿ ಅಂತ ನಾನು ಬೇಕಾದ್ರೂ ಮಾಡ್ತೇನೆ. ಕೋ ಜಾತು ಪರಿಭಾವಾಂ ಹಿ ನಾರೀಂ ವ್ಯಾಳೀಂ ವಿವಕ್ಷಿತಾಂ. ಯಾಕೆಂದ್ರೆ ಅವಳೇ ಪರಭಾವಾಂ. ಯಾರೇ ಒಬ್ಬ ವ್ಯಕ್ತಿ ನನಗೆ ನೀನಿಷ್ಟ ಅಲ್ಲ, ನನಗೆ ಯಾರೋ ಒಬ್ರು ಇಷ್ಟ ಇದ್ದಾರೆ ಅಂತ ಹೇಳಿದ್ಮೇಲೆ ಅವರನ್ನ ಹೇಗೆ ನಮ್ಮ ಮನಸ್ಸಿನ ಒಳಗೆ ಅಥವಾ ನಮ್ಮ ಮನೆಯ ಒಳಗೆ ಅಥವಾ ನಮ್ಮ ಹತ್ತಿರದಲ್ಲಿ ಇರಿಸಿಕೊಳ್ಳುವುದು ಅದು ತಪ್ಪು. ಅವಳ ಮನಸ್ಸಿಗೂ ಅನ್ಯಾಯ ಮಾಡಿದ ಹಾಗೆ ನಾವು ಕೂಡ ಪರ ಅಪೇಕ್ಷಿತರಾದಂತಹ ವ್ಯಕ್ತಿಗಳನ್ನ ಮತ್ತೆ ನಾವು ಹಠ ಮಾಡಿ ನಮ್ಮ ವಶಕ್ಕೆ ತಂದುಕೊಳ್ಬೇಕು ಅಂತ ಪ್ರಯತ್ನಿಸುವುದು ಕೂಡ ಅಪರಾಧ. ಆದ್ರಿಂದಾಗಿ ನಾನು ಅವಳನ್ನ ಪರಭಾವಾಂ ಹಿ ನಾರೀನ್. ಎಲ್ಲಿವರೆಗೆ ಅಂದ್ರೆ ಭಯಪಡಬೇಕು. ಬೇರೆಯವರನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಈ ಮನೆಯಲ್ಲಿ ಉಳ್ಕೊಳ್ತಾರೆ ಅಂದ್ರೆ ಎಂದೋ ಒಂದು ದಿವಸ ಸೇಡಿಗಾಗಿ ಅದು ಮನಸ್ಸು ಕಾಡ್ಬಹುದು. ಇಲ್ಲಿ ನಾನು ಅನ್ಯಾಯ ಮಾಡ್ಲಿಲ್ಲ, ಅವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ, ಆದ್ರೆ ಅವಳ ಮನಸ್ಸಲ್ಲಿ ಬೇರೆ ಇದೆ ಅಂತ ಗೊತ್ತಿದ್ಮೇಲೂ ಹಠ ಮಾಡಿ ನಾನು ತಂದುಕೊಂಡೆ ಅಂದ್ರೆ ಹಾವು ಸಾಕಿದ ಹಾಗೆ. ಅವಳಿಗೆ ಇಷ್ಟ ಇಲ್ಲದೆ ಅವಳನ್ನ ನಾನು ನನ್ನಲ್ಲಿ ಒತ್ತಾಯಪಡಿಸುವುದು, ನನಗೆ ಇಷ್ಟ ಇಲ್ಲದ ಒಂದು ಕೆಲಸದನ್ನು ಅವಳ ಕೈಯಿಂದ ಮಾಡಿಸುವುದು ಅನ್ನೋದು ತಪ್ಪು ಮಾಡಿದ ಹಾಗೆ. ಅದರಿಂದಾಗಿ ವಾಸಯೇತ ಗೃಹೇ ಜಾನನ್ನ ಸ್ತ್ರೀನಾಂ ದೋಷೇ ಮಹಾತ್ಯಯ. ಗೊತ್ತಿದ್ದು ಕೂಡ ಅವಳು ಎಲ್ಲಿ ಇಷ್ಟಪಡ್ತಾಳೋ, ಅವಳೆಲ್ಲಿ ಸುಖವಾಗಿರ್ತಾಳೋ ಅಲ್ಲಿ ಅವಳನ್ನ ಬದುಕಗೊಡುವುದು ನ್ಯಾಯ ಆಗುತ್ತೆ ಹೊರತು ವಿರೋಧದಿಂದ ಅವಳನ್ನ ಇರಿಸುವುದು ದೋಷ, ಅದು ಮಹಾತ್ಯಯ, ಅನರ್ಥಕ್ಕೆ ಕಾರಣ ಆಗುತ್ತೆ. ನ ಭಯಾತ್, ನಾನು ಯಾವತ್ತೂ ಅವಳ ಮೇಲೆ ಅವಳ ಭಯಕ್ಕಾಗಲಿ ಅಥವಾ ನಿಮ್ಮ ಭಯಕ್ಕಾಗಲಿ ನನ್ನ ಈ ಧರ್ಮವನ್ನ ನ ಜಹ್ಯಾಂ, ನಾನು ನನ್ನ ಧರ್ಮವನ್ನು ಬಿಟ್ಟುಕೊಡಲಾರೆ. ಪ್ರಸೀದ ಮಾವ ಯದ್ವಾ, ನೀವು ಪ್ರಸನ್ನರಾಗಿ ಕೋಪ ಮಾಡ್ಕೊಳ್ಳಿ. ಇಲ್ಲಿ ತನಕ ನಾನು ಪ್ರಸಾದ ಮಾಡಿಸ್ಲಿಕ್ಕೆ ಬೇಕಿರುವ ಎಲ್ಲಾ ದಾರಿಯನ್ನು ಹಾಕಿ ಕೊಟ್ಟಾಯ್ತು, ಎಲ್ಲಾ ಪಂಚಕಜ್ಜಾಯನು ಕೊಟ್ಟಾಯ್ತು. ಇನ್ನು ನೀವು ಪ್ರಸಾದ ಮಾಡ್ಕೊಡ್ಲಿಲ್ಲ ಅಂದ್ರೆ ನೀವೇನಾದ್ರೂ ಮಾಡಿ ಅಂತ ನೈವೇದ್ಯ ಮಾಡುವ ತನಕ ಮಾಡಿ ಆಯ್ತು. ಸ್ವೀಕರಿಸಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಕಾರ್ಯಂ ತತ್ಕುರು ಮಾಚಿರಂ, ತಡ ಮಾಡ್ಬೇಡ. ನೀನ್ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಬಂದಿದ್ಯೋ ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡು, ನಾನು ಅದನ್ನು ಸ್ವೀಕರಿಸ್ತೇನೆ. ಅಯಂ ಚಾಪಿ ವಿಶುದ್ಧಾತ್ಮನ್ ಪುರಾಣೇ ಶ್ರೂಯತೆ ವಿಭೋ ಮರುತ್ತೇನ ಮಹಾಯುದ್ಧೆ ಗೀತ ಶ್ಲೋಕೋ ಮಹಾತ್ಮನ. ಗುರುವಿಗೆ ವಿರೋಧವಾಗಿ ಎಂದು ನಡ್ಕೊಳ್ಬಾರದು ಅಂತಿದೆ ಮರುತ್ತ ಹೇಳಿದ ಮಾತು ಹಿಂದೆ. ತುಂಬಾ ದೊಡ್ಡ ವ್ಯಕ್ತಿತ್ವ ಉಳ್ಳವನು ಅವನು ಹೇಳಿದ್ರೆ ಅದು ಯಾವ ಕಾಲಕ್ಕೂ ಕೂಡ ಒಪ್ಪಿಕೊಳ್ಬೇಕಾದ ಮಾತು. ಗುರೋರಪ್ಯವಲಿಪ್ತಸ್ಯ ಕಾರ್ಯಾಕಾರ್ಯ ಮಜಾನತಃ ಉತ್ಪತಂ ಪ್ರತಿಪನ್ನಸ್ಯ ಪರಿತ್ಯಾಗೋ ವಿಧೀಯತೆ. ವಸ್ತುತಃ ಗುರುವಿನ ವಿರುದ್ಧ ಹೋರಾಡಬಾರ್ದು, ಬ್ರಾಹ್ಮಣನಾಗಿ ಅವನನ್ನ ಎದುರಿಸಬಾರ್ದು, ಅವನ ಮಾತನ್ನ ನಡೆಸಿಕೊಡದೆ ಆತನಿಗೆ ಬೇಸರ ಪಡಿಸಬಾರ್ದು. ಈ ನಿಯಮಗಳೆಲ್ಲ ನನಗೂ ಗೊತ್ತಿದೆ. ಆದರೂ ಗುರುಸ್ಥಾನದಲ್ಲಿದ್ದವನು ಒಬ್ಬ ಶಿಷ್ಯ ತನ್ನ ಧರ್ಮದ ಮಿತಿಮೀರುವಿಕೆಗೆ ಈ ನ್ಯಾಯ ಅನ್ನೋದು ಕಾರಣ ಆಗತ್ತೆ ಅಥವಾ ಈ ನಿಯಮ ಅನ್ನೋದು ಅವನನ್ನ ಹಾನಿಗಡಿಸತ್ತೆ ಅಂತ ಬಿಡಿಸಿ ಹೇಳಿದಾಗ್ಲೂ ಗುರು ಕೋಪ ಮಾಡಿಕೊಂಡು ಅವಲಿಪ್ತಸ್ಯ, ಶಿಷ್ಯನ ಮಾತಿನ ಮೇಲೆ ತಲೆ ಇಲ್ಲ, ನನ್ ಮಾತು ನಡ್ಸ್ಕೊಡ್ಬೇಕು ಅಷ್ಟೇ ಮುಖ್ಯ, ನೀನೇನಾದ್ರೂ ಮಾಡಿ, ನಿನ್ ಧರ್ಮ ಹಾಳಾಗೋಗ್ಲಿ, ನನ್ ಮಾತು ನಡ್ಸ್ಕೊಡು ಅಂತ ಒಂದು ವೇಳೆ ಗುರು ಶಿಷ್ಯನ ಧರ್ಮಕ್ಕೆ ಬೆಲೆ ಕೊಡದೆ, ಅಕಸ್ಮಾತ್ ಕಾರ್ಯಗಳನ್ನು ಯೋಚನೆ ಮಾಡದೆ, ಉತ್ಪಥಂ ನಿಯಮವನ್ನ ಮೀರಿ ತಾನೇ ಶಸ್ತ್ರವನ್ನ ಹಿಡಿದು ಮೇಲೆ ಎರಗಿ ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ ಅಂತಂದಾಗ ಆಗ ಆ ಗುರುಗಳನ್ನು ಬಿಟ್ಬಿಡ್ಬೇಕು. ಪರಿತ್ಯಾಗೋ ವಿಧೀಯತೆ, ಅವರನ್ನ ಬಿಟ್ಬಿಡ್ಬೇಕಾಗುತ್ತೆ. ಅವರಿಗೆ ಹೇಳುವಷ್ಟು ತನ್ನ ಕಡೆಯಿಂದ ತಪ್ಪಿಲ್ಲ, ತಾನು ತಪ್ಪು ಮಾಡಿಲ್ಲ, ತಮಗೆ ನಿಮ್ಮ ಮೇಲಿನ ಯಾವುದೇ ವಿರೋಧವನ್ನ ಮಾಡುವ ಉದ್ದೇಶದಿಂದ ಇದನ್ನು ಹೇಳ್ತಿಲ್ಲ ಅಂತ ತಿಳಿಯಪಡಿಸಿದ ಮೇಲೂ ಅವರು ಕೋಪದಿಂದಲೇನೆ ಇನ್ನೂ ಕೂಡ ದ್ವೇಷಕ್ಕೊಳಗಾಗಿಯೋ ಅವಲೇಪಕ್ಕೊಳಗಾಗಿಯೋ ಯುದ್ಧ ಮಾಡ್ತಾರೆ ಅಂತಂದ್ರೆ
ಅಂತಹ ಗುರುಗಳನ್ನ ಗುರುವಾಗಿ ಸ್ವೀಕರಿಸಬೇಕಾದ ಅಗತ್ಯ ಇಲ್ಲ. ಆ ಹೊತ್ತಿಗೆ ಎದುರಿಸಬಹುದು ಅವರನ್ನ. ಸತ್ವಂ ಗುರು ರೀತಿ ಪ್ರೇಮ್ಣ ಮಯಾ ಸಮ್ಮಾನಿತೋ ಭೃಶಂ. ಪರಶುರಾಮ, ನಾನು ನಿಮ್ಮನ್ನ ಗುರು ಅಂತ ಪ್ರೇಮದಿಂದಲೇನೆ ಇಷ್ಟು ಹೊತ್ತು ಕೂಡ ಸಮ್ಮಾನಿಸಿದ್ದೇನೆ. ನಾನು ಒಪ್ಪಿಕೊಂಡಿದ್ದೇನೆ, ನೀವು ನನ್ನ ಗುರುಗಳು, ನಿಮ್ಮ ಮಾತೆಲ್ಲವನ್ನೂ ನಡೆಸ್ತೇನೆ. ಆದ್ರೆ ಅದು ನನ್ನ ಧರ್ಮಕ್ಕೆ ವಿರುದ್ಧವಾದದ್ದಾದಾಗ ಗುರುವಿನ ಮಾತಾದ್ರೂ ಕೂಡ ಸಖಾ ವೇದ ವಿದತ್ಯಂತಂ ದಯಿತಾ ಭಾರ್ಗವಸ್ಯವ, ನೀವು ನನಗೆ ಗೆಳೆಯನಿಗಿಂತಲೂ ಮಿಗಿಲಾಗಿ ಹತ್ರ, ವೇದವನ್ನ ತಿಳಿದವರು ನೀವು, ನನಗೆ ಅತ್ಯಂತ ಪ್ರೀತಿ ಪಾತ್ರರು, ಭಾರ್ಗವ ಮನೆತನದ ಹಿರಿಯ ಚೇತನ ನೀವು. ಆಹ್ವಯಾನ ಸಮಾಂ ಯುದ್ಧೆ ಮನೋಹರ್ಷಯತಿ ವಮೆ ಪುನಃ ಪುನರ್ ಅಭಿಕ್ರೋಶನ್ ಅಭಿಯಾಹೀತಿ ಭಾರ್ಗವ. ಆಗ ಯುದ್ಧವಕ್ಕಾಗಿ ನೀವೇ ಕೈ ಚಾಚಿ ಕರೀತಾ ಇರಬೇಕಾದ್ರೆ ಇನ್ನು ಗುರು ಅನ್ನುವ ಸ್ಥಾನದಿಂದ ನಿಮ್ಮನ್ನು ಯೋಚಿಸಿ ನಾನು ಹಿಂದೆ ಸರಿಯುವುದಕ್ಕೆ ಅರ್ಥ ಇಲ್ಲ. ನನ್ನ ಮನಸ್ಸು ಕೂಡ ಖುಷಿ ಪಡುತ್ತೆ, ಒಂದು ಯುದ್ಧಕ್ಕೆ ಅವಕಾಶ ಸಿಕ್ತು. ಈ ಯುದ್ಧ ಮಾಡ್ತಾ ಇರುವುದು ನಾನು ನನ್ನ ಗುರುವಿನ ವಿರುದ್ಧ ಅಂತಲ್ಲ. ಒಬ್ಬ ಶಸ್ತ್ರ ಹಿಡಿದು ಕ್ಷಾತ್ರ ಧರ್ಮದಲ್ಲಿ ಯುದ್ಧಕ್ಕೆ ಕರೀತಾ ಇದ್ದಾಗ ಅವನ ಜೊತೆಗೆ ಹೋರಾಡಿ ಗೆಲುವೋ ಸೋಲು ಏನೋ ಒಂದನ್ನೇ ನಿರ್ಧರಿಸಿ ತನ್ನ ನಿಯಮಕ್ಕೆ ಬದ್ಧನಾಗಿ ಉಳಿಯುವಂಥದ್ದು ಅವನ ಕರ್ತವ್ಯ. ನಿಯಮಕ್ಕೆ ಹೆದರಿ, ಯುದ್ಧಕ್ಕೋಸ್ಕರ ಹೆದರಿ ನನ್ನ ನಿಯಮವನ್ನು ಬಿಟ್ಟು ಕೊಡುವಂತಹ ಅಷ್ಟು ದುರ್ಬಲ ನಾನಲ್ಲ. ಆ ಕ್ಷತ್ರ ಧರ್ಮದಿಂದ ಚ್ಯುತನಾಗುವಂತಹ ಹೇಡಿಯೂ ಕೂಡ ನಾನಲ್ಲ. ತಮಾದಿತ್ಯ ಇವೋದ್ಯಂತಂ ಅನಾದೃಶ್ಯಂ ಮಹಾಬಲಂ ಕ್ಷತ್ರಿಯಾಂತಕರಂ ರಾಮಂ ಏಕಮೇಕ ಸದಾ ಸಮಾಸದಂ. ತಕ್ಷಣವೇ ಧನುಸ್ಸನ್ನು ಹಿಡಿದು ಪರಶುವನ್ನು ಹಿಡಿದು ಬಾ ಯುದ್ಧಕ್ಕೆ ಬಾ ಅಂತ ಉದಿಸುವ ಸೂರ್ಯನಂತೆ ಥಳಥಳನೆ ಹೊಳೆಯುವ ಬೆಳಕಿನ ಸ್ವರೂಪವೆನಿಸಿದಂತಹ ಕ್ಷತ್ರಿಯರನ್ನ ಕೊಂದು ತನ್ನ ಬಲಪ್ರಯೋಗದಿಂದ ಜಗತ್ತಿನಲ್ಲೇ ತಾನು ಅತ್ಯಂತ ಬಲಿಷ್ಠ ಅಂತ ತೋರಿಸಿಕೊಂಡಂತಹ ಪರಶುರಾಮನ ಆ ಆಹ್ವಾನ ನನ್ನನ್ನ ಎದುರಿಸುವಂತೆ ಮಾಡಿತು. ತಥೋಹಂ ಬಾಣಪಾತೇಶು ತ್ರಿಷುವಾಹಾನ್ ನಿಗೃಹ್ಯ ವೈ ಅವತೀರ್ಯ ಧನುರ್ಯಸ್ಯ ಪದಾತಿರಿಷಿ ಸತ್ತಮಂ. ತಕ್ಷಣವೇ ನಾನು ಅದಕ್ಕೋಸ್ಕರ ಬೇಕಿರುವ ಧನುಸ್ಸು ಇತ್ಯಾದಿಗಳನ್ನೆಲ್ಲ ಹಿಡಿದು ಯುದ್ಧಕ್ಕಾಗಿ ಸಿದ್ಧನಾಗಿ ಅಭ್ಯಾಗಚ್ಚಂ ತದಾರಾಮಂ ಅರ್ಚಿಷ್ಯನ್ ದ್ವಿಜಸತ್ತಮ. ಅವ್ರ ಹತ್ರ ಪರ್ಮಿಷನ್ ಕೇಳಿ, ನಾನು ನಿನ್ನ ಹತ್ರ ಯುದ್ಧ ಮಾಡ್ತಾ ಇದ್ದೇನೆ, ನನಗೆ ಒಪ್ಪಿಗೆ ಕೊಡು ಅಂತ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಅವರನ್ನು ಆರಾಧಿಸಿ ಅಭಿವಾದನೆ ಮಾಡಿ ವಿಧಿವಂತಾಗಿ ನಾನು ಈ ಮಾತನ್ನು ಹೇಳಿದ. ಯೋತ್ಸೇ ತ್ವಯಾರಣೇ ರಾಮ ಸದೃಶೇನಾಧಿಕೇನವ ಗುರುಣಾ ಧರ್ಮಶೀಲೇನ ಜಯಮಾಶಾಸ್ವ ಮೇ ವಿಭೋ. ನನಗೆ ಗೆಲುವು ಕೊಡು, ನೀವು ಗುರು, ನಾನು ಶಿಷ್ಯ. ಶಿಷ್ಯನಿಗೆ ಜಯ ಕೊಡಬೇಕಾದದ್ದು ಗುರುವಿನ ಕೆಲಸ. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಮಾತಿದೆ. ಆದ್ರಿಂದಾಗಿ ನೀವು ನನ್ನನ್ನು ಗೆಲ್ಲಿಸುವ ವರ ಕೊಡಿ, ನನ್ನ ಜೊತೆಗೆ ಯುದ್ಧ ಮಾಡಿ. ಹೀಗೆ ನೀವು ನನಗೆ ಎಲ್ಲ ರೀತಿಯಿಂದಲೂ ವಿದ್ಯೆಯನ್ನು ಕೊಟ್ಟು ಎತ್ತರದಲ್ಲೇ ಇರುವವರು, ನೀವು ಅತ್ಯಂತ ಧರ್ಮಶೀಲರು. ಆದ್ರಿಂದಾಗಿ ಧರ್ಮಶೀಲನಾದವನು ಯಾರೇ ಒಬ್ಬ ಶಿಷ್ಯ ತನಗೇನ್ ಬೇಡಿ ಕೇಳಿದ್ರು ಕೂಡ ಅದನ್ನು ಕೊಡಬೇಕು ಅಂತ ಅವನ ನಿಯಮ. ರಾಮವಾಚ ಏವಮೇತತ್. ಆಗ್ಲಿಯಪ್ಪ ಕುರುಶ್ರೇಷ್ಠ ಕರ್ತವ್ಯಂ ಭೂತಿಮಿಚ್ಛತ. ನಾನು ನನ್ನ ಕೆಲಸ ಮಾಡ್ಲೇಬೇಕು, ನಾನು ಮಾತು ಕೊಟ್ಟಿದ್ದೇನೆ, ನಿನಗೆ ಕ್ಷೇಮವಾಗಿ ನಿನ್ನ ಬದುಕಿಗೆ ಬೇಕಿರುವಂತ ವ್ಯವಸ್ಥೆ ಮಾಡ್ತೇನೆ ಅಂತ. ಧರ್ಮೋಖ್ಯೇಶ ಮಹಾಬಾಹೋ ವಿಶಿಷ್ಟೈ ಸಹ ಯುದ್ಧತಾಂ. ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವವುಳ್ಳವರ ಜೊತೆಗೆ ಹೋರಾಡಬೇಕಾದಂತಹ ಈ ಒಂದು ಪರಿಸ್ಥಿತಿ ನನಗೆ ಬರುತ್ತೆ ಅಂತಂದಾಗ ನಾನು ಕೂಡ ಶಪೇಯಂ ತ್ವಾಂ ನಚೇದೇವಂ ಆಗಚ್ಚೇಥಾ ವಿಷಾಂಪತೆ ಯುದ್ಧ ಸ್ವತ್ವಂ ರಣೇ ಯತ್ತೋ ಧೈರ್ಯಮಾಲಂಬ್ಯ ಕೌರವ. ನೀ ಧೈರ್ಯವಾಗಿ ನನ್ನ ಜೊತೆಗೆ ಯುದ್ಧ ಮಾಡ್ಬೋದು. ನಾನು ನನ್ನ ಕುಲಾಂತಕರವಾದಂತಹ ಕ್ಷತ್ರಿಯ ಪ್ರಯೋಗವನ್ನ ಹಿಂದೆ ಮಾಡಿದ್ದೇನೆ ಅನ್ನೋ ಕಾರಣಕ್ಕೆ ನೀನು ಹೆದರಿ ಹಿಂದೆ ಸರಿಬೇಕಾದ್ದಿಲ್ಲ. ನಿನಗೆ ಯಾವ ರೀತಿ ಯುದ್ಧ ಮಾಡ್ಲಿಕ್ಕೆ ಬರುತ್ತೋ ನನ್ನ ಜೊತೆಗೆ ಆ ಎಲ್ಲಾ ತರದ ಯುದ್ಧದಲ್ಲೂ ತೊಡಗಬಹುದು. ನತುತೆ ಜಯಮಾಶಾಸೆ. ಆದ್ರೆ ಗೆಲುವು ಸಿಗಲಿ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನ್ ಬಂದದ್ದೇ ಗೆಲ್ಲಿಕ್ಕೋಸ್ಕರ. ಗೆಲ್ಲಿಕ್ ಬಂದವ್ ನಿನ್ ಗೆಲುವಾಗ್ಲಿ ಅಂತ ಹೆಂಗೆ ಹೇಳಿ. ನತೇ ಜಯಮಾಶಾಸೆ ತ್ವಾಂ ವಿಜೇತು ಮಹಂ ಸ್ಥಿತಃ ಗಚ್ಚ ಯುದ್ಧಸ್ವ ಧೈರ್ಯೇಣ ಪ್ರೀತೋಸ್ಮಿ ಚರಿತೇನ ವೈ. ನಿನ್ನ ಚರಿತ್ರೆಯಿಂದ ಮಾತ್ರ ಸಂತೋಷ ಆಯ್ತು, ನಿನ್ನ ನಿಷ್ಠೆಯಿಂದ ಮಾತ್ರ ಮನಸ್ಸಿಗೆ ತೃಪ್ತಿ ಆಯ್ತು. ಆದ್ರೆ ಯುದ್ಧವನ್ನ ಮಾತ್ರ ಹಿಂದೆ ಸರಿಸ್ಲಿಕ್ಕೆ ಆಗಲ್ಲ. ಯುದ್ಧಸ್ವ, ನೀನು ಶಕ್ತಿ ಮೀರಿ ಪ್ರಯತ್ನದಿಂದ ಹೋರಾಡು, ನಾನು ಕೂಡ ನಿನ್ನನ್ನ ನ್ಯಾಯದ ಸ್ಥಾನದಲ್ಲಿ ಅವಳು ಬೇಡಿದ್ದನ್ನು ಕೊಡಿಸ್ಲಿಕ್ಕೋಸ್ಕರ ಪ್ರಯತ್ನಿಸ್ತೇನೆ. ತಥೋಹಂ ತಂ ನಮಸ್ಕೃತ್ಯ ರಥಮಾರುಹ್ಯ ಸತ್ವರಃ. ಪರಶುರಾಮನಿಗೆ ಅಲ್ಲೇ ನಮಸ್ಕಾರ ಮಾಡಿ ನಾನು ತಂದಿದ್ದ ರಥವನ್ನ ಏರಿದೆ. ಪ್ರಜ್ಞಾಪಯಂ ರಣೇ ಶಂಖಂ. ಶಂಖವನ್ನು ಜೋರಾಗಿ ಊದಿಸಿದೆ. ಪುನರ್ ಹೇಮ ಪರಿಷ್ಕೃತಂ. ಚೆನ್ನಾಗಿ ಹೇಮದ ಕಟ್ಟುಗಳಿಂದ ಕೂಡಿದ್ದಂತಹ ಆ ಶಂಖವನ್ನ ಚೆನ್ನಾಗಿ ಊದಿದೆ. ತಥೋ ಯುದ್ಧಂ ಸಮಭವತ್. ಆಗ ಯುದ್ಧ ಶುರುವಾಯಿತು. ಮಮ ತಸ್ಯ ಚ ಭಾರತ. ನನಗೂ ಮತ್ತು ಪರಶುರಾಮನಿಗೂ.
ದಿವಸಾನ್ ಸುಬಹೂನ್ ರಾಜನ್ ಪರಸ್ಪರ ಜಿಗೀಷಯ. ಒಂದಿನ ಅಲ್ಲ, ಬಹಳ ದಿನಗಳ ಕಾಲ ಪರಸ್ಪರ ಪ್ರತಿಯೊಬ್ಬರೂ ಕೂಡ ನಾನು ಗೆಲ್ಲಬೇಕು ಅಂತನ್ನುವ ಹಠ ಇಬ್ಬರ ಯುದ್ಧದಲ್ಲೂ ದಿನಗಟ್ಟಲೆ ಹಾಗೆ ದಿನವನ್ನು ದೂಡಿತು ಹೊರತು ಗೆಲುವು ಒಂದು ಕಡೆಗೆ ವಾಲಿಲ್ಲ. ಸಮೇ ತಸ್ಮಿನ್ ರಣೇರ ಪೂರ್ವಂ ಪ್ರಾಹರತ್ ಕಂಕಪತ್ರಿಭಿಹಿ. ತನ್ನ ಅತ್ಯಂತ ಸೂಕ್ಷ್ಮವಾದ ಬಾಣದ ಏಟುಗಳಿಂದ ನನ್ನನ್ನ ಹಿಮ್ಮೆಟ್ಟಿಸಿದ. ಷಷ್ಟ್ಯಾಶತೈ ನವಭಿಹಿ. ಸುಮಾರು 600-700 ಬಾಣಗಳು ಒಟ್ಟೊಟ್ಟಿಗೆ ಪ್ರಯೋಗ ಅದು. ಆ ಕಡೆಯಿಂದ ಆಕಾಶದಲ್ಲಿ ಸೂರ್ಯನಿಗೆ ತನ್ನ ಕಿರಣಗಳನ್ನು ಎಲ್ಲಿಂದ ನೆಲದ ತನಕ ತರಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಬಾಣಗಳ ಮಳೆ ಆಗಸದುದ್ದಕ್ಕೂ ನಿರಂತರ ಸುರೀತಾ ಇತ್ತು. ಚತ್ವಾರಸ್ತೇನ ಮೇವಾಹ ಸೂತಶ್ಚೈವ ವಿಷಾಂಪತೆ ಪ್ರತಿರುದ್ಧಾಸ್ತತೈವಾಹಂ ಸಮರೇ ದಂಶಿತ ಸ್ಥಿತಃ. ನನ್ನ ಯುದ್ಧದ ಸಂದರ್ಭದಲ್ಲಿ ಸೂತನಿಗೆ ಸ್ವಲ್ಪ ಪೆಟ್ಟಾಯಿತು. ನಾನು ದೇವತೆಗಳಿಗೆ, ಋತ್ವಿಜರಿಗೆ ಇಲ್ಲಿ ತನಕ ದಾನ ಧರ್ಮಗಳನ್ನು ಮಾಡಿ ಅವರನ್ನ ಸಂಪ್ರೀತಿ ಪಡಿಸಿದ್ದು ಹೌದಾದ್ರೆ ನನಗೆ ಈ ರಣದಲ್ಲಿ ಗೆಲುವು ಸಿಗಲಿ ಅಂತ ಮತ್ತೆ ನಾನು ಬೇಡಿಕೊಂಡು ರಣದ ಒಳಗೆ ಪ್ರವೇಶ ಮಾಡಿದೆ. ಆಚಾರ್ಯತಾ ಮಾನಿತಾಮೇ ನಿರ್ಮರ್ಯಾದೆ ಹಿಸ್ವೈ ಭೂಯಷ್ಟ ಶೃಣುಮೇ ಬ್ರಹ್ಮನ್ ಸಂಸದಿ ಸಂಪದಂ ಧರ್ಮ ಸಂಗ್ರಹೇ. ನೀವು ನನಗೆ ಯಾವತ್ತಿಗೂ ಆಚಾರ್ಯರೇ, ನಿಮ್ಮನ್ನು ಯಾವತ್ತೂ ಕೂಡ ಗೌರವದಿಂದಲೇ ನಾನು ಕಂಡಿದ್ದೇನೆ. ನಿಮ್ಮನ್ನು ಯಾವತ್ತು ಮರ್ಯಾದೆ ಅಂದ್ರೆ ಚೌಕಟ್ಟು ಅಂತ ಅರ್ಥ, ಕನ್ನಡದ ಮರ್ಯಾದೆ ಅಲ್ಲ. ಚೌಕಟ್ಟನ್ನ ಮೀರಿ ಎಂದೂ ಕೂಡ ನಾನು ನಿಮ್ಮ ವಿರುದ್ಧ ನಡ್ಕೊಂಡವನಲ್ಲ. ಈಗ ಧರ್ಮದ ಉಳಿವಿಗೋಸ್ಕರ ನಿಮ್ಮ ಜೊತೆಗೆ ನಾನು ಹೋರಾಡ್ತಾ ಇದ್ದೇನೆ. ಏತೆ ವೇದಾಹ ಶರೀರಸ್ಥಾಹ ಬ್ರಾಹ್ಮಣ್ಯಂ ಯಚ್ಚತೆ ಮಹತ್ ತಪಶ್ಚತೆ ಮಹತ್ತಪ್ತಂ ನತೇಭ್ಯ ಪ್ರಹರಾಮ್ಯಹಂ. ಇಡೀ ವೇದಗಳು ನಿನ್ನ ಶರೀರದಲ್ಲಿ ನೆಲೆಸಿದೆ. ಬ್ರಾಹ್ಮಣ್ಯ ಅನ್ನೋದು ಸಹಜವಾಗಿ ನಿನ್ನ ಧರ್ಮವಾಗಿದೆ. ತಪಸ್ಸು ನಿರಂತರ ಯಜ್ಞದಿಂದ ತಪಸ್ಸಿನಿಂದ ಶಕ್ತಿ ಏನು ತುಂಬಿದೆ ಅದು ನಿನ್ನಲ್ಲಿ ಇನ್ನಷ್ಟು ಹೆಚ್ಚು ಪ್ರಬಲವಾಗಿ ಶೋಭಿಸ್ತಾ ಇದೆ. ಪ್ರಹರೇ ಕ್ಷತ್ರ ಧರ್ಮಸ್ಯ ಯಂ ತ್ವಂ ರಾಮ ಸಮಾಶ್ರಿತ ಬ್ರಾಹ್ಮಣ ಕ್ಷತ್ರಿಯತ್ವಂ ಹಿ ಯಾತಿ ಶಸ್ತ್ರಂ ಶಸ್ತ್ರ ಸಮುದ್ಯತಾಂ. ಶಸ್ತ್ರ ಸಮುದ್ಯತಾತ್ ಕ್ಷತ್ರಿಯತ್ವಂ ಬ್ರಾಹ್ಮಣ ಯಾತಿ. ಶಸ್ತ್ರವನ್ನ ಎತ್ತುವುದರಿಂದ ಬ್ರಾಹ್ಮಣ್ಯ ಉಳ್ಳವನಿಗೂ ಕೂಡ ಕ್ಷಾತ್ರ ಸಂಪಾದನೆ ಆಗುತ್ತೆ ಅಗತ್ಯ ಬಿದ್ದಾಗ. ಆದ್ರಿಂದಾಗಿ ಈಗ ನೀನು ನನ್ನ ಜೊತೆಗೆ ಯುದ್ಧ ಮಾಡ್ತಾ ಇರೋದು ನಿನ್ನ ಸಹಜ ಧರ್ಮ ಅಲ್ಲ. ಆದ್ರೆ ಯುದ್ಧ ಮಾಡಿಯೇ ನ್ಯಾಯವನ್ನ ಕೊಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಕ್ಕೋಸ್ಕರ ನೀನು ಯುದ್ಧ ಮಾಡ್ತಾ ಇದ್ದಿ ಅಂತ ಗೊತ್ತಾಯ್ತು. ಬ್ರಾಹ್ಮಣ ಕ್ಷತ್ರಿಯತ್ವಂ ಹಿ ಯಾತಿ ಶಸ್ತ್ರ ಸಮುದ್ಯತಾ ಪಶ್ಯ ಮೇ ಧನುಷೋ ವೀರ್ಯಂ ಪಶ್ಯ ಬಾಹ್ವೋರ್ಬಲಂ ಮಮ ಯೇಷತೆ ಕಾರ್ಮುಕಂ ವೀರ ಛಿನದ್ಮಿ ನಿಶಿತೆ ಕ್ಷಣ. ನೋಡು ನನ್ನ ಧನುಸ್ಸಿನ ತಾಕತ್ತೇನು ಅಂತ. 2 ತೋಳುಗಳಲ್ಲಿ ಯಾವ ತೋಳಿನಿಂದ ಬೇಕಾದರೂ ನಾನು ಅಸ್ತ್ರವನ್ನ ಪ್ರಯೋಗ ಮಾಡಬಲ್ಲೆ. ಅಂದ್ರೆ ಅವನಿಗೂ ಅಂತಹದ್ದೊಂದು ಸಾಮರ್ಥ್ಯ ಇತ್ತು. ನಿಶಿತೇಶುಣ ಚಿನದ್ಮಿ, ನೀನು ಯಾವ ಬಾಣಗಳನ್ನ ಪ್ರಯೋಗ ಮಾಡಿದ್ರು ಕೂಡ ನಾನು ಅದನ್ನ ನಾಶಪಡಿಸಬಲ್ಲೆ. ತಸ್ಯಾಹಂ ನಿಶಿತಂ ಭಲ್ಲಂ ಚಿಕ್ಷೇಪ ಭರತರ್ಷಭ. ಭಲ್ಲ ಅನ್ನುವಂತ ಅತ್ಯಂತ ಉದ್ದದ ಈಟಿಯೊಂದನ್ನ ಪ್ರಯೋಗ ಮಾಡಿದ ಪರಶುರಾಮನ ಮೇಲೆ ದೂರದಿಂದ. ತೇನಾಸ್ಯ ಧನುಷ ಕೋಟಿಂ ಚಿತ್ವಾ ಭುವಮಪಾತಯಂ. ಆಗಲೇ ನನ್ನ ಆ ಭಲ್ಲೆ ಹೋಗಿ ಪರಶುರಾಮನ ಕೈಯಲ್ಲಿದ್ದಂತಹ ಧನುಸ್ಸನ್ನ ತಾಗಿ ಬೀಳಿಸಿ ಕೆಳಕ್ಕೆ ಹೋಗಿ ಅಂಟಿಕೊಂಡಿತ್ತು ಆ ಭಲ್ಲ. ತಥೈವ ಚ ಪೃಷತ್ಕಾನಾಂ ಶತಾನಿ ನತಪರ್ವಣಾಂ ಚಿಕ್ಷೇಪ ಕಂಕಪತ್ರಾಣಾಂ ಜಾಮದಗ್ನ ರಥಂ ಪ್ರತಿ. ಜಾಮದಗ್ನ ರಥದಲ್ಲಿ ಇನ್ನು ಏನೇನು ಅಧಿಕ ಅಂದ್ರೆ ಯುದ್ಧಕ್ಕಾಗಿ ಪದಾರ್ಥಗಳು ಬೇಕಿತ್ತೋ ಅದೆಲ್ಲ ಕಂಕಪತ್ರಗಳನ್ನ ಅಂದ್ರೆ ಹಿಂದಿನ ಗರಿ ಬಿಲ್ಲುಗಳನ್ನ ಬಿಡ್ಲಿಕ್ಕೆ ಹಿಂದೆ ಗರಿ ಇರುತ್ತೆ. ಅದು ಯಾವ ತರದ್ದಿರುತ್ತೋ ಆ ತರ ಅದು ಪ್ರಯಾಣ ಮಾಡುತ್ತೆ. ಅದು ತುಂಬಾ ಹಗುರದ್ದಾದ್ರೆ ಹತ್ತಿರದ ಗುರಿ, ಅದು ಸ್ವಲ್ಪ ಭಾರದ್ದಾದ್ರೆ ದೂರದ ಗುರಿ, ಅದು ಸ್ವಲ್ಪ ಸೊಟ್ಟಪಟ್ಟ ಇದ್ರೆ ಬಾಣವು ಸೊಟ್ಟಪಟ್ಟ ಹೋಗ್ಬೇಕು ಅಂತ. ಅದೆಲ್ಲ ಆ ವ್ಯವಸ್ಥೆ ಅಂತ ಅನ್ನೋದು ಗರಿಯ ವಿಶೇಷತೆಯಿಂದ ಬಾಣದಲ್ಲಿಯೂ ಕೂಡ ಹೋಗುವ ದಾರಿ ಅಂದ್ರೆ ಸ್ಪಿನ್ ಆಗುದು. ಬಿಟ್ಟದ್ ಹೀಗೆ, ಅದ್ರದ್ದು ಹೀಗೆ ಹೋಗುದಿಲ್ಲ, ಹೀಗೋಗಿ ಅಲ್ಲಿ ಹೋಗುತ್ತೆ. ಈ ಚೆಂಡು ಹೊಡೆಯುವಾಗ ಗೋಲ್ ಹೊಡೆಯುವಾಗ ಅವ್ರು ಈ ಕಡೆ ಹೊಡೆದಾಗ ಕಾಣಿಸ್ತಾ ಇರುತ್ತೆ, ಅದ್ರದ್ದು ಹೋಗಿ ಹೊಡೆದು ಈ ಮೂಲೆಗೆ ಹೋಗಿ ಬೀಳ್ತಾ ಇರುತ್ತೆ. ಅಂದ್ರೆ ಆ ರೀತಿ ಬಾಣಗಳನ್ನು ಕೂಡ ಅತ್ಯಂತ ವಿಚಿತ್ರವಾದ ರೀತಿಯಲ್ಲಿ ಪ್ರಯೋಗಿಸುವಂತಹ ಕಲೆಯನ್ನ ಅಭ್ಯಾಸ ಮಾಡಿದ್ದಾದ್ರಿಂದ ಜಾಮದಗ್ನನ ರಥದ ಕಡೆಗೆ ನಾನು ಅನೇಕ ರೀತಿಯ
ಬಾಣಗಳನ್ನು ಬಿಟ್ಟೆ. ಅವನ ಮೈಯೂ ಕೂಡ ನನ್ನ ಬಾಣಗಳಿಂದ ಏಟು ತಿಂದಿತ್ತು. ಚೇಲು ಕ್ಷರಂತೋ ರುಧಿರಂ ನಾಗ ಇವಚತೆ ಶರಾಹ. ನನ್ನ ಬಾಣಗಳು ಹೋಗಿ ಪರಶುರಾಮನನ್ನ ಘಾಸಿಗೊಳಿಸಿದವು, ಶರೀರವನ್ನ ಸೇರಿಕೊಂಡಿತು. ಕ್ಷತಜೋಕ್ಷಿತ ಸರ್ವಾಂಗ ಕ್ಷರನ್ ಸರುಧಿರಂ ರಣೇ ಬಭೌ ರಾಮಸ್ತದಾ ರಾಜನ್ ಮೇರುದ್ಧಾತುಮಿವೋ ಸೃಜನ್. ಮೈ ಮೇಲೆ ಬಿದ್ದ ಬಾಣಗಳ ಏಟಿನಿಂದ ನೆತ್ತರು ಸುರಿದದ್ರಿಂದ ಮೇರು ಪರ್ವತದ ಒಳಗೆ ಇರುವಂತಹ ಗೈರಿಕ ಧಾತುಗಳು ಕೆಂಪು ಕೆಂಪಾದವುಗಳು ಹೊರಕ್ಕೆ ಒಸರಿದಂತೆ ಶರೀರ ಅಷ್ಟು ಎತ್ತರದಿಂದ ಬಿದ್ದಂತೆ ಕಾಣಿಸ್ತಾ ಇದೆ. ಅಂದ್ರೆ ಜಾಮದಗ್ನಿಗೆ ಪರಶುರಾಮನಿಗೆ ಚೆನ್ನಾಗಿ ಏಟಾಯಿತು. ಹೇಮಂತಾಂತೆ ಅಶೋಕ ಇವ. ಹೇಮಂತದ ಕೊನೆಯಲ್ಲಿ ಅಶೋಕ ವೃಕ್ಷ ಹೂ ಬಿಟ್ರೆ ಅದು ಪೂರ್ತಿ ಕೆಂಪಾಗಿ ಕಾಣುತ್ತೆ. ಹಾಗೆ ಅಶೋಕದ ಹೂವಿನ ಗಿಡದಂತೆ ಈ ಜಾಮದಗ್ನ್ಯ ಪರಶುರಾಮ ಮೈಯೆಲ್ಲ ರಕ್ತಚಂದನವನ್ನೇ ಮೈಗೆ ಅಂಟಿಸಿಕೊಂಡಂತೆ ಕಾಣಿಸ್ತಾ ಇದ್ದಾನೆ. ಬಭೌ ರಾಮಸ್ತತಾ ರಾಜನ್ ಪ್ರಫುಲ್ಲ ಇವ ಕಿಂಶುಕಃ. ಕಿಂಶುಕಃ ಇವ ರಾಜನ್ ಪ್ರಫುಲ್ಲಃ. ಕಿಂಶುಕ ಅಂದ್ರೆ ಶುಕದಂತೆ ಕಾಣ್ತಾ ಇರುತ್ತೆ. ಅದು ಹೂ ನೀವು ನೋಡಿದ್ರೆ ಒಂಥರ ಕೆಂಪು ಹೂ ಇರುತ್ತೆ, ಆದ್ರೆ ಅದು ದೂರದಲ್ಲಿ ನೋಡಿದ್ರೆ ಗಿಳಿ ಕೂತಿದೆಯೋ ಏನೋ ಅಂತ ಕಾಣುವ ಹಾಗಿರುತ್ತೆ. ಗಿಳಿಗಳಲ್ಲಿ ಅನೇಕ ತರ ಇದೆ, ನೋಡ್ಲಿಕ್ಕೆ ಗಿಳಿಯ ಹಾಗೆ ಕಾಣುವಂತಹ ಹೂ. ಅಂತಹ ಹೂಗಳಿಂದ ತುಂಬಿದಂತಹ ಕೆಂಪು ಹೂವಿನಿಂದ ಕೂಡಿದ ಮರದಂತೆ ಆ ಭೀಷ್ಮಾಚಾರ್ಯರು ಪರಶುರಾಮ ಕಾಣಿಸ್ತಾ ಇದ್ದಾನೆ. ತಥೋ ಅನ್ಯದ್ ಧನುರಾದಾಯ ರಾಮ ಕ್ರೋಧ ಸಮನ್ವಿತ. ಧನುಸ್ಸನ್ನು ಮತ್ತೊಂದು ತಗೊಂಡು ಮತ್ತೆ ಯುದ್ಧಕ್ಕೆ ಬಂದ. ಹೇಮ ಪುಂಖಾನ್ ಬಗೆ ಬಗೆಯ ಬಂಗಾರದ ಗರಿಗಳನ್ನ ಹೊತ್ತಂತಹ ಬಾಣಗಳಿಂದ ಚೂಪಾಗಿ ಗುರಿ ಇಟ್ಟು ಅನೇಕ ಬಾಣಗಳ ರಾಶಿಯನ್ನೇ, ಅದು ಒಂದು ಬಾಣ ಬಿಟ್ರೆ 10 ಬಾಣ ಆಗುತ್ತೆ ಬಿಡಿಸ್ಕೊಂಡು ಹೋದ್ಮೇಲೆ. ಬಿಡುವಾಗ ಒಂದಿರುತ್ತೆ, ಅದು ಹೋಗುವ ತಿರುಗುವ ವೇಗಕ್ಕೆ ಛೇದ ಆಗಿ ಅದರೊಳಗೆ ಸಣ್ಣ 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 ಬಾಣಗಳಿರ್ತವೆ. ಅದೆಲ್ಲ ತೆರ್ಕೊಂಡು ಸ್ಪ್ರೆಡ್ ಆಗಿ ಇಡೀ ಆಕಾಶವನ್ನೇ ತುಂಬಿಕೊಂಡಂತೆ ಬಾಣದ ಪ್ರಯೋಗ ಆಯಿತು. ತೇ ಸಮಾಸಾಧ್ಯಮಾಂ ರೌದ್ರಾಹ ಬಹುಧಾ ಮರ್ಮಭೇದಿನಃ. ಅವು ಅನೇಕ ರಾಕ್ಷಸರನ್ನ ಸಂಹಾರ ಮಾಡುವಲ್ಲಿ ಸಮರ್ಥವಾದವು. ಯಶಸ್ವಿಯಾಗಿ ಬಾಣಗಳು ಪ್ರಯೋಗ ಆಗಿ 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 ಆಕಾಶ ತೀರಿದ್ದಾಗಿ ಇಲ್ಲಿಂದ ಅದಿಯ ಶತ್ರುಗಳನ್ನು ತಾನೇ ಹುಡುಕಿ ಹುಡುಕಿ ಹೋಗಿ ಆ ಬಾಣಗಳು ಎದುರಾಳಿಗಳನ್ನ ನಾಶಪಡಿಸ್ತಾ ಇತ್ತು. ಅಂಥ ರೀತಿಯ ಬಾಣಗಳಿಂದ ನಾನು ರಾಮನನ್ನ ಸಿಟ್ಟುಗೊಳಿಸಿದೆ. ಕ್ರೋಧ ಸಮನ್ವಿತ. ಮತ್ತೆ ಯುದ್ಧಕ್ಕಾಗಿ ಎದ್ದು ನಿಂತು ನನ್ನ ಜೊತೆಗೆ ಹೋರಾಡ್ಲಿಕ್ಕೆ ಬಂದಿದ್ದಾನೆ. ತೇ ಸಮಾಸಾಧ್ಯಮಾಂ ರೌದ್ರಾಹ ಬಹುಧಾ ಮರ್ಮಭೇದಿನ ಅಕಂಪಯನ್ ಮಹಾವೇಗಾ ಸರ್ಪಾನಲ ವಿಷೋಪಮಾ. ಸರ್ಪ ಮತ್ತು ಸರ್ಪದ ವಿಷ ಮತ್ತು ಬೆಂಕಿಯ ಬಿಸಿ ಇದು ಸೇರಿಕೊಂಡ ಒಟ್ಟಿಗೆ ಸೇರಿದರೆ ಹೇಗೆ ಒಬ್ಬನ ಶರೀರಕ್ಕೆ ಘಾಸಿ ಆಗುತ್ತೋ, ಒಳಗಿನಿಂದ ವಿಷ ಇರುತ್ತೆ, ಹೊರಗಿನಿಂದ ಬೆಂಕಿ ಸುಡುತ್ತೆ, ಒಟ್ಟೊಟ್ಟಿಗೆ ಆ ನೋವು ಕಾಡಿದ್ರೆ ಹೇಗೆ ನೋವಾಗುತ್ತೋ ಅಥವಾ ಹೇಗೆ ಅದು ದುಃಖಕ್ಕೆ ಈಡು ಮಾಡುತ್ತೋ, ಹಾಗೆ ಈ ಬಾಣ ಚುಚ್ಚಿದ ಗಾಯದ ನೋವೊಂದು, ಆ ಬಾಣ ಒಳಕ್ಕೆ ವಿಷವನ್ನು ಸೇರಿಸಿದ್ರಿಂದ ದೇಹದಲ್ಲಾಗುವ ನೋವು ಇನ್ನೊಂದು. ಈ ರೀತಿಯ ಪರಿಸ್ಥಿತಿಯಲ್ಲಿ 100 ಬಾಣಗಳನ್ನ ಇಬ್ರು ಪರಸ್ಪರ ಒಬ್ಬರ ಮೇಲೊಬ್ರು ಬಿಟ್ಟುಕೊಂಡು ಮಂದಚೇತಸ್ಕರಾಗಿ ಮೈಯಲ್ಲೆಲ್ಲ ನೆತ್ತರು ಸುರಿಸಿಕೊಂಡು ಬಿದ್ದಿದ್ದಾರೆ. ದಿಗ್ದಿಗ್ತ್ಯಬ್ರುವನ್ ಯುದ್ಧಂ ಕ್ಷತ್ರಧರ್ಮ ಚ ಭಾರತ ಅಸಕೃಚ್ಚಾಬ್ರುವನ್ ರಾಜನ್ ಶೋಕವೇಗ ಪರಿಪ್ಲುತಃ. ಯುದ್ಧ ಅಂತಂದ್ರೆ ಧಿಕ್ಕಾರ, ಎಷ್ಟು ಜನರ ಪ್ರಾಣ ತೆಗೆಯುತ್ತೆ ಅಂತೆಲ್ಲ ಯೋಚನೆ ಮಾಡಿಕೊಂಡು, ಕ್ಷತ್ರಧರ್ಮದಲ್ಲಿ ಯುದ್ಧ ಅಂತ ಅನ್ನೋದೊಂದು ಪ್ರಧಾನ ಅಂಶ ಅಂತ ಯಾರು ಹೇಳಿದ್ರೋ ಗೊತ್ತಿಲ್ಲ, ತುಂಬಾ ಕಷ್ಟದ ಕೆಲಸ ಅಂತ ಹೀಗೆ ಯೋಚನೆ ಮಾಡಿಕೊಂಡು ಅಹೋಬತ ಕೃತಂ ಪಾಪಂ ಮಯೇದಂ ಕ್ಷತ್ರಧರ್ಮಣ. ಆದ್ರಿಂದಾಗಿ ಕ್ಷತ್ರಧರ್ಮದಲ್ಲಿದ್ದು ನಾನು ಪಾಪ ಮಾಡಿದೆ ಅಂತ ಒಬ್ಬ ದಡ್ಡ ಅಂದುಕೊಂಡ ಅಂದ್ರೆ ಅವನಷ್ಟು ದೊಡ್ಡ ಪಾಪಿ ಇನ್ನೊಂದಿಲ್ಲ. ಅಹೋಬತ ಗುರುರ್ ದ್ವಿಜಾತಿರ್ ಧರ್ಮಾತ್ಮ ಯದೇವಂ ಪೀಡಿತ ಶರೈ. ಈ ಬಾಣದ ಪೆಟ್ಟಿನಿಂದ ಕ್ಷತ್ರಧರ್ಮದ ಹಿನ್ನೆಲೆಯಲ್ಲಿ ಯುದ್ಧ ಮಾಡ್ತಾ ಇರುವಂತಹ ವೀರರು ಅಂದ್ರೆ ಈ ರಾಕ್ಷಸರ ಯಾರು ಭೀಷ್ಮನ ಕಡೆ ಮತ್ತು ಪರಶುರಾಮನ ಕಡೆ ಇಬ್ಬರ ಕಡೆಯಲ್ಲೂ ಕೂಡ ಯುದ್ಧ ಅವರಿಬ್ಬರ ನಡುವೆ ಮಾತ್ರ ಅಲ್ಲದೆ ಅವರ ಪರಿವಾರದ ಜೊತೆಗೆ ಯುದ್ಧ ಇದ್ದದ್ರಿಂದ ಸ್ವಲ್ಪ ಹೊತ್ತು ಅದು ಕೂಡ ಜೋರಾಗಿ ನಡೆಯಿತು. ಆಮೇಲೆ ಭೀಷ್ಮನ ಕಡೆಯಿಂದ ಯುದ್ಧದ ಪ್ರತಿಕ್ರಿಯೆಯನ್ನ ಕೊಡುವ ವಿಷಯದಲ್ಲಿ ಸ್ವಲ್ಪ ಹಿಂದೆ ಸರಿದ್ರು. ಅಂದ್ರೆ ಯಜಮಾನ ಯುದ್ಧ ಮಾಡ್ತಾ ಇಲ್ಲ ಅಂದಾಗ ನಾವು ಯುದ್ಧ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ. ಗುರುರ್ದ್ವಿಜಾತಿ ಧರ್ಮಾತ್ಮ ಇದೇವಂ ಪೀಡಿತ ಶರೈಹಿ. ಗುರುಗಳಾದ ಋತ್ವಿಜರಾದ ಧರ್ಮಾತ್ಮರಾದ ನನ್ನ ಬಾಣದಿಂದ ಪೀಡಿತರಾದಂತಹ ಪರಶುರಾಮ ಮತ್ತೆ ಮತ್ತೆ ನನ್ನ ವಿರುದ್ಧ ಯುದ್ಧಕ್ಕಾಗಿ ಪರಿತಪಿಸಿದ್ರು ಕೂಡ
ಅಥಾವತಾಪ್ಯ ಪೃಥಿವೀಂ ಪೂಷಾ ದಿವಸ ಸಂಕ್ಷಯೇ ಜಾಮದಗ್ನ್ಯಾ ಜಗಾಮಾಸ್ತಂ ಸಹಸ್ರಾಂಶು ತಥೋ ಯುದ್ಧಪರಾಮವತ್. ಎರಡೂ ಕಡೆಯ ಯುದ್ಧ ತೀವ್ರವಾದಾಗ ಕೊನೆಗೊಂದು ದಿನದ ಕೊನೆಯಲ್ಲಿ ಇಬ್ರು ಕೈಯಲ್ಲಿ ಆಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದದ್ದು ಖಾಲಿ ಆಯಿತು. ಜಗಾಮ ಅಸ್ತಂ, ಅಸ್ತ್ರಗಳ ಪ್ರಯೋಗ ಮುಗಿದು ಹೋಯಿತು. ಸಹಸ್ರಾಂಶು, ಆಕಾಶದಲ್ಲಿರುವ ಸೂರ್ಯನು ಕೂಡ ಸಾಕಾಯಿತು ಅಂತನ್ನೋ ಹಾಗೆ ಸಂಜೆಯ ದಿಕ್ಕಿನ ಕಡೆಗೆ ಸಾಗಿದ. ಆಗ ಯುದ್ಧಂ ಉಪಾರಮತ್, ಯುದ್ಧ ನಿಲ್ಲುವಂತಾಯಿತು. ಮತ್ತು ಅದು ಒಂದು ಕ್ಷಣಕ್ಕೆ ಯುದ್ಧ ನಿಂತದ್ದು, ಯುದ್ಧ ನಿಲ್ಲಿಲ್ಲ. ಅದು ಕದನ ವಿರಾಮ ಯಾರೋ ಮಧ್ಯದಲ್ಲಿ ಒಬ್ರು ಭಾಷಣ ಮಾಡಿ ನಿಲ್ಲಿಸಿದ್ದಲ್ಲ. ಇಬ್ರು ನಾನು ಯುದ್ಧ ನಿಲ್ಲಿಸ್ಬೇಕು, ಸ್ವಲ್ಪ ಹೊತ್ತಾಯ್ತು ಅಂತ ಹೇಳಲಿಕ್ಕೆ ಇಬ್ರು ಕೂಡ ಸ್ವಲ್ಪ ಹೊತ್ತು ಯುದ್ಧವನ್ನ ನಿಲ್ಲಿಸಿದ್ರು. ಮತ್ತೆ ಮರು ಹೊತ್ತಿನಲ್ಲಿ ಯುದ್ಧ ಶುರುವಾಯಿತು ಅಂತ ಹೇಳುವಾಗ ಹೇಗೆ ಶುರುವಾಯಿತು, ಏನೇನ್ ಮಾಡಿದ್ರು, ಆಗ ಭೀಷ್ಮನನ್ನ ಎದುರಿಸಿ ಪರಶುರಾಮ ಹೇಗೆ ಅವನನ್ನ ಒಪ್ಪಿಸಿದ ಅಥವಾ ಒಪ್ಪಿಸ್ಲಿಲ್ವಾ ಅನ್ನೋ ಸಂಗತಿಯನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ಸ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಂ ಅಸ್ತು.